ನಮಸ್ತೆ. ನಮಸ್ತೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಅಯ್ಯೋ ನಮಸ್ತೆ ಮತ್ತು ನಿಮ್ಗೆ ಮತ್ತೆ ನನ್ನ ರಾಘವೇಂದ್ರ ಸ್ವಾಮಿಗೆ ದೊಡ್ಡ ದೊಡ್ಡ ನಮಸ್ಕಾರ. ಅಣ್ಣ ಕಣಕ್ಕೆಕ್ಕಿಂತ ಒಂದ್ ಸತ್ಯ ಹೇಳ. ನಾನು ಹೋದ ಎಪಿಸೋಡ್ ಯಾವಾಗ ಗುರುವಾರ ಟ್ರೈನ್ ಮಾಡ್ದೋ, ಸಿಗ್ಲಿಲ್ಲ. ಇವತ್ತು ಮತ್ತೆ ನಮ್ ಮಿಸ್ಸಸ್ ನಾಳೆ ಎಲ್ಲ ಮನೆಯೆಲ್ಲ ರೆಡಿ ಮಾಡ್ತಾ ಕಳಕ್ಕೆ ಕೊಟ್ರು, ಡ್ಯೂಟಿಯಿಂದ ಬಂದೆ. ಇವತ್ತು ಸೋನೋಣ ಸಿಕ್ಕತ್ತೆ ಕಾರ್ಯಕ್ರಮ ಮಾಡಿ ಟ್ರೈನ್ ಮಾಡಿ ಖಂಡಿತ ಸಿಗುತ್ತೆ ಅಂದ್ರು. ಅಣ್ಣ ಸತ್ಯ ಅಣ್ಣ, ನಿನ್ ಜೊತೆ ಮಾತಾಡಿದಿ ತುಂಬಾ ಖುಷಿ ಆಯ್ತಣ್ಣ. ಬಹಳ ಬಹಳ ಸಂತೋಷ. ನಿಮ್ಮ ಶ್ರೀಮತಿಯವರು ಅಲ್ಲೇ ಇದ್ದಾರಾ? ಇಲ್ಲೇ ಇದಾರೆ ಅಣ್ಣ. ಒಂದು ವರ್ಷದಿಂದ ಕೇಳ್ತಾ ಇದೀವಣ್ಣ. ಪ್ರತಿಯೊಂದು ನಮ್ಮ ನೋವು ನಾವ್ ಹೇಳ್ಕೋಬೇಕಾಗಿರೋದು, ಪ್ರತಿಯೊಬ್ರು ನಿಮ್ಮನ್ನ ಸಲಹೆ ಕೇಳಿ ಅವರಲ್ಲಿ ನಮ್ ನೋವನ್ನ ಅವರಲ್ಲಿ ಒಂದು ಕ್ಷಣದಲ್ಲಿ ಹೇಳದ್ನ ಅವ್ರಿಗೆ ಮಾಹಿತಿ ಕೊಡೋಂಥದ್ದನ್ನ ನಾವು ಎಷ್ಟೋ ತಿಳ್ಕೊಂಡಿದೀವಿ ಅಣ್ಣ. ಅದ್ಭುತ ಅದ್ಭುತ. ಅದು ಬುದ್ಧಿವಂತರ ಲಕ್ಷಣ. ಮತ್ತೆ ಈ ಒಂದ್ 2 month ಅಲ್ಲಿ ನಮ್ಗೆ ಬಟ್ ₹1 ಯಾರ ಹತ್ರನು ಬಯಸಲ್ಲ. ನಾವ್ ಹಸು ಅಂದ್ರು ನಮ್ಮ ಹತ್ರ ಇಲ್ದೋದ್ರು ಅವ್ರು ಕೊಟ್ಬಿಟ್ಟು ಮುಂದೆ ಭಗವಂತ ನೀನ್ ಇದೀಯಾ ಅಂತ ಆ ರೀತಿಲಿ ಬದುಕಿ ನಮ್ಗೆ ತುಂಬಾ ನೋವು, ನಮ್ಮಲ್ಲೇ ನೋವು ಮಾಡಿದ್ರು. ಹಣ ಒಂದ್ ಸತ್ಯ ಹೇಳ್ಬೇಕು, ದಯವಿಟ್ಟು ಯಾರೇ ಪ್ರೋಗ್ರಾಮ್ ಕೇಳ್ತಾ ಇದಾರೆ, ಎಲ್ಲಾ ಹುಟ್ಟದಾಗ ಬೆಳೆದಾಗ ಮಾತ್ರ ಎಲ್ಲಾ ಪ್ರೀತಿ ವಿಶ್ವಾಸ. ಬಟ್ ಅವ್ರವ್ರ ಸ್ಟೇಜ್ ಒಂದ್ ಬಂದಾಗ ಎಲ್ಲಾ ದೂರ ಮಾಡ್ಬಿಡ್ತಾರಣ್ಣ. ಈ ಹಣ ಅನ್ನೋದು ಇದೆಯಲ್ಲ ತುಂಬಾ ಕೆಟ್ಟದಣ್ಣ. ಅದೇ ನಮ್ಗೆ ಅದೊಂದು ಇನ್ಸಿಡೆಂಟ್. ಬಟ್ ಹೋಗ್ಲೇಬೇಕು ಅಂತ ಈ 3 ತಿಂಗಳಲ್ಲಿ ಬೆಟ್ಟ ನಡ್ಕೊಂಡು ಹೋಗ್ತಾ ಇದ್ವೋ, ಮೈಸೂರಿನ ಬೆಟ್ಟ ಗೊತ್ತಲ್ವಣ? ನಾನ್ ನಿಮ್ನ ಪ್ರೀತಿಯಿಂದ ಅಣ್ಣನ್ ಕರಿಬೋದಾ? ಅರೆ ಅವಶ್ಯವಾಗಿ ಖಂಡಿತ ಕರಿಬಹುದು. ಬಟ್ ಅದಕ್ಕೂ ಮುಂಚೆ ಅಣ್ಣ ಬೆಟ್ಟಕ್ಕೆ ಟಿಕೆಟ್ ತಗೊಂಡಿದ್ವ ನಾನು ಮತ್ತೆ ಶ್ರೀಮತಿ. ಅದೇನೋ ಹೋಗ್ತಾ ಅರ್ಧ ದಾರಿಲಿ ಬೇಡ ಇಳಿದ್ಬಿಡಣ ಅಂತ ತಾಳ್ಬೆಟ್ಟದಲ್ಲಿ ಇಳಿದ್ಬಿಟ್ಟು ಅಣ್ಣ ತುಂಬಾ ಆನೆಕಾಟ, ಮಳೆ ಐತಿಲ್ಲ. ಈಗ 3 ತಿಂಗಳಿಂದ ಮಳೆ ಹೋಯ್ತಾ ಇರೋದು. ಎಲ್ಲ ಹೋಗ್ಬೇಡಿ ಆನೆಕಾಟ ಅಂತ ಹೇಳಿದ್ರು. ಬಟ್ ನಾವಿಬ್ರು ನಡ್ಕೊಂಡು ನಾವ್ ಹೋಗಿದ್ದೆ ದರ್ಶನಕ್ಕಲ್ಲ ಅಣ್ಣ, ನಮ್ ಅಂತ್ಯ ಮಾಡ್ಕೋಬೇಕು ಅಂತ. ಅರ್ಧ ಒಂದು 3 ಬೆಟ್ಟ ಹತ್ತೋಣ, ನಮ್ಗೆ ಗೊತ್ತಿಲ್ದೆ ಒಂದ್ 20 ಜನ ಒಂದ್ ಗುಂಪು ಸಿಕ್ಬಿಡ್ತು. ಯಾರು ಅಂತ, ಅದು ಎಳಂದೂರು ಅಂತ. ಪಾಪ ಅವ್ರು ಕೇಳ್ತಾ ಇರ್ತಾರಲ್ಲ, ಇವು ನಾನು ಶೇರ್ ಮಾಡಿದೀನಿ ಅಣ್ಣ, ಪ್ರತಿ ದಿನ ಮಾಡ್ತೀನಿ ನಿಮ್ದು. ಅವರು ಕರ್ಕೊಂಡು ಹೋದ್ರಣ್ಣ. ಒಂದ್ ನಿಮಿಷನಪ್ಪ. ಆಯ್ತು, ನಾನು ಆ ವಿಚಾರ ತಗೊಳ್ತೀನಿ. ಅದಕ್ಕೂ ಮುಂಚೆ ನೀವು ನಿಮ್ಮ ಶ್ರೀಮತಿಯವರು ಈಗ ಆರೋಗ್ಯವಾಗಿದ್ದೀರಾ? ಎಲ್ಲ ಚೆನ್ನಾಗಿದೀವಣ್ಣ, ದೇವ್ರದೇ ನಿಮ್ಮ ಆಶೀರ್ವಾದ. ಈಗ ಕಾರ್ಯಕ್ರಮವನ್ನು ಯಾವಾಗ್ಲಿಂದ ನೋಡ್ತಿದ್ದೀರಿ ನೀವು? 1 ವರ್ಷ ಆಯ್ತಣ್ಣ ಕರೆಕ್ಟ್ ಆಗಿ. ನೆಕ್ಸ್ಟ್ ಮಂತ್ಗೆ ನೀವು ಒಟ್ಟಿಗೆ ಕೂತ್ ನೋಡ್ತೀರೇನು? ಏನಣ್ಣ? ಒಟ್ಟಿಗೆ ಕೂತ್ ನೋಡ್ತೀರಾ ನೀವು? ಹೌದು, ಒಟ್ಟಿಗೆ ಕೂತ್ ನೋಡ್ತೀನಿ. ನಾನು ಪ್ರತಿ ದಿನ ನನ್ ಗಾರೆ ಕೆಲಸ ಮಾಡೋದಣ್ಣ. ಪ್ರತಿ ದಿನ ನಿಮ್ದು ಸತ್ಸಂಗದ ಕಾರ್ಯಕ್ರಮ, ಹಳೆ ಪ್ರೋಗ್ರಾಮು ಮತ್ತೆ ಲೈವ್. ನನ್ಗೆ ಟೈಮ್ ಆಯ್ತು, ನಿದ್ದೆ ಬತ್ತು ಒಂದ್ ಮಲಗ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದು, ಮತ್ತೆ ಕಂಟಿನ್ಯೂ ಕಿವಿಗೆ ಇಯರ್ಫೋನ್ ಹಾಕೊಂಡ್ ಕೆಲಸ ಮಾಡ್ತಾ. ಆಮೇಲೆ ಅತಿ ತೀರದ್ದು ತುಂಬಾ ಅಳು ಬರುತ್ತೆ ಕೆಲವ್ರು ಹೇಳೋದು, ಅದನ್ನೆಲ್ಲ ನಾನು ಹೆಂಡತಿಗೆ ಶೇರ್ ಮಾಡ್ತೀನಿ ಅಣ್ಣ. ಅವರು ಮತ್ತೆ ಕೇಳಿ ಚೆನ್ನಾಗಿತ್ತು ನೀವು ಕಳ್ಸಿದ್ದು ನೋಡಿ, ಹಿಂಗಿದೆ ಜೀವನದಲ್ಲಿ ಏನೇ ಬಂದ್ರು ಎದುರ್ಬಾರ್ದು, ಬದುಕನ ಎದುರಿಸೋಣ. ನೀವ್ ಹೇಳ್ತಾ ಇರ್ತೀರ ಅವಾಗ ಮಾನವನಾಗಿ ಹುಟ್ಟೋದು ತುಂಬಾ ಒಂದೇ ಸಲ, ಬಟ್ ಅದನ್ನ ನಾವು ದೂರ ಮಾಡ್ಕೋಬಾರ್ದು ಅಂತ ಹೇಳ್ತಿರಲ್ಲ, ಅದನ್ನ ಈ ಮತ್ತೆ ನಿಮ್ಮ ಹತ್ರ ಕೇಳಿ ನನ್ಗೆ ರಿಟರ್ನ್ ಮಾಡ್ತಾಳೆ ನಮ್ ಶ್ರೀಮತಿ. ಸಂತೋಷ. ಈಗ ನಿಮ್ಗೆ ಎಷ್ಟು ವರ್ಷ ಅಣ್ಣ? ಈಗ ನನಗೆ 40 ವರ್ಷ ಅಣ್ಣ. ಓಕೆ. ಬಟ್ ಈಗ ನೀವು ಯಾವ ವಿಚಾರವನ್ನು ಹೇಳಲಿಕ್ಕೆ ಹೊರತಿದ್ರೆ ಅದನ್ನ ಆರಂಭದಿಂದ ಹೇಳುವುದಾದ್ರೆ ಏನಾಯಿತು? ಎಲ್ಲವೂ ಚೆನ್ನಾಗಿದ್ದ ಬದುಕು, ಅಥವಾ ಮೊದಲಿನಿಂದಲೂ ಹೇಗೇನ, ಅಥವಾ ಎಲ್ಲಿವರೆಗೂ ಚೆನ್ನಾಗಿದ್ದು ಆಮೇಲೆ ಏನಾಯ್ತಲ್ಲಿ? ನಿಮ್ ತಪ್ಪು ಏನಾಯ್ತಲ್ಲಿ? ಅದೇ ಅಣ್ಣ ಹೇಳ ಇವಾಗ. ಹೇಳಪ್ಪ. ಅದೇ ನಾವು ನಮ್ಮ ತಂದೆಗೆ ಇಬ್ರು, ನಾನು ಮತ್ತೆ ನನ್ನ ತಮ್ಮ. ಓಕೆ. ನಮ್ಮ ತಾಯಿ ತಂಗಿ ಇದಾರಣ್ಣ. ಅವ್ರಿಗೆ ನಮ್ಮ ತಂದೆ ತಮ್ಮನ್ಗೆ ಅಂದ್ರೆ ಅಕ್ಕ ತಂಗಿರು ಅಣ್ಣ ತಮ್ಮದಿರಿಗೆ ಮದ್ವೆ ಆಗ್ತಾರಣ್ಣ. ಓಕೆ. ಅವ್ರಿಗೆ 2 ಹೆಣ್ಮಕ್ಳು, ನಮ್ಗೆ 2 ಗಂಡ್ಮಕ್ಳು. ಬಟ್ ನಮ್ ಚಿಕ್ಕಮ್ಮನ ಹೊಂದಾಣಿಕೆ ಇಲ್ದೆ ಆ ಮಕ್ಳು ಒಬ್ಳಿಗೆ 2 ವರ್ಷ, ಒಬ್ಳಿಗೆ 1 ವರ್ಷ. ಅವಾಗ ನಮ್ ತಾಯಿನೇ ಜೋಪಾನ ಮಾಡ್ಕೊಂಡು ಅವ್ರನ್ನ ಸಾಕಿ ಸಲ್ಲಿಗೆ ಪ್ರತಿಯೊಂದು ಎಲ್ಲಾ ಮಾಡ್ತೀವಿ ಅಣ್ಣ. ಈ ಮೈಸೂರ್ ಪಕ್ಕ ನಮ್ದು ಒಂದು 15 ಕಿಲೋಮೀಟರ್ ಹಳ್ಳಿ ಅಣ್ಣ. ಆಯ್ತಪ್ಪ. ಈಗ ರಿಯಲ್ ಎಸ್ಟೇಟ್ ಜಮೀನ್ ರೈಟ್ ಅಂತ ಬಂದ್ಮೇಲೆ ಎಲ್ಲಾ ಮರ್ತ್ಬಿಟ್ರಣ. ನಮ್ಗೆ ಭಾರ ಜಾಸ್ತಿ ಆಯ್ತು. ತಂದೆ ತಾಯಿ ದೂರ ಆದ್ರು, ತಮ್ಮ ದೂರ ಆದ್ರು, ಅಕ್ಕ ತಂಗಿರ್ ದೂರ ಆದ್ರು. ತಂದೆ ತಾಯಿ ಯಾಕೆ ದೂರ ಆದ್ರು? ತಂದೆ ತಾಯಿ ಅಂತಂದ್ರೆ ಅವರು ಎಲ್ಲ ನನ್ನ ಹೆಣ್ಮಕ್ಳಿಗೆ ಅಂತ ಮಾಡಿ ಅಣ್ಣ, ನಮ್ದು ಮದ್ವೆ ಅಂದ್ರೆ ನಿಮ್ಗೆ ಗೊತ್ತು, ಗಾರೆ ಕೆಲ್ಸ ಮತ್ತೆ ನಮ್ದು ವೀರಶೈವ. 85 ಹುಡುಗಿರು, 4 ವರ್ಷ ನೋಡ್ದೆ ಅಣ್ಣ. ಬಟ್ ನಿಮಗ್ ಮದ್ವೆ ಆದಾಗ ನಿಮ್ಗೆ ಎಷ್ಟು ವರ್ಷ ಅಣ್ಣ? ನನ್ಗೆ 37 ವರ್ಷಕ್ಕೆ ಹುಡುಗಿ ಫಿಕ್ಸ್ ಆಗಿದ್ದಣ್ಣ. ಓಹೋ. ಅಂದ್ರೆ ಅದರ ಹಿಂದೆ ನೀವು ನಿರಂತರ ಎಷ್ಟು ವರ್ಷ ಹುಡುಕಿದ್ರಿ?
ಅಂದ್ರೆ 4 ವರ್ಷ ಹುಡುಕಿದೆ ಅಣ್ಣ. 86 ಹುಡುಗಿರು ಹುಡುಕ್ತೆ ಅಣ್ಣ. ಎಷ್ಟು ಹೆಣ್ಮಕ್ಳನ್ನ ನೋಡಿದ್ರಿ ನೀವು ಆ ಪ್ರೋಸೆಸ್? 86 ಹುಡುಗಿರು ನೋಡಿದೆ ಅಣ್ಣ. ಅಂದ್ರೆ ಸ್ವಯಂ ನೀವೇ ಹೋಗಿದ್ದ ಅಥವಾ ಹಿರಿಯರು? ನಾನೇ ಹೋಗಿದ್ದಣ್ಣ. ತಂದೆ ತಾಯಿ ಅಂತಂದ್ರೆ ಅಷ್ಟು ಇದಿಲ್ಲ, ನೋಡ್ಬೇಕು ಮಗನಿಗೆ ಮಾಡ್ಬೇಕು ಅನ್ನೋದು ಭಾವ. ತಂಗಿರ್ಗೆಲ್ಲ ಮಾಡ್ಬಿಟ್ಟಿದ್ದು, ಬಟ್ ಯಾರ್ದು ಸಪೋರ್ಟ್ ಇತ್ತಿಲ್ಲ. ಮತ್ತೆ ನಮ್ಮ ಮನೆ ಪಕ್ಕ ಒಬ್ರು ಯಜಮಾನ್ರು ಹುಡುಗಿರ್ ತೋರ್ಸದೆ, ಅವರು ಕಟ್ಕೊಂಡ್ ಹೋಗೋದು, ಮತ್ತೆ ಅವರು ಕಮಿಷನ್ ಆಸೆಗೆ ಮತ್ತೆ ಟೀ ಕೊಡ್ತಿದಂಗೆ ಎಷ್ಟೋ ಹುಡುಗಿರು ನಾ ಗೌರ್ಮೆಂಟ್ ಕೆಲ್ಸಕ್ಕೆ ನಮ್ಮ ಅಪ್ಪ ಅವರು ಮಾಡೋದು, ನಾನು ಗಾರೆ ಕೆಲ್ಸ ಅವ್ರಿಗೆಲ್ಲ ಮಾಡಕ್ಕಾಗಲ್ಲ ನಾನು ಅಂತ ಹೇಳಿ ಎಷ್ಟೋ ಮನೆಯಲ್ಲಿ ವಾಪಸ್ ಬಂದಿದ್ದೀನಿ ಟೀ ಕುಡಿದೆ. ನೀವು ಹೋಗಿದ್ದೆಲ್ಲ ಗಾರೆ ಕೆಲಸ ಅಂತ ಪ್ರಾಮಾಣಿಕವಾಗಿ ಹೇಳ್ತಿದ್ರ? ಹೌದಲ್ಲ, ಪ್ರಾಮಾಣಿಕವಾಗಿ ಗಾರೆ ಕೆಲಸ. ಇಬ್ರೇ ಗಂಡ್ಮಕ್ಳು, ಜಮೀನ್ ಇದೆ, ಆರಾಮಾಗಿ ತಂದೆ ತಾಯಿ ಇದಾರೆ ಅಂತೀಯ. ಪ್ರತಿ ಓಪನ್ ಆಗಿ ನಂಗೆ ತೋರ್ಸೋರ್ಗು ಅದನ್ನೇ ಹೇಳಿ ಅಂತ ಹೇಳಿದ್ದಣ. ಬಟ್ ಇಲ್ಲಿ ನಿಮ್ಮ ಅಕ್ಕ ತಂಗಿದಿರು ತಡಿಯಪ್ಪ, ನಮ್ಮ ಅಣ್ಣ ಅಥವಾ ನಮ್ಮ ತಮ್ಮನ ಮದುವೆ ಅಥವಾ ಅಣ್ಣನ ಮದುವೆ ಮಾಡೋಣ. ನೀವು ಅಣ್ಣನೂ ತಮ್ಮನೂ ಅವ್ರಿಗೆ? ತಮ್ಮ ಇದ್ದಾನೆ, ಮತ್ತೆ ಇಬ್ರು ತಂಗಿರಣ. ನೀವು ಅವರಿಗೆ ತಂಗಿದಿರಿಗೆ ಅಣ್ಣನೂ ತಮ್ಮನೂ? ನೀವು ಅಣ್ಣ ಆಗ್ಬೇಕಣ್ಣ, ನಾನೇ ಮೊದಲು. ತಂಗಿದಿರು ಮದುವೆ ಆಯ್ತು, ಈಗ ತಂಗಿದಿರು ತಡಿಯಪ್ಪ ನಮ್ಮ ಅಣ್ಣನಿಗೆ ಏನಾದ್ರು ಒಂದು ದಾರಿ ಮಾಡೋಣ ಅನ್ನೋ ಆ ಮೃದು ಸ್ವಭಾವ ಅವರಲ್ಲಿ ಇಲ್ವಾ? ಅಥವಾ ಆ ಕರುಣೆ ಇಲ್ಲ ಅಣ್ಣ, ನಮ್ಮ ಹತ್ರ ದುಡ್ಸ್ಕೊಂಡ್ರು. ಅವ್ರು ತುಂಬಾ ಕಷ್ಟದಲ್ಲಿದ್ದಾಗ ಕೈ ಹಿಡಿದು ನಾನು ಕೆಲ್ಸಕ್ಕೆ ಹೋಗ್ದೆ, ಅವ್ರು ಚೆನ್ನಾಗಿರ್ಲಿ ಅಂತ ಎಲ್ರಿಗೂ ಮಾಡಿ ಇವತ್ತು ಬರೀ ಕೈಯಲ್ಲಿ ಕೂತ್ಕೊಬಿಟ್ಟೆ ಅಣ್ಣ. ಇರ್ಲಪ್ಪ ಇರ್ಲಿ, ಆಯ್ತು. ಇಲ್ಲೊಬ್ರು ಬ್ರೋಕರ್ನ ಕರ್ಕೊಂಡು ಹೋಗ್ತಾ ಇದ್ರಿ, ಬಟ್ ಅಲ್ಲಿ ಸತ್ಯ ಹೇಳ್ತಿದ್ರು ಬರೋಬ್ಬರಿ 85 ಹೆಣ್ಣು ಮಕ್ಕಳು ಅಲ್ಲಿ ಎಲ್ಲೋ ಒಂದು ಕಡೆ ಒಂದು 50-40 ಆದಾಗ ಬೇಸರ ಆಗಲಿಲ್ವಾ? ಬೇಡಪ್ಪ ಮದುವೆನೇ ಬೇಡ ಅಂತ ಅನಿಸ್ಲಿಲ್ಲ? ತುಂಬಾ ಬೇಸರ ಆಯ್ತಣ್ಣ. ಅಂದ್ರೆ ಬ್ರೋಕರ್ ಅಂತಂದ್ರೆ ಹಳ್ಳಿಲಿ ಯಜಮಾನ ಅಂತ ಇರ್ತಾರಣ್ಣ, ಗೊತ್ತಾಯ್ತು. ಅವ್ರನ್ನ ಕರ್ಕೊಂಡ್ ಹೋಗ್ತಿದ್ದು. ಅವ್ರ ದುಡ್ಡು ಕಾಸು ಆತರ ಏನಿಲ್ಲ, ಬಪ್ಪ ನೋಡೋಣ ಅಂತ ಅನ್ನೋರು. ಹೋದ ತಕ್ಷಣನೇ ಎಷ್ಟೋ ಒಂಥರ ಓಪನ್ ಆಗಿ ಹೇಳ್ಬಿಟ್ರಣ್ಣ. ಆಮೇಲೆ ಬೇಡ ಆಗದೆ, ಇವ್ರೇ ಚೆನ್ನಾಗಿರ್ಲಿ, ಇನ್ನೇನು ಮಾಡಕ್ ಆಗಲ್ಲ, ಮನೆ ಬಿಟ್ಟು ಹೋಗೋಣ ಅಂತಂದ್ರು. ಪರಿಸ್ಥಿತಿ ಅಂದ್ರೆ 9th ಓದ್ಲಿಲ್ಲ ಅಣ್ಣ. ಎಕ್ಸಾಮ್ ಬರಿಬೇಕು ಅಂತಂದ್ರೆ ಇಲ್ಲಿ ಬಿಳಿಕೆರೆ ಅಂತಿದೆ, ಹುಣಸೂರು ಮೈಸೂರು ಮೇನ್ ರೋಡ್ ಅಲ್ಲಿ, ಆ ಕೆರೆಯಲ್ಲಿ ಕೂತಿದ್ ಬಂದಿ ನಾನೇ ತುಂಬಾ ಓದ್ತಿದ್ದೆ ಅಣ್ಣ. ನಾನೇ ಓದ್ಬಿಟ್ರೆ ನನ್ಗೆ ಮುಂದೆ 4 ಆಣಿ ಬಸ್ ಚಾರ್ಜ್ ಇತ್ತು ಅವಾಗ. ಅಯ್ಯೋ ಆಗಲ್ಲ, ಮನೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಫೇಲ್ ಆಗ್ಬಿಡೋಣ ಅಂತ ಆ ರೀತಿ ಬಂದು 18 ರೂಪಾಯಿಗೆ ಕೆಲ್ಸಕ್ಕೆ ಹೋದೆ ಅಣ್ಣ, ನೀರ್ ಹಾಕಕ್ಕೆ. ಅಂದ್ರೆ ಗಾರೆ ಕೆಲ್ಸಕ್ಕೆ ಅಲ್ಲಿ ಲೇಡೀಸ್ಗಳೆಲ್ಲ ಬರ್ತಾ ಇದ್ರು, ಪಾಪ ತಾಯಂದಿರು. ನಿನ್ ಗಾರೆ ಕೊಡಕ್ ಆಗಲ್ಲ, ಭಾರ ಎತ್ತಕ್ಕಾಗಲ್ಲ, ಇಂಜಿನಿಯರ್ ಬಂದ್ರೆ ನಾವ್ ಹೇಳ್ಕತೀವಿ, ಅವಾಗ ನಾವ್ ಕರ್ದಾಗ ಬಾ ಅಂತ ಹೇಳಿ ಕ್ಯೂರಿಂಗ್ ಅಂದ್ರೆ ನೀರ್ ತಗೊಬಂದು ಡಬ್ದಲ್ಲಿ ಹೆಚ್ಚಕ್ಕೆ ಬಿಟ್ಕೋತಿದ್ರು. ಎಷ್ಟು ಕೊಡೋರು ಪ್ರತಿದಿನ? ಎಷ್ಟು ಕೊಡೋರು ನಿಮ್ಗೆ ಅವಾಗ? 18 ರೂಪಾಯಿ ಕೊಡೋಣ ದಿಸಕ್ಕೆ. ಅಷ್ಟೆಲ್ಲಾ ಕಷ್ಟಪಟ್ಟು ಬಂದು ಅಣ್ಣ. ಶ್ರೀಮತಿಯವ್ರ ವಿಚಾರ ಹೆಂಗ್ ಬಂತು ಅಥವಾ ಆ ಸಂಬಂಧ ಹೆಂಗ್ ಬಂತು? ಅದು ಹೇಗಾಯ್ತು? ಯಾವ್ದಣ್ಣ? ಶ್ರೀಮತಿಯವರು ಅಂದ್ರೆ ನಿಮ್ಮ ಶ್ರೀಮತಿ ಅವ್ರದಣ್ಣ. 86 ರೋಡ್ ಆಯ್ತು, ಬೇಡ ಸರಿ ಯಾವ್ದು ಬೇಡ ಅಂದ್ಬಿಟ್ಟು ಒಂದ್ ದೇವಸ್ಥಾನಕ್ಕೆ ನಮ್ಮ ಈ ಗಾರೆ ಕೆಲಸದಲ್ಲೇ ವಾಚ್ಮನ್ ಆಗಿ ಬರ್ತಾರಣ್ಣ, ಊರಿಂದ ಬಿಟ್ಟು. ಅವ್ರು ಬನ್ನಿ ಒಂದ್ ದೇವಸ್ಥಾನ ಇದೆ ಅಂತ ಚೌಡೇಶ್ವರಿ ದೇವಸ್ಥಾನ ಕರ್ಕೊಂಡು ಹೋದ್ರಣ್ಣ, ನರಸೀಪುರದ ಹತ್ರ. ಅಲ್ಲಿ ಹೋಗ್ಬೇಕು ಅಂದಾಗ ದೇವಸ್ಥಾನಕ್ಕೆ ನಮ್ಮ ಶ್ರೀಮತಿಯವ್ರ ತಾಯಿ ಮತ್ತೆ ಅವ್ರ ಅಜ್ಜಿ, ಅವ್ರ ದೊಡ್ಡಮ್ಮ ಎಲ್ಲ ಬಂದಿದ್ರಣ್ಣ. ಆ ದೇವ್ರ ಹತ್ರ ಕೂತಿದಾಗ ಮತ್ತೆ ನಾವು ಅಂಕನಹಳ್ಳಿ ಮೈಸೂರ್ ಹತ್ರ ಅಂದಾಗ ನಮ್ ಪಕ್ಕದಲ್ಲಿ ಒಬ್ರು, ನಮ್ಮ ಮನೆ ಪಕ್ಕದವ್ರ ನೆಂಟ್ರೆ ರಿಲೇಟಿವ್ ಬಂದಿದ್ರಣ್ಣ. ಅವ್ರು ನಮ್ಗೂ ಗೊತ್ತು ಇಂಥವ್ರು ನಮ್ ನೆಂಟ್ರಿದ್ದಾರೆ ಅಂತ ಹೇಳಿದಾಗ, ನಮ್ಮನೆ ಪಕ್ಕನೇ ಇರೋದು ಅಂದಾಗ ಹೌದಾ ಬನ್ನಿ ಆಯ್ತು ಅಂತ ಹೇಳಿ ಅವ್ರು ನನ್ ದೇವ್ರ ಕೇಳಿ ಈಚೆಗೆ ಬಂದಾಗ ಅವರು ಹುಡ್ಗ ಅವ್ರೆಲ್ಲ ಊರು ಗೊತ್ತು, ನಾನು ನೋಡಿದೀನಿ ನೋಡಿ ಅಂತ ಅದೇನು ಮಿಸಸ್ ಅವ್ರ ತಾಯಿ ದೊಡ್ಡಮೆಲ್ಲ ಬಂದಾಗ ನೋಡಿ ಒಂದೇ ಜಾತಿವಂತರು ನೋಡಿ, ಆಗದಾದ್ರೆ ನಿಮ್ಗೆ ಓಕೆ ಅಂದ್ರೆ ಹೋಗ್ ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಓಕೆ ಕೊಡಿ ಅಂತ ಹೇಳಿದ್ರು. ಸರಿ ಆಯ್ತು ನೋಡಪ್ಪ, ಇಲ್ಲಿ ಒಂದ್ ಹುಡುಗಿ ಇದೆ, ಇಲ್ಲೇ ಇದೆ, ನಿಮ್ಗೆ ನೋಡಪ್ಪ ಆಯ್ತಿದೆ ಅಂತಂದ್ರೆ ಮಾಡಿಸ್ತೀನಿ ಮುಂದೆ ನಿಂತಿ ಅಂತ ಪಾಪ ಮಹೇಶ್ ಅಣ್ಣ ಅನ್ನೋರು ಸರಿ ಅಂದ್ರು. ಅವಾಗ ಆಯ್ತು ನಿಮ್ ಇಚ್ಛೆ ಅಂತ ಆಗ್ಲಿ ಅಂದ್ರು. ಅವಾಗ ಅವರು ಓಪನ್ ಆಗಿ ಅಲ್ಲೇ ಹೇಳ್ಬಿಟ್ಟಣ್ಣ, ನಾವ್ ತುಂಬಾ ಬಡವರು, ಚಿಕ್ಕ ಮನೆ, ನಾವ್ ಏನು ಕೂಡ ಸ್ಟೇಜ್ ಅಲ್ಲಿ ಇಲ್ಲ, ಎಲ್ಲ ನೀವೇ ಯಾಕ ಮಾಡ್ಕೋಬೇಕು ಅಂತ ಹೇಳಿದ್ರಣ್ಣ. ಸರಿ ಆಯ್ತು ನಮ್ಗೆ ಸರಿ ಅಂದಾಗ ದೇವ್ರು ಬರ್ತಿದೆ ಒಬ್ರು ಮೈ ಮೇಲೆ. ಅವರು ದೇವ್ರು ನಿಮ್ದು ಏನು ಮನೆ ದೇವ್ರ ಹೆಸರು ಹಿಂಗೆಲ್ಲ ಕೇಳಿದ್ರು. ನಮ್ದು ದೇವ್ರ ಹೆಸರು ಮಲ್ಲಿಕಾರ್ಜುನ್ ಅಂದಾಗ ಅವ್ರದ್ದು ನಮ್ದು ಮುಡ್ಕುತ್ತಾರೆ ಪಾರ್ವತಿನೇ ನಮ್ದು ಅಂತ ಹೇಳಿದ್ರು. ಸರಿ ದೇವರೆಲ್ಲ ಒಂದತ್ತೆ ಎಲ್ಲ ನಿಮಗ್ ಬಿಟ್ಟಿದ್ದು ಅಂತ ಹೇಳಿದ್ರು. ಸರಿ ಆಯ್ತು ಅಂದಾಗ ಬನ್ನಿ ನಮ್ ಮನೆ ನೋಡ್ಕೊಬಿಡ್ರಿ ಅಂದ್ಬಿಟ್ಟು ನಮ್ಮ ಅದೇ ರಿಲೇಟಿವ್ ನಮ್ಮೂರ್ ಪಕ್ಕದವ್ರು ಅಂತ ಹೇಳಿದ್ನಲ್ಲ, ಅಲ್ಲಿ ಬಂದಿದ್ರಲ್ಲ ಅವರು ಕರ್ಕೊಂಡ್ ಹೋದ್ರಣ. ನಾನ್ ಬೈಕೆಲ್ಲ ಕರ್ಕೊಂಡ್ ಹೋದೆ, ಅವ್ರ ಮನೆ ತೋರ್ಸಿದ್ರು, ನೋಡ್ಕೊಂಡೆ. ಹುಡುಗಿ ಫೋಟೋ ಹೊಡ್ಕೊಳ್ಳಿ ನಿಮ್ ಮನೆಯವ್ರು ತೋರ್ಸಿ ಅಂತ ಹೇಳಿದ್ರು, ಫೋಟೋನು ತಗೊಂಡೆ. ಸರಿ ಬನ್ನಿ ಅನ್ಬಿಟ್ಟು ಮನೆಗ್ ಬಂದ್ 3 ದಿನಕ್ಕೆ ಅವರು ಒಂದ್ 20 ಸೀಟು ಕಾರ್ ಮಾಡ್ಕೊಂಡ್ ಬಂದ್ರಣ. ಮನೆಗ್ ಬಂದ್ರು, ನೋಡಿದ್ರು, ಎಲ್ಲಾ ಒಪ್ಕೊಂಡು ಸರಿ ಆಯ್ತು ಬನ್ನಿ ನೀವು ಒಂದ್ಸಲ ಅಂದ್ರು. ಹೋದವಣ, ಹೋದ್ಮೇಲೆ ಎಂಗೇಜ್ಮೆಂಟ್ ಅಂತ ಆಯ್ತು. ಆದ ತಕ್ಷಣ ನೀವು ಸ್ಟೇಜ್ ಇರೋದು ಓಪನ್ ಆಗಿ ಹೇಳಿದ್ರು, ನಮ್ಮಲ್ಲಿ ಕಾಸಿಲ್ಲ, ಎಲ್ಲ ನೀವೇ ಮಾಡ್ಕೋಬೇಕು, ತುಂಬಾ ಬಡಸ್ತಾನ ಅಂತಂದಾಗ ಇವಾಗ ಯದುವೀರ್ ಮಹಾರಾಜ ಅವರಲ್ಲಣ್ಣ, ಅವ್ರ ಮದ್ವೆ ದಿನನೇ ಅವರೇ ಟೈಮಿಂಗ್ಸ್ ಅಲ್ಲೇ ನಾವು ಇಲ್ಲಿ ಮೈಸೂರ್ ಹತ್ರ ಶೂಟಿಂಗ್ ಮಾದೇವಪುರ ಅಂತಿದೆ,
ಅಲ್ಲಿ ಉತ್ತರಮ್ಮ ದೇವಸ್ಥಾನದಲ್ಲಿ ಎಂಗೇಜ್ಮೆಂಟ್ ಆಗಿ 3ನೇ ದಿನಕ್ಕೆ ಶನಿವಾರ ಊರಿಗೆ ಮೈಸೂರು ಕರ್ಸ್ಕೊಂಡ. ನಮ್ದು ಭಾನುವಾರ ಕರ್ಸ್ಕೊಂಡ, ಸೋಮವಾರ ಅವತ್ತು ಅವ್ರ ಮದ್ವೆ ದಿನನೇ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡಣ. ಆಯ್ತು, ಮದ್ವೆ ಆಯ್ತು. ಆ ಸಮಯದಲ್ಲಿ ನಿಮ್ ತಂದೆ ತಾಯಿ ಎಲ್ಲ ಪೂರ್ಣ ಒಪ್ಪಿಗೆ ಇತ್ತ? ಎಲ್ಲ ಅವ್ರ ಫ್ಯಾಮಿಲಿ, ನಮ್ ಫ್ಯಾಮಿಲಿ ಎಲ್ಲ ಊರವ್ರೆಲ್ಲ ಬಂದಿ ಮದ್ವೆನೇ ಆಯ್ತಣ್ಣ ದೇವಸ್ಥಾನದಲ್ಲಿ. ಸಂತೋಷ, ಒಳ್ಳೇದು. ಆ ಮದ್ವೆ ಆದ್ಮೇಲೆ ನಮ್ಗೆ ಅಲ್ಲೂ ಪ್ರೀತಿ ಕಡಿಮೆ ಅಣ್ಣ. ಅವ್ರಿಗೆ ಹೆಣ್ಣಾಯ್ತು ಅಂತ ಅವ್ರ ತಂದೆ ಪಾಪ ಎಸ್ಬಿಟ್ಟಿದ್ರಂತೆ ಅವಳನ್ನ. ಯಾರನ್ನ? ನಮ್ಮ ಮಿಸ್ಸಸ್ ಅವ್ರನ್ನ. ಅಂದ್ರೆ ಈಕೆ ಹೆಣ್ಣಾಗಿ ಹುಟ್ಟಿದ ಆ ದಿನಗಳ ಬಗ್ಗೆ ಹೇಳ್ತಿದ್ದೀರಿ? ಹೌದು. ಆಗ ಎಸ್ಬಿಟ್ಟು ಅವ್ರ ತಾಯಿ ತಂದೆ ಸಾಕಿತಿಲ್ಲ, ಅವ್ರ ದೊಡ್ಡಮ್ಮ ಸಾಕಿದ್ದಣ ಅವ್ರನ್ನ. ನೋಡಿ, ಮದ್ವೆ 7 ವರ್ಷ ಆಯ್ತಣ್ಣ. ಇವತ್ಗೂ ಒಂದ್ ಫೋನ್ ಮಾಡಲ್ಲ, ಕರಿಯಲ್ಲ, ಏನು ಮಾಡಲ್ಲ ಅಣ್ಣ. ಅವ್ರು ಅಪ್ಪನ ಮನೆಗೆ ಹೋಗಲ್ಲ ನನ್ ಬಿಟ್ರೆ. ಅಂದ್ರೆ ನಿಮ್ಮ ಶ್ರೀಮತಿಯವ್ರ ತವ್ರ ಮನೆಯವ್ರು ಕರಿಯಲ್ವಾ? ಫೋನೇ ಮಾಡಲ್ಲ ಅಣ್ಣ, ಕರಿಯಲ್ಲ. ಅವ್ರ ತಂದೆ ಹೆಣ್ಣಾಯ್ತು ಅಂತ ಎಸ್ಬಿಟ್ಟಿದ್ರು. ಅಲ್ಲ, ಹಾಗೇನೋ ಆ ದುರ್ಬುದ್ಧಿ ಆಯ್ತು. ಈಗ ಮದುವೆ ಆಗಿ ಬೇರೆಯವ್ರ ಮನೆಗೆ ಹೋದಾಗ್ಲೂ ಇಲ್ಲ ಅಣ್ಣ. ಅವ್ರ ದೊಡ್ಡಮ್ಮ ಬಿಟ್ರೆ ಅವ್ರ ತಾಯಿ ತಂದೆ, ತಮ್ಮ ತಂಗಿ ಒಬ್ಳಿದಾಳೆ, ತಮ್ಮ ಒಬ್ಬಿದಾನೆ. ತಂಗಿದು ಈಗ ರೀಸೆಂಟ್ ಆಗಿ 2 months ಅಲ್ಲಿ ಮದ್ವೆ ಆಯ್ತು. ಯಾವ್ದಕ್ಕೂ ಕರೆಯಲ್ಲ. ಮತ್ತೆ ಏನ್ ಚೆನ್ನಾಗಿದೀಯಾ ಅಂತ ನಾವ್ ಏನು ಬಯಸಿಲ್ಲ ಅವ್ರ ಹತ್ರ. ಆದ್ರೂ ಅದು ಆ ಪ್ರೀತಿನೂ ಇಲ್ಲ ಅವಳಿಗೆ. ಎಲ್ಲ ನಾನೇ ತೊಂದ್ರೆ ಇಲ್ಲ. ಬಟ್ ಮದುವೆ ಆಯ್ತು. ಬಟ್ ಇವತ್ತಿಗೆ ಎಲ್ಲಿಂದ ಶುರುವಾಯ್ತು ಅದೇನು ಭಾವನೆ, ದುಃಖ, ಅದೇನದು ಎಲ್ಲಿಂದ ಶುರುವಾಯ್ತು? ಅದು ಈಗ ನನ್ ಮದ್ವೆ ಆಗಿ 2 ವರ್ಷ ಆದ್ಮೇಲೆ ಶುರು ಆಯ್ತು ಅಣ್ಣ. ತಮ್ಮಂದು ಲವ್ ಮ್ಯಾರೇಜ್ ಆಯ್ತು. ನೀವು ಅಲ್ಲಿವರೆಗೂ ಚೆನ್ನಾಗಿದ್ರಿ? ತಮ್ಮಂದು ಅಣ್ಣ ಅಲ್ಲಿವರೆಗೂ ನೀವು ಚೆನ್ನಾಗಿದ್ರಿ? ಚೆನ್ನಾಗಿದೆ. ಎಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದು. ತಂಗಿರ್ ಮದುವೆ ಮಾಡಿದ್ದು. ಅವರು ವಾರ ಬರ್ತಾ ಇದ್ರು, ಹೋಗ್ತಾ ಇದ್ರು. ಅವ್ರಿಗೆ ಏನಾರು ಬೇಕು ಬೇಡ, ಮಕ್ಳು ಸ್ಕೂಲು ಮತ್ತೆ ಊರಿಗೆ ಬರ್ಬೇಕಾದ್ರೆ ಪ್ರತಿಯೊಂದು ಅವ್ರದ್ದು ಗದ್ದೆ ಇದೆ. ಅಲ್ಲಿ ಏನ್ ಹೆಲ್ಪ್ ಬೇಕು ಅವ್ರ ತರಕಾರಿ ತಗೊಂಡ್ ಹೋಗೋದು, ಮಾರ್ಬಿಟ್ಟು ಮತ್ತೆ ನನ್ ಕೆಲ್ಸಕ್ ಹೋಗೋದು. ಬರೀ ಈ ಅಪ್ಪ ಅಮ್ಮ ಏನ್ ಬೇಕು ಹೇಳ, ಹೊಲ್ ಕೆಲ್ಸ, ಮನೆ ಕೆಲ್ಸ, ದನ ಆಕಾರ ಎಲ್ಲ ಮಾಡ್ಕೊಂಡ್ ಎಲ್ಲ ಹ್ಯಾಪಿಯಾಗಿ ಚೆನ್ನಾಗಿದ್ದೋಣ. ಯಾವಾಗ ಕೊನೆ ತಂಗಿ ನಮ್ ಇಬ್ರದ್ದು ಮದ್ವೆ ಆದ್ಮೇಲೆ, ನನ್ ತಮ್ಮ ನಂದು ಆದ್ಮೇಲೆ 5 ವರ್ಷದಿಂದ ನನ್ನ 2ನೇ ತಂಗಿ ಮದ್ವೆ ಮಾಡದ್ಮೇಲೆ ಚಿಕ್ಕಪ್ಪನ ಮಕ್ಳು ಅವಳ ಮದ್ವೆ ಮಾಡಿ ಒಂದ 4ರಿಂದ 8 ತಿಂಗಳು ಚೆನ್ನಾಗಿದ್ದೋಣ. ಆಮೇಲೆ ಇವ್ರ ತಾಯಿ ಗಂಡ ಹೆಂಡತಿ ಹೊಂದಾಣಿಕೆ ಐತಿಲ್ಲ. ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ, ಅವ್ರು ಈ ಮದ್ವೆ ಎಲ್ಲ ಆದ್ಮೇಲೆ ಅವ್ರು ಒಂದಾಗಿ ಇವ್ರು ನಮ್ ಜೊತೆ ಚೆನ್ನಾಗಿದ್ರು. ನಮ್ಗೆ ಆಸ್ತಿ ಕೊಡಲ್ಲ, ಇವ್ರ ಇದ್ ಮಾಡ್ಕೊಬಿಡ್ತಾರೆ. ನಮ್ಗೆ ಮದ್ವೆ ಮಾಡೋರ್ ಅಷ್ಟೇ, ನಾಳೆ ದಿನ ನೀವೇನು ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು ಡಿಸ್ಟೂರ ಮಾಡ್ಕೋಬೇಕು ಅಂತ ಅವಾಗಿಂದ ಕದನ ಸ್ಟಾರ್ಟ್ ಆಯ್ತಣ. ಅವಾಗ ಈ ತಂದೆ ತಾಯಿ ಏನ್ ಮಾಡಿದ್ರು, ನೀ ಸಾಲ ಓದ್ಕೋಬೇಕಾದ್ರೆ ಅವತ್ ಏನ್ ಮಾಡ್ತಿದ್ದೆ, ನಾನ್ ಮಾಡಲ್ಲ ಅಂತ ಹೇಳಿದೆ. ಈಗ ನಾವ್ ಬರೀ ಕೇಳಿದ್ರೆ ನಮ್ಮನ್ ಬೈತೀಯಲ್ಲ, ನಮ್ಮನ್ ಕೇಳ್ತೀಯಲ್ಲ ಅಂತ ಹೇಳಿ ಇವ್ರು ಎಲ್ಲ ಕೈ ಬಿಟ್ಬಿಟ್ರಣ. ಕೈ ಬಿಟ್ಟು ನಾವು ಮಾದಪ್ಪನ್ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಖಂಡಿತ ನಿಮ್ ಜೊತೆ ಮೀಟ್ ಮಾಡ್ತೀನಿ, ಆಶ್ರಮಕ್ ಬರ್ತೀನಿ. ನಾನು ನಮ್ ಶ್ರೀಮತಿ ಬೇರೆಯವ್ರ ಕರೆ ಕಾಯ್ತಾ ಇರ್ತಾರೆ, ಬೇಗ ಮುಗಿಸ್ತೀನಿ ಅಣ್ಣ. ಪರವಾಗಿಲ್ಲ. ಸೊ ಇಲ್ಲಿ ನಿಮ್ಮ ಆಸ್ತಿ ಅಷ್ಟೋ ಇಷ್ಟೋ ಇತ್ತಲ್ವ? ಎಲ್ಲ ಇದೆಣ್ಣ. ಅವರು ಅಣ್ಣ ನನ್ಗೆ ಏನೂ ಬೇಕಾಗಿಲ್ಲ ಅಣ್ಣ, ಭಗವಂತ ಕೊಟ್ಟಿದ್ದೇನೆ ಆಸ್ತಿ. ಆಮೇಲೆ ನಾವು ಇಡೀ ಊರ್ಗೆ ಅವಾಗಿಂದ ನಮ್ ತಾತ ಹೆಸರುವಾಸ್ಗೆ ಇವತ್ಗೂ ಅಣ್ಣ ಕೋಟಿಗಟ್ಲೆ ಬೆಲೆ ಬಾಳುತ್ತೆ. ನಾವು ಟೋಟಲ್ ಒಂದು ಅರ್ಧ ಕಿಲೋಮೀಟರ್ ತನಕ 20 ಅಡಿ ರೋಡ್ ಫ್ರೀ ಕೊಟ್ಟಿದೀವಿ. 20-30 ವರ್ಷದಿಂದ 35 ಸೈಟ್ ಜನತಾ ಸೈಟ್ ಅಂತ ಬರುತ್ತಲ್ಲ ಗೌರ್ಮೆಂಟ್ ಇಂದ, ಅದು ಅಲರ್ಟ್ ಆಗಿದ್ದು ಬೇರೆಯವ್ರ ಸರ್ವೆ ನಂಬರ್ಲಿ ಅದನ್ನ ನಮ್ ಭೂಮಿ ತೋರ್ಸಿದ್ರು. ಅಂದ್ರೆ ನಮ್ಮಲ್ಲಿ ಈ ವಿದ್ಯಾವಂತರಾಗಿ ಇಲ್ಲ 4 ಜನ ಸಪೋರ್ಟ್ ತಗೊಂಡು ಇಲ್ಲ ಕಾನೂನು ಪ್ರಕಾರ ಗೊತ್ತು ಅನ್ನೋರು ಅವಾಗ ನಮ್ ತಂದೆಯವ್ರು ಗೊತ್ತಿಲ್ಲ. ಅದರಿಂದ ಕಿತ್ಕೊಂಡ್ಬಿಟ್ರು. ಇವಾಗ ನಮ್ಮ ಹೆಸರಲ್ಲಿ ಇದೆ. ಅದು ತಾಲೂಕ್ ಆಫೀಸಲ್ಲಿ ದುಡ್ಡು ಕೋರ್ಟ್ ಅಲ್ಲಿ ಇದೆ. ನಾವು ವಾಪಸ್ ತಗೊಂಡಿಲ್ಲ, ನಾವು ಅವ್ರ ಹೆಸರು ಸೈನು ಮಾಡ್ಕೊಟ್ಟಿಲ್ಲ. ಇವಾಗ ಕೇಸ್ ಹಾಕಿ JCP ಹೊಡಿಸಿದ್ರು ನಮ್ಮಂತೆ ಆಗುತ್ತೆ. ಆದ್ರೂ ಕಟ್ಟಿರೋ ಮನೆಗೆ ನಮ್ ತಂದೆಯವ್ರು ಹೇಳೋದು, ಕಲ್ಲು ಹಾಕದ್ ಬೇಡ, ಕೊಟ್ಬಿಟ್ಟಿದೀವಿ ಅವತ್ತು, ಇರೋದನ್ನ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರಣ್ಣ. ಆಯ್ತು. ಬಟ್ ಈ ಆಸ್ತಿ ವಿಚಾರದಲ್ಲಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರು ಮದ್ವೆ ಮಾಡಕ್ ತನಕ ಬೆಳ್ದಿ ಅವ್ರದ್ದು ಹಣ, ಅವ್ರದ್ ಕಾಲೇಜ್ ಮೆಟ್ಲು ಮತ್ತೆ ದೊಡ್ಡದಾದ್ರೆ ಶ್ರೀಮಂತ ಇದ್ ಮಾಡ್ತೀವಲ್ಲ ಅಣ್ಣ, ಮೆಚೂರ್ಡ್ ಐತಾರಲ್ಲ ಅವಾಗ ಅದೆಲ್ಲ ಮಾಡ್ದು. ನಂದು ನನ್ ತಮ್ಮಂದು ಸಿಂಪಲ್ ದೇವಸ್ಥಾನದಲ್ಲಿ ಆಗಿದ್ದು. ಅವ್ರಿಬ್ರದ್ದು ಗ್ರ್ಯಾಂಡ್ ಆಗಿ 10-15 ಲಕ್ಷ ಖರ್ಚು ಮಾಡಿ ಸಾಲ ಮಾಡಿ, ಅವ್ರಿಗೆ ಗೊತ್ತಿದ್ದು ಸಾಲ ಮಾಡಿ ಯಾರ ಹತ್ರ ಇಸ್ಕೊಂಡ ಎಷ್ಟು ಬಡ್ಡಿ ಕಟ್ತೋ ಏನೇನ್ ಮಾಡ್ದ ಪ್ರತಿಯೊಂದು ಅವ್ರಿಗೂ ಗೊತ್ತು. ಲಾಸ್ಟ್ ಅಲ್ಲಿ ಏನಂದ್ರು ಅಂದ್ರೆ, ಮನೆಗೆ ಬಂದು ನಾವ್ ಯಾರನ್ನ ಕಟ್ಕೊಂಡ್ ಹೋಗೋ 5,000ದಲ್ಲಿ ಮದ್ವೆ ಆಗೋದು ನಿಮ್ಗೆ ಕೇಳಿದ್ವಾ ಮಾಡಿ ಅಂತ ಹೇಳಿ ಮನೆಗ್ ಧೂಳು ಎಚ್ಬಿಟ್ಟು ಹೋದ್ರಣ. ಅವಾಗ್ಲೇ ದುಡ್ಡಕ್ ಬೆಲೆ ಇಲ್ಲ ಅಂತ ಅನ್ಸ್ಬಿಡ್ತಾನ. ಮನೆಗ್ ಧೂಳು ಎರಚಿ ಹೋದ್ರ? ಹೌದಣ್ಣ. ಅಂದ್ರೆ ನಿಮ್ ಮನೆಗೆ? ಹೌದಣ್ಣ. ಯಾವ ವಿಚಾರಕ್ಕೆ ಜಗಳ ಬಂತ ಆ ಸಮಯದಲ್ಲಿ? ಅಂದ್ರೆ 2ನೇ ತಂಗಿಗೆ ಒಂದು ಪಾಪು 2 ಪಾಪು ನಾವ್ ಬಾಣ್ತನ ಕರೀಲಿಲ್ಲ. ಅವ್ರು ಅಂದ್ರೆ ಮಾತಾಡ್ಕೊಂಡಿದ್ರಣ, ನಾವೇ ಮಾಡ್ಕೊಳ್ಳೋಣ ಅಂತ. ಯಾಕೆಂದ್ರೆ ಅವ್ರ ಅಕ್ಕ ತಂದೆ ತಾಯಿ ಎಲ್ಲ ಒಂದಾಗಿದ್ರು, ಮೈಸೂರ್ಲೇ ಇರೋದು. ನಾವೇ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ನಾವು ಕರಿಯೋ ಪದ್ಧತಿಲೆಲ್ಲ ಕರೆದು
ಅವರು ಅತಿ ಮೀರಿ ಬಂದ್ ಕರೀಲಿಲ್ವಲ್ಲ ಅಂತ ಹೇಳಿದ್ಮೇಲೆ, ಅಂದ್ರೆ ನಮ್ ತಾಯಿಯವ್ರ ಏನ್ ಗೊತ್ತಾ, ಈಗ ಇಬ್ರು ಸೊಸೈಟಿ ಬಂದಾಗ ಮೊದ್ಲು ಅವಳಿಗೆ ಮಾಡ್ದಂಗೆ ಇವಾಗ ಫ್ರೀಡಮ್ ಆಗಿ ಮಾಡಕ್ಕಾಗಲ್ಲ, ಈ ನಮ್ ಮನೇಲಿ ಏನೈತೆ ಅದನ್ನ ಮಾಡ್ತೀವಿ, ಹಂಗಾದ್ರೆ ನಾವ್ ಕರ್ಕೊಂಡ್ ಹೋಯ್ತಿವಿ ಬನ್ನಿ ಅಂತಂದಾಗ ಅವ್ರ ಮನ್ಸಲ್ಲಿ ಏನ್ ಬರ್ತೋ ನಾವ್ ಬರಲ್ಲ ಅಂತೇಳಿ ಕರೀಲ ಅಂದ. 7 ತಿಂಗಳು ತೀರೋಗಿರೋ ಒಂದ್ ಪಾಪು ತೀರೋಯ್ತು ಅಣ್ಣ. 2 ತಿಂಗಳಿಗೆ ಪಾಪು ತೀರೋ 2 ತಿಂಗಳಿಗೆ ಅವಳ ಮನೆಗ್ ಬಂದು ಆ ರೀತಿ ಮಾಡಿದ್ರಣ್ಣ. ಅವ್ರ 3 ಜನ ಎಲ್ಲ ಒಟ್ಟಾಗಿ ಬಂದು, ಸರಿನಪ್ಪ. ನಾವ್ ಯಾರು ಇಲ್ದೋ ಟೈಮಲ್ಲಿ ಬಂದಂಗ್ ಮಾಡಿದ್ರು. ಅವಾಗ ಮತ್ತೆ ನ್ಯಾಯ ಪಂಚಾಯತಿ ಅಂತ ಎಲ್ಲ ಸೇರಿಸ್ತು ನಮ್ಗೆ. ಅವಾಗ ನಾವ್ ಯಾರನ್ನ ಕಟ್ಕೊಂಡ್ ಹೋಗೋ ನಿಮ್ ಮಾಡಿ ಅಂತ ಹೇಳಿದ್ವಾ, ನೀವು ಮಾಡ್ಬಿಟ್ಟು ನಮ್ಗೆ ಹೇಳ್ತಿರಲ್ಲ ಅದಕ್ಕೆ ಇದಕ್ಕೆ ಸರಿ ಆಯ್ತು, ನಮ್ ಸಾಕಿ ಅಂತ ಹೇಳಿದ್ವಾ, ನಮ್ಗೆ ಆಸ್ತಿ ಬೇಕು ಅಂದ್ರು. ಅವ್ರ ಮದ್ವೆಗೂ ಮುಂಚೆ ಇಬ್ರು ನಮ್ಗೆ ಸೈನ್ ಹಾಕ್ಸ್ತೀವಿ, ನಾಳೆ ಬದ್ಲಾಗ್ತೀವಿ ನಾವು, ಇವಾಗ್ಲೇ ನಿಮ್ದು ಏನೈತೆ ಆಸ್ತಿಗೆ ಮಾಡ್ಸ್ಕೊಬಿಡಿ ಸೈನ್ ಅಂತ ಹೇಳಿದ್ರು. ನಾವ್ ಅವತ್ತು ಮಾಡ್ಕೊಳ್ಳಿಲ್ಲ. ಅದೇನೋ ಒಂದು ಪತ್ರ ಮಾಡ್ಸ್ಕೊಬೇಕಾಯ್ತು, ಅದು ಮಾಡ್ಸ್ಕೊಳ್ಳಿಲ್ಲ ಅಣ್ಣ. ಬೇಕಾ ಬೇಡ, ನಮ್ ಹೊಟ್ಟೆ ನಾವ್ ನಿಜವಾಗ್ಲು ನಮ್ ರಕ್ತ ಹಂಚಿ ಹುಟ್ಟಿಲ್ಲ ಅಂತ ಅನ್ಸಿದ್ರು ಅಣ್ಣ. ಆದ್ರೆ ಆ ಪ್ರೀತಿ ಆಯ್ತಲ್ಲ ಅಕ್ಕ ತಂಗಿ, ನಮ್ದು ಚಿಕ್ಕಪ್ಪನ ಮಕ್ಳೇ ಆದ್ರೂ ಸ್ವಂತ ತಂಗಿರು ನೋಡ್ಕೊಳಲ್ಲ, ಆ ರೀತಿ ನೋಡ್ಕೊಂಡಿದ್ದಾಣ. ಆ ರೀತಿ ಆಯ್ತು. ಈಗ ಧೂಳಾಕ್ ಹೋದವ್ರು ಯಾರು? ಅಂದ್ರೆ ಅವ್ರ ತಂಗಿದೀರ ಅಥವಾ ಗಂಡ್ ಮಕ್ಳ? ಏನಣ್ಣ? ಆ ಧೂಳಾಕ್ ಹೋದವ್ರು ಯಾರಪ್ಪ? ಅಂದ್ರೆ ಅವ್ರ ತಾಯಿ ಅದೇ ಚಿಕ್ಕಮ್ಮ ಮತ್ತೆ ಇಬ್ರು ಹೆಣ್ಮಕ್ಳು ತಂಗಿರು. ಗಂಡ್ ಮಕ್ಳು ಇಲ್ವಾ ಅವ್ರಿಗೆ? ಇಲ್ಲ ಇಲ್ಲ ಅಣ್ಣ. ಸೊ ಹೆಣ್ಣು ಮಕ್ಕಳು ಮತ್ತೆ ನಿಮ್ಮ ಚಿಕ್ಕಮ್ಮ. ಆಯ್ತು, ದೇವ್ರು ನೋಡ್ಲಿ. ಈಗ ಮುಂದೆ ಈಗ ನೀವು ಹೇಳಿದ್ರಿ ನಮ್ಗೆ ಅವತ್ತಿಗೆ ಬದುಕಿಗೆ ಜಿಗುಪ್ಸೆ ಅಂದ್ರೆ ಫೈನ್, ಅವ್ರ ಹಂಗಂದಾದ್ಮೇಲೆ ಯಾಕೆ ನೀವು ಬದುಕನ್ನು ಸಾಯೋ ಮಟ್ಟಿಗೆ ತಗೊಂಡ್ರಿ? ಸಾಯೋದು ಅಂತಂದ್ರೆ ಅದು ಹಂಗ ಆದ ತಕ್ಷಣನೇ ಅಣ್ಣ ಒಂದ್ ಇನ್ಸಿಡೆಂಟ್ ಆಯ್ತು. ಏನಾಯ್ತು? ನಾವು ಗಾರೆ ಕೆಲಸ ಮಾಡೋದು, ಬಿಲ್ಡಿಂಗ್ ಮೇಲೆಲ್ಲ ಹತ್ತೀವಣ್ಣ. ಟೈಮ್ ಕರೆಕ್ಟ್ ಆಗಿ ನೀರ್ ಕುಡಿಯಲ್ಲ, ಮತ್ತೆ ಯೂರಿನ್ ಪಾಸ್ ಮೂಲಕ ಸಡನ್ ಆಗಿ ಮಧ್ಯಾಹ್ನ ಊಟಕ್ಕೆ ಹೋದಾಗ ಇಲ್ಲ ಕಾಫಿ ಕುಡ್ದಾಗ ಟೀ ಟೈಮ್ ಹೋಗೋಣ ಅಂತ ನೆಗ್ಲೆಕ್ಟ್ ಮಾಡಿ ಅಣ್ಣ, ಆ ಕಿಡ್ನಿ ಸ್ಟೋನ್ ಅಂತ ಆಯ್ತು ಅಣ್ಣ. ಆ ಕಿಡ್ನಿ ಸ್ಟೋನ್ ಅಂತ ಆದ್ಮೇಲೆ ನಾವು ಒಂದ್ ಸ್ವಲ್ಪ ಬಡವ್ರೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಂದ್ಸಲ ಗೋಡೆ ಎಲ್ಲ ಮಡ್ಡಿ ಮಾಡಿದ್ವಿ. ಫೈನಲ್ ಇನ್ನೇನೋ ಮುಗೀತು ಅನ್ನೋ ಸ್ಟೇಜ್ ಅಲ್ಲಿ ಹಿಂದೆ ಸಿಕ್ಕಾಬಿಟ್ಟೆ ನೋವು ಬಂತು ಅಣ್ಣ. ನೋವು ಬಂದಾಗ ಅಲ್ಲೇ ಬಿದ್ದೋಗ್ಬಿಟ್ಟೆ. ಅವಾಗ ಅಲ್ಲಿ ವಾಚ್ಮೆನ್ ಅಂತ ಇರ್ತಾರೆ, ಅವರು ಆಟೋ ಮಾಡಿ ಕೆ ಹಾಸ್ಪಿಟ್ಲ್ ಹೋದೋಣ. ಹೋದ ತಕ್ಷಣ ಆಧಾರ್ ಕಾರ್ಡ್ ನಮ್ಮ ಮಿಸಸ್ಗೆಲ್ಲ ಫೋನ್ ಮಾಡಿ ತಗೊಂಡ್ಬಂದೆ. ನಿಮ್ಗೆ ಕಿಡ್ನಿ ಇನ್ಸ್ಪೆಕ್ಷನ್ ಆಗಿದೆ, ನಿಮ್ಗೆ ಆಪರೇಷನ್ ಮಾಡ್ಬೇಕು ಅಂತ ಪ್ರೈವೇಟ್ ಹಾಸ್ಪಿಟ್ಲ್ ಬರ್ದ್ರಣ. ಅಲ್ಲೇ ನಾನ್ ಮಾಡಿದ್ ಎಡವಟ್ಟು. ನಾನ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಮ್ಮ ಮನೆಯವ್ರು ಯಾರು ಬರ್ಬೇಕು ಅಂತಂದ್ರು. ನಮ್ ಫ್ರೆಂಡ್ಸ್ ಬಂದಿದ್ರಣ ಇಬ್ರು, ಅಂದ್ರೆ ಗಾರೆ ಕೆಲ್ಸದ್ರಲ್ಲಿ ಜೊತೆಲೆ ಕೆಲಸ ಮಾಡಿದ್ದು. ಅವರು ಸೈನ್ ಹಾಕ್ಬಿಟ್ರೆ ನಮ್ಮಿಂದ ಏನಾರು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಅವ್ರು ಹಾಕ್ಲಿಲ್ಲ ಅಣ್ಣ. ಅವತ್ತು ಐಸೋಲೇಷನ್ ಕೊಟ್ಟಿದ್ರು, ಬಟ್ ಆಪರೇಷನ್ ಮಾಡ್ಬೇಕಾಯ್ತು, ಅವ್ರು ಸೈನ್ ಹಾಕ್ಲಿಲ್ಲ. ಮನೆಯವ್ರು ಬರೋದ್ ಲೇಟ್ ಆಯ್ತು, ಕ್ಯಾನ್ಸಲ್ ಮಾಡಿದ್ರಣ. ಸರಿ ಆಯ್ತು ಅಂದ್ಬಿಟ್ಟು DMR ಹಾಸ್ಪಿಟ್ಲ್ ಬರ್ದ್ರಣ. ಬರ್ದ ತಕ್ಷಣ ಅವ್ರು ಏನ್ ಮಾಡಿದ್ರು, ನನಗೆ ಒಂದು 14 ಇಂಚು ಸ್ಟಿಚಿಂಗ್ ಮಾಡಿದ್ರಣ. ಸ್ಟಿಚಿಂಗ್ ಮಾಡಿದ್ಮೇಲೆ ಸ್ಟೋನ್ ತೆಗ್ದಿಲ್ಲ ಅಣ್ಣ. ಸ್ಟೋನ್ ತೆಗ್ದಿಲ್ಲ, ಸ್ಟಿಚಿಂಗ್ ಮಾಡ್ಬಿಟ್ರು. ಅಂದ್ರೆ ಆಯುಷ್ ಭಾರತ್ ಅಲ್ಲಿ 5 ಲಕ್ಷ ತನಕನೂ ಇದೆ ಅಂತ ಹೇಳ್ತಾರಲ್ಲಣ್ಣ, ಆ ರೀತಿಗೆ ಇವರು ನನ್ಗೆ ಒಂದು ದುರ್ಬೀನ್ ಅಂತ ಮಾಡ್ಬೋದಿತ್ತು, ಇಲ್ಲ ಶೂಟ್ ಮಾಡ್ಬೋದಿತ್ತು. ದುರ್ಬೀನ್ ಅಂದ್ರೆ ಒಂದ್ ಚೈನಾ ಬ್ಯಾಟ್ರಿ ತರ ಸಣ್ಣದಾಗಿ ತೂತ್ ಮಾಡ್ತಾರಣ್ಣ, ಇಲ್ಲ ಅಂದ್ರೆ ಸ್ಟೋನ್ ಅಂತಂದ್ರೆ ಶೂಟ್ ಮಾಡ್ತಾರಣ್ಣ. ಇವ್ರು ನನ್ಗೆ ಸ್ಟಿಚಿಂಗ್ 14 ಪಾಪಗ್ ಮಾಡ್ತಾರೆ ಪಾಪ ಲೇಡೀಸ್ನವ್ರಿಗೆ. ಆ ರೀತಿ ಕೂದ್ಬಿಟ್ಟು ನನ್ಗೆ ಹಂಗೆ ಹೊಲಿಗೆ ಹಾಕಿದಾರೆ, ಸ್ಟೋನ್ ತೆಗ್ದಿಲ್ಲ, ಇನ್ಸ್ಪೆಕ್ಷನ್ ಆಗಿದೆ, ಕಿವು ತುಂಬ್ಕೊಂಡಿದೆ ಅಂತ ಕಾರಣ ಹೇಳಿ ಒಂದು 15 ದಿನ ರೆಸ್ಟ್ ತಗೊಂಡು ಮತ್ ಬನ್ನಿ, ಮತ್ತೆ 6 ತಿಂಗಳಾಗಬೇಕು ಅಪ್ರೂವಲ್ ಆಗಕ್ಕೆ ಅಂತ ಹೇಳಿ. ಕಾರಣ ಅಂದ್ರೆ ನೀವು ಸ್ವಲ್ಪ ಆ ಕಾರ್ಡ್ ಪಾರ್ಡ್ ನಿಮ್ಮ ಹತ್ರ ಇದ್ದಿದ್ರಿಂದ ಆಯುಷ್ಮಾನ್ ಭಾರತ್ ರೇಷನ್ ಕಾರ್ಡ್ ಹೇಳ್ತಾರಲ್ಲ, ನೀವು ಏನ್ ದುಡ್ಡು ಕೊಡೋರಲ್ಲ ಅನ್ನೋ ಕೇರ್ಲೆಸ್. ಇಲ್ಲ ಅಣ್ಣ, ದುಡ್ಡು ಕೊಡಂಗಿಲ್ಲ. ಅದು ಸ್ಕ್ಯಾನಿಂಗ್ ಏನಿಂಗ್ ಎಲ್ಲ ಮಾಡಿಸಿ ರಿಪೋರ್ಟ್ ಎಲ್ಲ ಮಾಡ್ಸಾದ್ಮೇಲೆ ಅಪ್ರೂವಲ್ ಆಗಿ ಬನ್ನಿ ಅಂತ ಕಳ್ಸ್ಬಿಟ್ಟು ಫೋನ್ ನಂಬರ್ ತಗತಾರಣ್ಣ. ಬಟ್ ಅದು ಫೋನ್ ಮಾಡಿದ ತಕ್ಷಣ ಕೇಳಿಸ್ಕೊಳಪ್ಪ, ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋರು. ಇಲ್ಲ, ಅಮೌಂಟ್ ಆಗುತ್ತೆ ಅಣ್ಣ, ಅದರಿಂದ ಅವ್ರಿಗೇನು ನಷ್ಟ ಇಲ್ಲ ಅಲ್ವಾ? ಆಸ್ಪತ್ರೆಗೆ ಏನು ಆ ಕಾರ್ಡ್ ಇಂದ ನಷ್ಟ ಇಲ್ಲ? ಕಾರ್ಡ್ ಇಂದ ನಷ್ಟ ಇಲ್ಲ, ಅಮೌಂಟ್ ಕಟ್ಟಂಗಿಲ್ಲ. ಆಯ್ತು, ಮತ್ತೆ ನಿಮಗೆ ಬರೀ ಸ್ಟಿಚ್ ಹಾಕಿದ್ ಯಾಕೆ? ಕಲ್ ತೆಗಿದೇನೆ ಅದೇ ಗೊತ್ತಿಲ್ಲ ಅಣ್ಣ. ಅವರು ಅದೇ ದುಡ್ಡು ಅಂದ್ರೆ ಶೂಟ್ ಮಾಡಿ ಟೆಸ್ಟಿಂಗ್ ಮಾಡಿದ್ರೆ ಏನೋ ಒಂದು 50,000 30,000 ಆತರ ಅಪ್ರೂವಲ್ ಆಗುತ್ತೆ. ಇವ್ರಿಗೆ ದೊಡ್ಡದಾಗ ಕೂದ್ಬಿಟ್ರೆ ದೊಡ್ಡದಾಗ ದುಡ್ಡು ಬರುತ್ತಲ್ಲ ಅಣ್ಣ. ಗೌರ್ಮೆಂಟ್ ಡಾಕ್ಟರ್ ಅಲ್ವಣ್ಣ, ದೊಡ್ಡದಾಗ ಸ್ಟಿಚಿಂಗ್ ಮಾಡ್ಬಿಟ್ರೆ ಒಂದ್ 5 ಲಕ್ಷ ಅಮೌಂಟ್ ತಗೋಬೋದಲ್ಲ. ಅವರು ಫೋಟೋ ಹೊಡ್ಕೊಂಡಿರ್ತಾರ, ಇದೆಲ್ಲ ಮಾಡಿರ್ತಾರಲ್ಲ. ಅದ ಆಯ್ತು, ನನ್ಗೆ ಗೊತ್ತಾಗ್ಲಿಲ್ಲ ಅವಾಗ. ಸರಿ ಆಯ್ತು ಅಂದ್ಬಿಟ್ಟು 1 ಮಂತ್ ಆಯ್ತು. ಸರಿ ಸರ್ ಹಂಗೆ ಅನ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅಪ್ರೂವಲ್ಗೆ ನಮ್ಮ ಕಡೆಯವರೆಲ್ಲ ಅಲ್ಲೇ ಇದ್ರು. ಆಯ್ತು ಅಂದ್ಬಿಟ್ಟು ಕೇಳ್ಬಿಟ್ಟು 1-2 ತಿಂಗಳಾದ್ಮೇಲೆ ಮತ್ತೆ ಹೋದೋಣ. ಹೋದ ತಕ್ಷಣ ಶಿವರಾತ್ರಿ ಹಬ್ಬ ಅಣ್ಣ. ಅವಾಗ ಮತ್ತೆ ಆಪರೇಷನ್ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದಾಗ ಅವ್ರು ಮಾಡಿದ್ರು, ತೆಗಿತೀನಿ ಅಂತ ಹೇಳಿ
ಹೊರಗೆ ಬಿದ್ದ ತಕ್ಷಣನೇ ಅಂದ್ರೆ ನಮ್ಗೆ ಸೊಂಟದಿಂದ ಬೆನ್ನ ಹಿಂದೆ ಕೊಟ್ಟಿರ್ತಾರಣ್ಣ ಐಸೋಲೇಷನ್. ಹ್ಮ್ ಅಂದ್ರೆ ನಮ್ಗೆ ಹೊಟ್ಟೆ ಭಾಗದಿಂದ ಕೆಳಭಾಗ ಮಾತ್ರ ಅವ್ರು ಏನೇ ಮಾಡ್ತಾ ಇದ್ರು ಗೊತ್ತಾಗಲ್ಲ. ಮೇಲ್ಗಡೆ ಅವ್ರು ಏನ್ ಮಾಡ್ತಾವ್ರೆ ಅನ್ನೋದು ಹೆಸರು ಇರ್ತದೆ. ಅದೇನೋ ಅಂತಾರಲ್ವಾ, ಅದನ್ನೇನೋ ಅಂತಾರೆ. ಆತರ ಗೊತ್ತಿರ್ತದೆ, ಕಂಪ್ಯೂಟರ್ ಅಲ್ಲಿ ನೋಡ್ತಾ ಇದ್ದೆ ಅಣ್ಣ. ಓಕೆ, ಬಟ್ ನಿಮಗೆ ಅದಷ್ಟು ಗೊತ್ತಾಗಲ್ಲ. ಬಟ್ ಕೆಳಗಡೆ ನಿಮ್ಮ ಜವ್ ಹಿಡ್ದಂಗಾಗಿ ಏನು ಮಾಡ್ತಾವ್ರೆ ಅಂತ ಗೊತ್ತಾಗಲ್ಲ. ಅದ್ರಲ್ಲಿ ಕುಯ್ಯೋದು ಮತ್ತೆ ಅದ್ರಲ್ಲಿ ತೆಗಿಯೋದು ಎಲ್ಲ ತೋರಿಸ್ತಾ ಇರುತ್ತೆ ಅಣ್ಣ ಕಂಪ್ಯೂಟರ್ ಅಲ್ಲಿ. ಓಕೆ ಓಕೆ. ಕೆಲವರು ಬಾಯಿಗೆ ಬಟ್ಟೆ ಹಾಕ್ಬಿಡ್ತಾರೆ ಇದಕ್ಕೆ ಮುಖಕ್ಕೆ, ಕೆಲವ್ರು ನಾನ್ ನೋಡ್ತೀವಿ ಅಂದ್ರೆ ತೋರಿಸ್ತಾರೆ ಅಣ್ಣ. ಹಾಗ ಏನ್ ಮಾಡಿದ್ರು ಇವ್ರ ಹೆಲ್ಪ್ ಇನ್ನೊಬ್ರು ಡಾಕ್ಟರ್ ಅಂದ್ರೆ ಬರ್ಲಿಲ್ಲ ಅವಾಗ. ಸರಿ ಆಯ್ತು ತೆಗ್ದಿದ್ದೀನಿ ಅಂತ ಅನ್ಬಿಟ್ಟು ಮತ್ತೆ ಕಳಿಸ್ತಾರಣ್ಣ. ರಾತ್ರಿ ಹಬ್ಬದ ದಿನ 12 ಗಂಟೆಗೆ ಮುಗಿತದ ನೈಟು. ನನ್ನ ವಾರ್ಡ್ ಶಿಫ್ಟ್ ಮಾಡ್ತಾರೆ. ಅವ್ರ ಅಸಿಸ್ಟೆಂಟ್ಗೆ ಮತ್ತೆ ಸ್ಟ್ರೆಂತ್ ಹಾಕ್ಬೇಕಣ್ಣ, ಒಳಗಡೆ ಸ್ಟ್ರೆಂತ್ ಹಾಕಿರ್ತಾರೆ. ಆ ಸ್ಟ್ರೆಂತ್ ಹಾಕಿದ್ಮೇಲೆ ಒಂದು ಯೂರಿನ್ ಪಾಸ್ ಒಂದು ಪೈಪ್ ಹಾಕ್ತಾರಣ್ಣ. ಅದನ್ನ ಅವ್ರಿಗೆ ಅಸಿಸ್ಟೆಂಟ್ ಹೇಳ್ಬಿಟ್ಟು ಅವ್ರ ಅರ್ಜೆಂಟ್ ಹೋಗ್ಬೇಕು ಅಂದ್ಬಿಟ್ಟು ಹೊಟ್ಬಿಡ್ತಾರಣ್ಣ. ಹೋದ್ಮೇಲೆ ನನ್ಗೆ ಮಾಮೂಲಿ ಬೆಡ್ ಶಿಫ್ಟ್ ಮಾಡ್ತಾರೆ ಜನರಲ್ಗೆ. ಶಿಫ್ಟ್ ಮಾಡಿದಾಗ ಅವ್ರ ಅಸಿಸ್ಟೆಂಟ್ ಏನ್ ಮಾಡ್ತಾರೆ, ಯೂರಿನ್ ಪೈಪ್ ಹಾಕಿದಾಗ ಅವ್ರು ಏನ್ ಮಾಡ್ತಾರೆ, ಫೋರ್ಸ್ ಮಾಡ್ತಾರಲ್ಲ ಒಳಗಡೆ ಹಾಕಿ ಸ್ಟ್ರೆಂತ್ ಈಚೆ ಬಂದ್ಬಿಡ್ತಾನೆ. ಈಚೆ ಬಂದ ತಕ್ಷಣ ಬರೀ 10 ನಿಮಿಷಕ್ಕೆ ಅಣ್ಣ ನಂದು ಫುಲ್ ಬಾಡಿ ಎಲ್ಲ ಓದ್ಬಿಡ್ತದ ಅಣ್ಣ. ರಕ್ತ ಎಲ್ಲ ಹೋಗ್ಬಿಡ್ತು. ಸ್ಟ್ರೆಂತ್ ಬಂದ ತಕ್ಷಣ ಓದ್ಬಿಡುತ್ತೆ ಅಣ್ಣ. ನಾನು ಹಿಂಗ್ ಬದುಕಲ್ಲ ಅಂತ ನಮ್ಮ ಮಿಸಸ್ ಹೇಳಕ್ ಆಗ್ತಿಲ್ಲ, ಕಣ್ಣೀರ್ ಬರ್ತಾ ಇದೆ. ಎಲ್ಲ ಅವಾಗ ಚೆನ್ನಾಗಿದ್ರು, ತಂಗಿ ಬಾವ ಅಪ್ಪ ಅಮ್ಮ ಚಿಕ್ಕಮ್ಮ ಎಲ್ಲ ಚೆನ್ನಾಗಿದ್ರು ಅಣ್ಣ. ಅವಾಗ ಎಲ್ಲ ಬಂದ್ರು. ಅವಾಗ ನಾರಾಯಣ ಹಾಸ್ಪಿಟ್ಲ್ ಬರ್ಕೊಬಿಡಿ, ಡಾಕ್ಟರ್ ಹೊಂಟೋಗ್ರೆ, ನಮ್ಗೆ ಆಗಲ್ಲ, ನಾವ್ ಬದುಕಿಸ್ಕೋಬೇಕು ಅಂತ ಎಲ್ಲ ಗೋಳಾಡ್ತಾರೆ. ಅದೇ ಆಪರೇಷನ್ ಥಿಯೇಟರ್ ಅಲ್ಲಿ ನಾನು ಹೋದಾಗ ಇನ್ನೊಬ್ರು ಡಾಕ್ಟ್ರು ಪ್ರಕಾಶ್ ಡಾಕ್ಟರ್ ಅಂತ ಅವ್ರ ಆಪರೇಷನ್ ಥಿಯೇಟರ್ ಅಲ್ಲಿ ಇರ್ತಾರೆ ಅಣ್ಣ. ಥಿಯೇಟರ್ ಅಲ್ಲಿ ಇದ್ದಾಗ ಮತ್ತೆ ನನ್ನ ಕರ್ಕೊಂಡು ಹೋದಾಗ ಅವರು ಅಣ್ಣ ಚೆಕ್ ಮಾಡ್ತಾರೆ. ಅವಾಗ ನಿನ್ಗೆ ಐಸೋಲೇಷನ್ ಕೊಟ್ಟಿದ್ದು ಇವಾಗ ಪವರ್ ಇಳಿದೋಗಿದೆ, ನಿನ್ಗೆ ಒಂದ್ ಸ್ವಲ್ಪ ನೋವಾಗುತ್ತೆ ತಡ್ಕೊ, ಮತ್ತೆ ಐಸೋಲೇಷನ್ ಬೇಡ, ಲೈಫ್ ಲಾಂಗ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಸರ್ ಅಂತ ಅಂದಾಗ ಅವ್ರು ಅಣ್ಣ ಡೈರೆಕ್ಟ್ ಅವರು ಯೂರಿನ್ ಸ್ಟ್ರೆಂತ್ ಹಾಕ್ತಾರಣ್ಣ. ಸ್ವಲ್ಪ ನೋವಾಗುತ್ತೆ ತಡ್ಕೊಳ್ಳೋ ಅಂತ ಹೇಳ್ತಾರೆ ಅಣ್ಣ. ಅವಾಗ ಅವ್ರು ಹಾಕ್ತಾಗ್ಲೇ ಗೊತ್ತಾಗ್ಬಿಡುತ್ತೆ ಅಣ್ಣ, ಇವನ್ ಯಾಕೆ ಇಷ್ಟು ನಿನ್ ಕೂದಿದ್ದಾನೆ, ಯಾಕೆ ಸ್ಟಿಚಿಂಗ್ ಮಾಡಿದಾನೆ, ಸ್ಟೋನ್ ತೆಗ್ದೆಲ್ಲ ನೋಡಿ ಇಲ್ಲಿ ಅಂತ ಅವಾಗ್ಲೇ ಅಣ್ಣ ತೋರ್ಸ್ಬಿಡೋದು. ಅವ್ರೇ ಕಂಪ್ಯೂಟರ್ ಅಲ್ಲೇ ತೋರ್ಸ್ಬಿಟ್ರಣ್ಣ ಅವ್ರೇನೆ. ನೋಡೋ ನಿನ್ಗೆ ಒಂದ್ ಸೈಡ್ 30 mm ಇದೆ, ಒಂದ್ 40 mm ಇದೆ, ನಿನ್ಗೆ ಒಂದ್ ಸ್ವಲ್ಪ ತೆಗ್ದಿಲ್ಲ, ಏನು ಸ್ಟಿಚಿಂಗ್ ಮಾಡ್ದೆ ಅವನು ಅಂತ ಅವರು ಅಣ್ಣ ಇಂಗ್ಲಿಷ್ ನಲ್ಲಿ ಮಾತಾಡ್ಕತಾರೆ ಅಣ್ಣ. ಆಗ ನಾನು ಅವ್ರನ್ನೇ ಟಾರ್ಗೆಟ್ ಮಾಡ್ಕತೀನಿ. ಅಂದ್ರೆ ನನ್ಗೆ ಇದು ಇರೋ ಸತ್ಯನ ಹೇಳಿದ್ರಲ್ಲ, ನನ್ಗೆ ಇವರೇ ಕರೆಕ್ಟ್ ಅಂತ ಅಂದಾಗ ಅವ್ರ ನಮ್ ಮಿಸಸ್ ಅವರೆಲ್ಲ ಅವ್ರನ್ನ ಬೇಡ್ಕತಾರೆ. ಅವಾಗ ಸರಿ ಆಯ್ತು ಅಂತ ಕಳಿಸ್ತಾರೆ. ಅವ್ರು ಹಾಕಿ ಸ್ಟ್ರೆಂತ್ ಹಾಕಿ 10 ನಿಮಿಷಕ್ಕೆ ನಾನು ಆರಾಮ ಆಯ್ತೀನಿ ಅಣ್ಣ. ಅಲ್ಲಿ ನಂತರನೇ ಅಲ್ಲಿ ಬರೋರು ಯಾರಿಗೆ ತೋರಿಸ್ತೀವಿ ಅವ್ರಿಗೆ OTP ಯಾರ್ ಡಾಕ್ಟರ್ ತೋರಿಸ್ತಾರೆ ಅವ್ರಿಗೆ ಮಾತ್ರ ಅವ್ರ ಆಪರೇಷನ್ ಮಾಡ್ತಾರೆ. ನನ್ಗೆ ಆಗಿದ್ದ ಆಪರೇಷನ್ ಅಲ್ಲಿ ಒಂದ್ 20 ಜನಕ್ಕೆ ಮಾಡಿದ್ರಣ್ಣ. ಆ 20 ಜನದಲ್ಲಿ ನನ್ಗೆ ಈ ತರ ಕೂರ್ಸ್ಕೊಂಡ್ರೆ ನಾನೇ ಮೊದಲನೇವನು. 20 ಜನ ಸ್ಟಡಿ ಆಗೋಷ್ಟೊಳಗೆ ನಾನೇ ಎದ್ದಿ, ಒಂದ್ ಟೇಬಲ್ ತರ ಚೇರ್ ತರ ಕೊಡ್ತಾರೆ ಬೆನ್ನಿಗೆ, ಅದನ್ನ ಹಾಕಂಡ್ರೆ ನಾನೇ ಎದ್ ಕೂತ್ಕೊತಿದ್ದೆ ಅಣ್ಣ. ನೀನ್ ಏನಪ್ಪ ಇಷ್ಟೊಂದ್ ಗಟ್ಟಿ, ನೀನು ಈ ತರ ಕೂತಿದ್ರು ಅಂತಂದ್ರೆ ದಿನ OTP ಬೆಳಗ್ಗೆ ಸಂಜೆ ಬರೋರು. ಬಂದ ತಕ್ಷಣ ನೋಡದ್ಮೇಲೆ ಸರ್ ಹಿಂಗಾಯ್ತಾರ ಏನ್ ಮಾಡೋದು ಅದಕ್ಕೆ, ನೋಡಪ್ಪ ನಾನೇನು ಮಾಡಕ್ಕಾಗಲ್ಲ, ನಿನ್ ಕೇಸ್ ಹಾಕದ್ರ ಹಾಕೋ, ನಾನು ಅವ್ರ ಹತ್ರ ಕಂಪ್ಲೇಂಟ್ ಮಾಡಕ್ಕಾಗಲ್ಲ, ನನ್ನೇ ಹೇಳ್ಕೊಟ ಅಂತಂತಾರೆ ಅಂತ ಹೇಳ್ತಾರ ಅಣ್ಣ. ಸರಿ ಆಯ್ತು ನಿಮ್ ಸವಾಸನೆ ಬೇಡ ಅಂತ ಮನೆಗೆ ಡಿಸ್ಚಾರ್ಜ್ ಆಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ JSS ಅಲ್ಲಿ ರಾಜೇಶ್ವರಿ ಕಿಡ್ಡಿ ಮಾದಪ್ಪ ಅಂತ ಫೇಮಸ್ ಅಣ್ಣ. ಅವಾಗ ಒಂದ್ ವರ್ಷನೇ ಆಗೋಯ್ತಣ್ಣ. ಒಂದ್ ವರ್ಷದಲ್ಲಿ 2 ದಿನ ಮನೇಲಿ ಇರೋದು. 5 ಅನಾಸಿಷನ್ ತಗೋತೀನಿ, ಬದುಕಿದ್ದೆ ಹೆಚ್ಚು. ಆಗ ಅಲ್ಲೋಗಿ 1.5 ಲಕ್ಷ ಕಟ್ತೀನಿ. ಕೊರೋನಾ ಬಂದ್ಬಿಡ್ತಣ್ಣ, ಯಾರು ಇಲ್ಲ ನಮ್ಮ ಮಿಸಸ್ ಬಿಟ್ರೆ, ಯಾಕಾಗಲ್ಲ ಹೋಗಕ್ಕಾಗಲ್ಲ ಅಣ್ಣ. ಪ್ರತಿ ದಿನ ಬೆಳಿಗ್ಗೆ 1 ಸಂಜೆ 1 ಡಿಸ್ಚಾರ್ಜ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಡಾಕ್ಟ್ರು ಗೌರ್ಮೆಂಟ್ ಡಾಕ್ಟರ್ ಹತ್ರ ಹೋಗಿ ಇಂಗ್ಲೇಷನ್ ಕೊಡಿ ಅಂತಂದ್ರೆ ಪರ್ಮಿಷನ್ ಲೆಟರ್ ತಗೊಬನ್ನಿ ಅಂತಾರೆ. ಪರ್ಮಿಷನ್ ಲೆಟರ್ ತರ ಡಾಕ್ಟರ್ ಹತ್ರ ಹೋದ್ರೆ ಪ್ರತಿಯೊಂದು ಹಳ್ಳಿಗೂ ಅವರು ಫೀಲ್ಡ್ ವರ್ಕ್ ಹೋಗಿರ್ತಾರಣ್ಣ. ಪ್ರೈವೇಟ್ ಹೋದ್ರೆ ಅವ್ರು ಇಂಗ್ಲೇಷನ್ ಕರೆಕ್ಟ್ ಆಗಿ ಕೊಡಕ್ ಬರಲ್ಲ, ಯಾವ ರೀತಿ ಕೊಡಕ್ ಬರಲ್ಲ. ಅವ್ರಿಗೆ 2 ಇಂಗ್ಲೇಷನ್ ವೇಸ್ಟ್ ಆಗೋಯ್ತದಣ್ಣ. ಬರ್ದಿರ್ತಾರೆ ಬೆಳಿಗ್ಗೆ ಸಂಜೆ. ಅವಾಗ ಒಂದ್ ಸ್ವಲ್ಪ ಕುಗ್ಗೋಯ್ತೀನಣ್ಣ. ಮತ್ತೆ ಸಾಲ ಅದು, ಮತ್ತೆ ಮನೆ ವಾಸ್ತು ಸರಿ ಇಲ್ಲ, ಇಬ್ರು ಡಿವೈಡ್ ಆಗ್ಬೇಕು ಅಂತಂದಾಗ ಇದೊಂದ್ ಮನೆದೊಂದ್ ಸಾಲ ಆಗೋಯ್ತದಣ್ಣ ಟೋಟಲ್. ಮತ್ತೆ ಪ್ರತಿ ವಾರ 8 ಸಾವಿರ ಕಟ್ಬೇಕಣ್ಣ ಸಂಘಗಳಲ್ಲಿ. ಜೀವನ ಬೇಡ ಅಂತ ಅನ್ಸ್ಬಿಡ್ತದೆ. ಮತ್ ನಮ್ದು ಒಳ್ಳೇದು ಕೆಟ್ಟದ್ದು, ಆಮೇಲೆ ಮತ್ತೆ ನಮ್ದು ಏನು ಅಂದ್ರೆ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ವಾ ನೀವ್ ಹೇಳ್ತಾ ಇರ್ತಿರಲ್ಲ, ನಾವೇನಾದ್ರು ಮಾಡಿದ್ವಾ ಅಂತ ಮತ್ತೆ ನೆನ್ಪು ಮಾಡ್ಕೋತೀವಿ ನಾವು. ಏನಾದ್ರು ಸಣ್ಣದಾಗಿ ತಪ್ಪು ಮಾಡಿದೀವ ಏನು ಮತ್ ಮಾಡ್ಬಾರ್ದು, ಆ ಕರ್ಮನೇ ಅನ್ಭವಿಸ್ತಾ ಇದೀವ ಅಂತ ಹೇಳಿ ಇವಾಗ ಅಣ್ಣ ನನ್ ಕೈಲಿ ಯಾರು ನಮ್ ಫ್ಯಾಮಿಲಿನ ಹೆಂಗ್ ಕೆಲ್ಸ ಮಾಡಕ್ ಆಗಲ್ಲ.
ಒಂದ್ ಟೀ ಅಂಗಡಿ ಇಟ್ಕೊಂಡು ಒಂದ್ ಟೀ ಅಂಗಡಿಗೆ ಒಂದ್ ಹೋಟ್ಲ್ಗೆ ಸೇರ್ಕೊಂಡು ಕಾಲ ಕಳಿ ಅಂದ್ರು. ಅಣ್ಣ ಅವಾಗ ಹೆಂಗಿದ್ದೆ ಆಪರೇಷನ್ ಆಗಕ್ಕೂ ಮುಂಚೆ ಏನ್ ಕೆಲಸ ಮಾಡ್ತಿದ್ದೆ ಅಷ್ಟು ಡಬಲ್ ಕೆಲಸ ನಾನು ನಿಮ್ಮ ಆಶೀರ್ವಾದ ರಾಯರ ಆಶೀರ್ವಾದ ಮಾಡ್ತಾ ಇದೀನಿ ಅಣ್ಣ. ಆಯ್ತು ಜೀವನ ಸರಿ ಆಯ್ತು ಅಂದ್ಬಿಟ್ಟು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಿಮ್ದು ಲೈವ್ ಮತ್ತೆ ನಾನು ಹಾಕ್ತೀನಿ. ಅವಾಗ ನಮ್ಮ ಮಿಸ್ಸಸ್ ಹೇಳ್ತಾರೆ ಬೇಡ ಅಂದ. ನಿಮ್ಗೆ ಗೊತ್ತಿಲ್ಲ ಅಣ್ಣ, 20 ಜನ ಬಂದು ನಮ್ಗೆ ನಾವ್ ಪ್ರತಿ ಒಂದು 30 ವರ್ಷದಿಂದ ಬೆಟ್ಟಕ್ಕೆ ಹೋಗ್ತಾ ಇರ್ತೀವಿ, ಅಲ್ಲಿ ಪದ್ಧತಿ ನಮಗ್ ಗೊತ್ತಿಲ್ಲ. ಆ 20 ಜನ ನಮ್ಗೆ 3 ದಿನ ಉಳಿಸ್ಕೊಂಡು ಅವರೇ ರೂಮ್ ಮಾಡಿ ಊಟ ತಿಂಡಿ ಎಲ್ಲ ಕೊಡ್ಸ್ಕೊಂಡು ಅವ್ರ ಪದ್ಧತಿ ಏನಾಯ್ತು ಅಲ್ಲಿ ಆ ಬೆಟ್ಟಕ್ಕೆ ಏನಕ್ಕೆ ಹೋಗಿದ್ರಿ ನೀವು? ನಾವ್ ಬೇಡ ಜೀವನ ಇರೋದು ಪ್ರತಿಯೊಂದು ಇವ್ರು ಏನು ಹೆಲ್ಪ್ ಮಾಡ್ತಾ ಇಲ್ಲ, ಮತ್ತೆ ಆಸ್ತಿ ವಿಚಾರದಲ್ಲಿ ಸೈನ್ ಹಾಕೊಡ್ತಾ ಇಲ್ಲ, 1-2 ಸೈಟ್ ಮಾಡೋಣ ಅಂತಂದ್ರೆ ಯಾವ ಸಪೋರ್ಟ್ ಇಲ್ಲ, ದೂರ ಹಾಕ್ಬಿಟ್ರು ನಮ್ ಕೈಲೆಲ್ಲ ಹೆಲ್ಪ್ ತಕೊಂಡ್ರು. ನಾನ್ ಇದೀನಿ ಅಂತ ಬರೀ ಬಾಯಿ ಮಾತು ಯಾರು ಹೇಳ್ತಾ ಇಲ್ಲ. ಇಬ್ರು ಏನಕ್ಕೆ ಇರ್ಬೇಕು, ಅಲ್ಲಿಂದ ಇಲ್ಲ ಇಲ್ಲಿಂದ ಇಲ್ಲ ಅನ್ಬಿಟ್ಟು ಹೊರಟ್ಬಿಟ್ಟಣ ನೈಟ್. ಅಂದ್ರೆ ಮಕ್ಳಿದ್ರ ಆ ಸಮಯಕ್ಕೆ ನಿಮ್ಗೆ? ಅಣ್ಣ ಇಲ್ಲ ಅಣ್ಣ, ಅದೇ ನಾನ್ ಮಾಡಿದ್ ಪಾಪ ಅಣ್ಣ. ಎಲ್ಲಾ ಕಡೆ ತೋರ್ಸಿ ಯಾವ ದೇವ್ರು ಯಾರ್ ಏನ್ ಹೇಳ್ತಾರೆ ಎಲ್ಲ ಹೋಗ್ತೀವಣ್ಣ. 7 ವರ್ಷ ಆಯ್ತು. ಸ್ಟಾರ್ಟಿಂಗ್ 2 ಅಬಾರ್ಷನ್ ಆಯ್ತಣ್ಣ. ಅದ್ರ ಬಗ್ಗೆ ಅವ್ರ ಮನ್ಸಲ್ಲಿ ಹಿಂಗಿಲ್ಲ ಅಂತ ಒಬ್ರು ಚಿಂತೆ ಮಾಡಲ್ಲ. ಆದ್ರೂ ನಿಮ್ ಪ್ರೋಗ್ರಾಮ್ ಕೆಲವ್ರು 12 ವರ್ಷ 20 ವರ್ಷ ಹೇಳ್ತಾ ಇರ್ತಾರಲ್ಲ, ನಾನ್ ಚಿಂತೆನೆ ಮಾಡಲ್ಲ. ನಮ್ ಮಿಸಸ್ ಅದ್ನ ಹೇಳೋದು, ನಾವ್ ಏನು ಭಗವಂತ ಕೊಡ್ಬೇಕಾ ಅನ್ಸಿದ್ರೆ ಖಂಡಿತ ಸಿಗುತ್ತೆ. ನಮ್ಮಿಂದ ನಿನ್ನಿಂದ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಏನೋ ಮುಂದೆ ಒಂದ್ ಡಿಸಿಷನ್ ತಗೋಬಹುದು. ನಾವ್ ಎಲ್ಲೋದ್ರು ನಿಮ್ಗೆ ಯಾವ ಮೆಡಿಸಿನ್, ನಿಮ್ಗೆ ಯಾವ ಕಾಯಿಲೆನಿಲ್ಲ, ಯಾವ ಮೆಡಿಸಿನ್ ಕೊಡವ ಅಂತ. ಆಯ್ತಪ್ಪ, ಒಳ್ಳೇದಾಗುತ್ತೆ. ಬಟ್ ಈಗ ಈ ಸಾಯ್ಲಿಕ್ಕೆ ಹೊರಟ್ರಿ, ಬಟ್ ಅಲ್ಲಿ ಇಬ್ಬರೂ ಅದು ಒಮ್ಮತದ ನಿರ್ಧಾರವಾಗಿತ್ತು ಅಥವಾ ನೀವೇನಾದ್ರೂ ಒತ್ತಾಯ ಮಾಡಿದ್ರ ಹೆಂಡತಿಗೆ? ಯಾವ್ದಕ್ಕಣ? ಸಾಯೋ ವಿಚಾರದಲ್ಲಿ? ಸಾಯೋ ವಿಚಾರದಲ್ಲಿ ಇಬ್ರು ತೀರ್ಮಾನನೇ ಮಾಡಿದ್ದಣ. ಸರಿ, ಅಂದ್ರೆ ಅವ್ರಿಗೂ ನಿಮಗ್ ಬೆಲೆನೇ ಇಲ್ವಲ್ಲ, ಎಲ್ಲಾ ಮಾಡ್ಸ್ಕೊಂಡ್ ನಿಮ್ ಎಲ್ಲ ಕೈ ಬಿಟ್ಬಿಟ್ರು. ಒಬ್ರಾರು ಬಾಯಿ ಮತ್ಕೆ ತಂದೆ ತಾಯಿಯಲ್ಲಿ ತಮ್ಮ ಹೆಂಡತಿ ಆಗ್ಲಿ, ಇಲ್ಲ ತಂಗಿರು ಭಾವದಿರಾಗ್ಲಿ, ಇಲ್ಲ ನಮ್ ಕಡೆನೂ ಇಲ್ಲ, ಯಾವ ಬಂಧು ಮನೆನೂ ಇಲ್ಲ. ಆಮೇಲೆ ನನ್ ಫ್ರೆಂಡ್ಸ್ಗಳು ಎಷ್ಟೋ ಜನ ನನ್ನಿಂದ ಹೆಲ್ಪ್ ತಗೊಂಡವ್ರು ಇವತ್ತು ಯಾರು ನನ್ನ ಬರೀ ಕೈ ಅಂದ್ಮೇಲೆ ಎಲ್ಲ ಒಂಥರ ಕೀಳಂಗ್ ನೋಡಕ್ ಸ್ಟಾರ್ಟ್ ಮಾಡಿದ್ರ. ನಮ್ಮವರೇ ನಮ್ಗಿಲ್ಲ ಅಂತಂದ್ಮೇಲೆ ನಿಮ್ ಬೇರೆಯವ್ರ ಮೇಲೆ ಯಾಕೆ ದೂರದು? ನಡಿ ಜೀವನ ಯಾವತ್ತಿಗೂ ಆರೋಗ್ಯ ಸುಧಾರಿಸಿತ್ತಾ? ನೀವು ಹಾಗೆ ಸಾಯೋ ನಿರ್ಧಾರ ಮಾಡೋ ಸಮಯಕ್ಕೆ ನಿಮ್ಮ ಆರೋಗ್ಯ ಸುಧಾರಿಸಿತ್ತಾ? ಇಲ್ಲ, ಎಲ್ಲ ಒಂದು ಓಪನ್ ಆಗಿ ಮನೆಗ್ ಬಂದು ನಾನು ಎಲ್ರ ತಂದು ಮಾತಾಡ್ದೇನ ಕುಂತಿ ಓಪನ್ ಆಗಿ ಮಾತಾಡಿ, ನನ್ಗೆ ಈ ತರ ಕಷ್ಟ ಇದ್ರೆ ನನಗ್ ಸೈನ್ ಮಾಡ್ಕೊಡಿ, ನನ್ ಪಾಗದ್ ನಾನ್ ಮಾಡ್ಕೊತೀನಿ, ನನ್ಗೆ ಒಂದ್ ಸೈಟ್ ಕೊಟ್ರೆ ನನ್ ಸಾಕು, ನನ್ನ ಲೈಫ್ ನಾನು ದುಡಿಯೋದೇ ಸಾಕು, ಇರೋ ತನಕ ನಮ್ದು ಏನು ಬೇಡ ಅಂತಂದ್ರು. ಅದಕ್ಕೂ ಎಲ್ಲ ನಾ ಹಂಗೆ ಹಿಂಗೆ, ಈ ಅಪ್ಪ ಬಂದ್ರೆ ಚಿಕ್ಕಪ್ಪ ಬರಲ್ಲ, ದೊಡ್ಡಪ್ಪ ಬರಲ್ಲ, ಆತರ ಸುಮ್ನೆ ಈ ಓಪನ್ ಆಗಿ ಅವ್ರ ಹತ್ರನೇ ಹೋಗಿ ಇರೋ ಕಷ್ಟ ಹೇಳ್ಕೊಂಡ್ರು ಅವ್ರು ಹೆಲ್ಪ್ ಮಾಡ್ಲಿಲ್ಲ ಅಂದ್ಮೇಲೆ ಏನು ಬೇಡ ನಡಿ ಇವ್ರೇ ಚೆನ್ನಾಗಿರ್ಲಿ ಅಂತ ಡಿಸೈಡ್ ಇಬ್ರು ತೀರ್ಮಾನ ಮಾಡ್ಬಿಟ್ಟಿದ್ವಣ. ಓಕೆ, ನೀವು ಅಲ್ಲಿಂದ ಹೊರಟಾಗಿ ಎಷ್ಟು ಸಮಯ ಆಗಿತ್ತು ಮನೆಯಿಂದ? ನಾವು ಬೆಳಗಿನ ಜಾವ ಹೊಟ್ಟಿದ, ಅಲ್ಲಿ ಹೋಗೋದಕ್ಕೆ ಕರೆಕ್ಟ್ ಆಗಿ 3 ಗಂಟೆ ಆಗಿತ್ತಣ್ಣ. ಬೆಟ್ಟ ಇಳಿದ ತಕ್ಷಣನೇ ಆ ಬಸ್ಸಲ್ಲಿ ಇರೋರು ಕೂಡ ಇಳಿಬೇಡ ಅಂತ ಹೇಳ್ತಿದ್ರಣ್ಣ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಅಂಗಡಿ ಹಾಕೊಂಡಿರ್ತಾರೆ, ಅವರು ಹೋಗ್ಬೇಡಿ, ಮೊದ್ಲೇ ಹೋದ್ರು ನೀವು ಅವಾಗ್ಲೇ ಹೋಗ್ಬೇಕಿತ್ತು. ಅಂದ್ರೆ ಎಲ್ಲಿಗೆ ಹೋಗ್ಬೇಡಿ ಅಂತ? ಮತ್ತೆ ತಾಳ್ ಬೆಟ್ಟ ಇಳಿದಿ ಮೇಲ್ ಬೆಟ್ಟ ಹತ್ ನಡ್ಕೊಂಡು ಹೋಗಕ್ಕೆ. ಓಕೆ, ನಾನು ಆಕ್ಚುಲಿ ಆ ಜಾಗ ಅಷ್ಟು ನೋಡಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಂದ್ರೆ 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕಣ್ಣ. ಅಂದ್ರೆ ಮಹದೇಶ್ವರ ಬೆಟ್ಟದ ಬಗ್ಗೆ ನೀನ್ ಮಾತಾಡ್ತಿದ್ದಿ, ಹೌದಲ್ಲ? ಹೌದಣ್ಣ, ಅಲ್ಲಿಗೆ ಹೋಗಿದ್ದು. ಓಕೆ, ಈಗ 7 ಬೆಟ್ಟ ಹತ್ತಿ ಇಳಿಬೇಕಾ? ಈ 7 ಬೆಟ್ಟನು ಇಳಿಬೇಕಣ್ಣ. ಅದು ಒಂದು ದರ್ಶನ ಆದಂಗ ಅಥವಾ ಒಂದು 7 ಬೆಟ್ಟ ಇಳಿದ್ರೆ ದರ್ಶನ ಐತಬ್ಬ. ಅಂದ್ರೆ ಹೋಗೋರು ಬೈಕು ಕಾರು ಬಸ್ಸಲ್ಲಿ ಹೋಗ್ತಾರೆ, ನಾವು ಟಿಕೆಟ್ ತಗೊಂಡಿದ್ದು ಅಲ್ಲಿಗೆ. ಓಕೆ, ಬಟ್ ನಾವು ಅಲ್ಲಿ ಹೋಗಿ ಇಳ್ಕೊಂಡ್ರೆ ಅಲ್ಲೇನು ನಮ್ಗೆ ಜಾಗ ಅಂತದ್ದು ಸಿಗಲ್ಲ. ಅದೇ ನಡ್ಕೊಂಡು ಹೋದ್ರೆ ಫುಲ್ ಘಾಟ್ ಸೆಕ್ಷನ್ ತರ ಅಣ್ಣ, ಹಳ್ಳ. ಬಟ್ ಅಲ್ಲಿ ಪ್ರಾಣಿಗಳ ಕಾಟ ಅಂತ ಪ್ರಾಣಿಗಳಿದೆ ಅಣ್ಣ, ಬೋರ್ಡ್ ಹಾಕಿರ್ತಾರ ಅಲ್ಲಲ್ಲಿ. ಹಾಕಿರ್ತಾರಣ್ಣ. ಎಲ್ಲ ಗುಂಪಾಗಿ ಪಾದಯಾತ್ರೆ ಮಾಡೋರು ಹೋಗ್ತಾ ಇರ್ತಾರೆ, ಅವ್ರ ಜೊತೆಲಿ ಹೋಗ್ಬೇಕು. ಬಟ್ ನಾವು ಹೋಗ್ಬೇಕಾದ್ರೆ ಯಾರು ರೀತಿ ಇಲ್ಲ. ಬಟ್ ನಿಮಗೆ ಬದುಕಿನ ವೈರಾಗ್ಯ ಅಥವಾ ಬದುಕು ಬೇಡ ಅಂದಾಗ ನಿಮ್ಗೆ ಅದ್ರ ಬಗ್ಗೆ ಏನ್ ಚಿಂತೆ ಇರ್ಲಿಲ್ಲ? ಯಾರೇನ ಕಳ್ಳಿ ಅನ್ಬಿಡುತ್ತೆ, ನಾವು ಹೋಯ್ತಾ ಇದ್ದ. ಎಷ್ಟು ಮಧ್ಯರಾತ್ರಿನ ನೀವು ನಡ್ಕೊಂಡು ಹೋಗೋ ಸಮಯ? ನಡ್ಕೊಂಡು ಹೋಗೋ ಸಮಯ 3 ಬೆಟ್ಟ ಹತ್ತದ. ಎಷ್ಟು ಗಂಟೆ? ಒಂದ್ ನಿಮಿಷ ಎಷ್ಟು ಗಂಟೆ ಆ ಸಮಯದಲ್ಲಿ? ಒಂದು 3 ಗಂಟೆಗೆ 2:35ಕ್ಕೆ ಸ್ಟಾರ್ಟ್ ಮಾಡ್ದೋ ಅಲ್ಲಿ ಕೈ ಮುಗ್ದಿ. ಮಧ್ಯರಾತ್ರಿನ? ಇಲ್ಲ ಮಧ್ಯಾಹ್ನ ಟೈಮ್, ಬೆಳಿಗ್ಗೆ ಟೈಮು. ಓಕೆ, ನಾವೊಂದು 3:30 4 ಗಂಟೆ ಅಂದ್ರೆ ಬಸ್ಸು ಕಾರು ಓಡಾಡ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಇಳಿತಾ ಇರ್ತವೆ, ಟರ್ನುಗಳು, ಘಾಟು. ಬಟ್ ಅಲ್ಲಿ ತಿರುವಿನಲ್ಲಿ ತುಂಬಾ ಹಳ್ಳ ಇರ್ತದೆ. ಇಳಿಬೇಕಾದ್ರೆ ಮತ್ತೆ ಹತ್ಬೇಕಾದ್ರೆ ತುಂಬಾ ಹಳ್ಳ ಇರ್ತದೆ. ಹಳ್ಳದಲ್ಲಿ ಎಲ್ಲ ಜಂಪ್ ಮಾಡ್ಬಿಟ್ರೆ ನಾವು ಮತ್ತೆ ಸಿಗಲ್ಲ ಎಲ್ಲಿಗೂ, ಯಾರ ಕೈಲೂ. ನಾವ್ ಅಲ್ಲಿ ಧುಮುಕಿದಾರೆ ಅಂತಲೂ ಯಾರಿಗೂ ಗೊತ್ತಾಗಲ್ಲ.
ಆ 3 ತಿರುವು ಆದ್ಮೇಲೆ ನಾನ್ ಮಾಮೂಲಿ ಮೇನ್ ರೋಡಲ್ಲಿ ಹೋಗ್ತಾ ಇದೆ, ಅಲ್ಲಿ ಮೆಟ್ಲುಗಳಿದೆ. ಆ ಮೆಟ್ಲಲ್ಲಿ ಬಂದಂತ ಪ್ರತ್ಯಕ್ಷ ಆದವರು ಒಂದ್ 20 ಜನ. ಅವ್ರ ಪ್ರತ್ಯಕ್ಷ ಆದ್ಮೇಲೆ ನಮ್ಗೆ ಅವಕಾಶ ಸಿಗ್ಲಿಲ್ಲ. ಅವರೇ ನೀರ್ ಕೊಡೋದು, ಎಲ್ಲಿಂದ ಬಂದಿದ್ದೀರಾ, ನಾವು ಆವಾಗ್ಲೇ ಬಂದು, ನೀವ್ ಯಾಕೆ ಬಂದಿದ್ದೀರಾ, ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಅಂತ, ಯಾವ ಊರು ಏನು ಎಲ್ಲ ಪರಿಚಯ ಮಾಡ್ತಾರೆ. ಅದೊಂದು ವಿಚಿತ್ರ ಅನ್ಸಿದ್ದು. ಹೌದಾ, ಇದೇನಿದು ಸತ್ಯ ಅಣ್ಣ. ಇವ್ರು ಯಾಕೆ ನನ್ನ ಅಂದ್ರೆ ಅವ್ರು ಜೀವಂತವಾಗಿ ಇಡ್ಲಿಕ್ಕೆ ಯಾರೋ ಕಳಿಸಿದ್ದಾರೆ ಅನ್ನೋ ರೀತಿ ವರ್ತಿಸ್ತಾರೆ. ಗೊತ್ತಾಗೋಯ್ತಣ್ಣ. ಅಂದ್ರೆ ಸಿಕ್ಕಿದ್ ಇಬ್ರು ಹೋಯ್ತಾ ಅವ್ರ ಗ್ರೂಪ್ ಸೇರ್ಸ್ಬಿಟ್ರು. 20 ಜನ ಆಗೋಯ್ತು. ಅವ್ರ ಜೊತೆಗೆ ನಾವು ಅವ್ರ ಮನೆಯವ್ರನ್ನ ರೀತಿಗೆ ನಮ್ಗೆ ಇಲ್ಲಿ ಜೊತೆಲಿ ಹುಟ್ಟಿ ಬೆಳೆದಿ ತುಂಬಾ ಫ್ರೆಂಡ್ಸು, ಅವ್ರು ಇವ್ರು ಸ್ಕೂಲು, ಪ್ರತಿಯೊಂದ್ ಕೆಲ್ಸ ಟೀಮು, ಅದು ಸೆಕೆಂಡ್ರಿನ. ಅದಕ್ಕಿಂತ ಹೆಚ್ಚಿನ ಪ್ರೀತಿ ಬರೀ 1 hour ಅಲ್ಲಿ ಆ 20 ಜನ ಕೊಟ್ಬಿಟ್ರು. ಅಲ್ಲಿ ನಿಮ್ಮ ಮನಸ್ಥಿತಿ ಸ್ವಲ್ಪ ಬದಲಾಯ್ತು. ಭಗವಂತನೇ ನಮ್ಗೆ ಅದಕ್ಕೂ ದಾರಿ ಕೊಡ್ತಾ ಇಲ್ಲ, ಸಾಯಕ್ಕೂ ಬಿಡ್ತಾ ಇಲ್ಲ, ಅವ್ನ್ ಬಂದ್ ಕಾಪಾಡ್ದ ಅಂತ ಅನ್ಸ್ಬಿಡ್ತಾನೆ. ಸರಿ, ಅವ್ರು ಏನ್ ಮಾತಾಡೋದ್ರು ಆಕ್ಚುಲಿ? ಅಂದ್ರೆ ಸತ್ಯ ನೀವು ಹೇಳಿದ್ರ ಅಥವಾ ಏನಾಯ್ತು ಅವ್ರ ಮಾತುಕತೆ ಏನಾಯ್ತು? ಅಂದ್ರೆ ಬಂದ್ರು, ಎಲ್ಲಿಂದ ಬಂದಿದ್ದೀರಾ, ತಗೊಳ್ಳಿ ನೀರ್ ಕುಡಿರಿ, ಯಾವಾಗ ಎಷ್ಟೊತ್ತಿಗೆ ಹತ್ತಕ್ ಸ್ಟಾರ್ಟ್ ಮಾಡಿದ್ರಿ, ಈ ರೀತಿ ಮಾತಾಡಿದ್ರಣ. ಯಾವ ಊರು, ಏನ್ ಮಾಡ್ತೀರಾ, ಏನ್ ಕೆಲ್ಸ ಮಾಡ್ತೀರಾ, ಏನಕ್ಕೆ ನಡ್ಕೊ ಬರ್ತಾ ಇದೀರಾ, ನಿಮ್ ಏನ್ ಬೇಡ್ಕೊಂಡಿದೀರಾ ಅಂತೆಲ್ಲ ಕೇಳ್ಕೊಂಡು ಮಾತಾಡ್ತಾ ಜೊತೆಲೆ ಕರ್ಕೊಂಡೋದ್ರು. ಕತ್ಲೆ ಆಯ್ತು, ಬನ್ನಿ ನಮ್ ಜೊತೆ, ಇಲ್ಲಿ ಆನೆ ಕಾಟ, ಬನ್ನಿ ನಾವ್ ರೂಮ್ ಮಾಡಿದೀವಿ, ಈ ರೀತಿ ಸ್ನಾನ ಮಾಡಿ ನೋಡಿ. ಪಾದಯಾತ್ರೆ ಮಾಡ್ಕೊಂಡು ಹೋದ್ರೆ ನಾವ್ ಕ್ಯೂ ನಿಂತ್ಕೊಳಂಗಿಲ್ಲ, ಡೈರೆಕ್ಟ್ ಕಾಲ್ ತೊಳಿದೆ ದರ್ಶನ ಮಾಡ್ಬೇಕು. ನಾವ್ ಪಾದಯಾತ್ರೆಯಿಂದ ನಡ್ಕ ಬಂದಿದೀವಿ ಅಂತ ಅಂದ ತಕ್ಷಣನೇ ನಮ್ನ ಒಳಗಡೆ ಬಿಟ್ಬಿಡ್ತಾರೆ, ಫ್ರೀ ದರ್ಶನ ನೀಟಾಗಿ. ಅಂದ್ರೆ ಇದಿರುತ್ತೆ, ಡೈರೆಕ್ಟ್ ಬಿಟ್ಬಿಡ್ತಾರ ಅಣ್ಣ, ಕ್ಯೂ ಇರಲ್ಲ. ಅಂದ್ರೆ ಪಾದಯಾತ್ರೆ ಮಾಡಿದವ್ರಿಗೆ ನಡ್ಕೊಂಡ್ ಬಂದವ್ರಿಗೆ ಡೈರೆಕ್ಟ್ ಯಾವ ಕ್ಯೂ ಇಲ್ಲ, ಡೈರೆಕ್ಟ್ ಹೋಗಿ ದರ್ಶನ ಮಾಡ್ತಾರೆ. ನೀವು ನಡ್ಕೊಂಡ್ ಬಂದಿದ್ದೀರಾ ಅನ್ನೋಕೆ ಪ್ರೂಫ್ ಏನ್ ಕೇಳ್ತಾರೆ ಅವರು? ಅವ್ರು ಒಂದ್ ಟೀಮ್ ಅವ್ರು ವರ್ಷ ಹೋಯ್ತಾರಂತ ಅವ್ರು. ನಾವ್ ಪಾದಯಾತ್ರೆ ಮಾಡ್ಕೊಂಡ್ ಬಂದಿರೋದು ನಾವ್ 25 ಸೀಟುವೆ ಅಂತ ಹೇಳಿದ್ರು. ಅವ್ರು 23 ಇದ್ರು, ನಾವ್ 2 ಇದ್ದೋ, ಒಟ್ಟಿಗೆ ಹೋದ. ಅವ್ರು 2ನೇ ನಂಬರ್ ಗೇಟ್ಗೆ ಹೋಗಿ ಅಂತಂದ್ರು, ಡೈರೆಕ್ಟ್ ಬಿಟ್ರು. ಬಿಟ್ಮೇಲೆ ಸರಿ ದರ್ಶನ ಎಲ್ಲ ಆಯ್ತು. ಆಮೇಲೆ ನಾವು ಯಾವಾಗ ಹೋದ್ರು ಸ್ನಾನ ಮಾಡಿ ಇಲ್ಲ ಕಾಲ್ ತೊಳಿತೀವಿ, ಹಂಗ್ ಮಾಡ್ಬಾರ್ದು ಕಣಪ್ಪ, ನಾವು ಬಂದದ್ದು ನೆರವೇರಿಯಲ್ಲ ಅಂತ ಹೇಳಿ. ತುಂಬಾ ವಯಸ್ಸಾದವ್ರು ಇದ್ರು ಅವರು. ಮತ್ತೆ ಅಂದ್ರೆ ಅಣ್ಣ, ಅವರು ಪ್ರತಿ ವರ್ಷನೂ ರಜಾ ಹೊಡಿಯಕ್ಕೆ ಅಂತ ಹೋಯ್ತಾರೆ. ಅಂದ್ರೆ ದೇವಸ್ಥಾನದಲ್ಲಿ ತಿಂಗಳ ಉಳ್ಕೊಂಡು ಒರ್ಸೋದು ಗುಡ್ಸೋದು, ಅಂದ್ರೆ ಅವ್ರು ಸೇವೆ ಮಾಡಕ್ ಹೋಗ್ತಾರಲ್ಲ, ಅವಂತವ್ರು ಜಾಸ್ತಿ ಅದ್ರಲ್ಲಿ ಇದ್ರು ಆ ಗ್ರೂಪ್ ಅಲ್ಲಿ. ಅವರು ನಮ್ಗೆ ಎಲ್ಲಾ ಈ ತರ ಮಾಡಿ, ಹಿಂಗ್ ಮಾಡಿ, ಎಣ್ಣೆ ಮಜ್ನ ಮಾಡಿ, ಮನೇಲಿ ಈ ತರ ಪೂಜೆ ಮಾಡಿ, ಈ ಎಲ್ಲ ಪ್ರತಿಯೊಂದು ಹೇಳ್ಕೊಟ್ರು. ಆಮೇಲೆ ನಾವು ರೂಮ್ ಮಾಡಿದೀವಿ ಬನ್ನಿ ಅಂದ್ರು. ಮತ್ತೆ ಊಟಕ್ಕೆ ಕ್ಯೂ ನಿಂತ್ಕೋಬೇಕು. ಅಲ್ಲೂ ಬನ್ನಿ ನಾವು ಕರ್ಕೊಂಡ್ ಹೋಗ್ತೀವಿ, ಪಾದಯಾತ್ರೆ ಇದ್ರೆ ಡೈರೆಕ್ಟ್ ನಮ್ಗೆ ಬಿಡ್ತಾರೆ ಅಂತ ಹೇಳಿ ಅಲ್ಲೂ ಕರ್ಕೊಂಡ್ ಹೋದ್ರು. ಅವ್ರು ನಮ್ಗೆ 5 ನಿಮಿಷನೂ ಅವಕಾಶ ಕೊಡ್ಲಿಲ್ಲ ಅಣ್ಣ. ಮತ್ತೆ ನಮ್ಗೆ ಯಾವ ರೀತಿ ಅಂತಂದ್ರೆ, ಎಷ್ಟೋ ವರ್ಷದಿಂದ ಅವ್ರು ಪರಿಚಯವೇನೋ, ಅವ್ರ ಮನೇಲಿ ಫ್ಯಾಮಿಲಿಯಲ್ಲಿ ಒಬ್ರೇನೋ ಅನ್ನೋ ರೀತಿಲೇ ನಮ್ನ 4 ದಿನ ಚೆನ್ನಾಗ್ ನೋಡ್ಕೊಂಡ್ರಣ. ಅಯ್ಯೋ, ಅವಾಗ್ಲೇ ಅನ್ಸ್ಬಿಡ್ತು. ಮತ್ತೆ ನಾವ್ ಬಸ್ ಹತ್ತಿ ನೀವ್ ಹೋಗಿ ಮತ್ತೆ ಫೋನ್ ಮಾಡಿ ಅಂತ ನಮ್ ನಂಬರ್ಗಳೆಲ್ಲ ತಕೊಂಡು ಪ್ರತಿ ದಿನ ಫೋನ್ ಮಾಡ್ತಾರಣ್ಣ. ಅಂದ್ರೆ ನಾನು ಓಪನ್ ಆಗಿ ಯಾರೇ ಇದ್ರು ಹೇಳ್ಬಿಡೋ ಸ್ವಭಾವ ಅಣ್ಣ. ಅವ್ರಿಗೆ ಗೊತ್ತಾಗ್ಬಿಡ್ತು ಏನಿಂದ ನನ್ ಮನ್ಸು ಮುಖದಲ್ಲಿ ನೋಡಿದ್ರೆ ಕೆಲವ್ರಿಗೆ ಗೊತ್ತಾಗುತ್ತೆ ಅಣ್ಣ, ವಯಸ್ಸಾದವ್ರಿಗೆ. ನೀವು ಬಾಯ್ಬಿಟ್ಟು ಅಂದ್ರೆ ಅಂತಿಮವಾಗಿ ಮನೆಗೆಲ್ಲ ಹೋದ್ಮೇಲೆ ಗೊತ್ತಾಯ್ತಾ ಅಥವಾ ಅಲ್ಲಿ ನಮ್ ಫ್ಯಾಮಿಲಿ ಒಬ್ರು ಹೇಳಲೇ ಇಲ್ಲ ಅಣ್ಣ, ನಾವಿಬ್ರೇ ಡಿಸಿಷನ್ ತಗೊಂಡಿದ್ದೆ. ಅಲ್ಲ 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 ನಾನು ಹೇಳಿದ್ದು ಯಾರು ನಿಮ್ ಜೊತೆ ತುಂಬಾ ನಿಮ್ಮನ್ನ ಶೇರ್ ಮಾಡೇ ಇಲ್ಲ ಅಣ್ಣ. ಓಕೆ ಓಕೆ, ಬಟ್ ಅವ್ರಿಗೆ ಗೊತ್ತಿಲ್ಲ ನೀವು ಸಾಯ್ಲಿಕ್ಕೆ ಬಂದಿದ್ದೀರಾ ಅಂತ? ಯಾರಿಗೂ ಹೇಳೇ ಇಲ್ಲ ಅಣ್ಣ. ನಾವು ಮಂತ್ಲಿ ವಾರ ನಾವು ಒಂದು 8-8 ಸಾವಿರ 6 ಸಾವಿರ ಅಂತರ ಕಟ್ಬೇಕು. ನಾವ್ ಒಂದ್ ತಿಂಗ್ಳಿಗಾಗಷ್ಟನ್ನ ಎಲ್ರ ಕೈಲೂ ಕೊಟ್ಬಿಟ್ಟು ಹೊರಟಾಗಿದ್ದ. ಅಲ್ಲ, ನನ್ನ ಪ್ರಶ್ನೆ ಸರಿಯಾಗಿ ತಾಳ್ಮೆಯಿಂದ ಕೇಳಿಸ್ಕೊಳಪ್ಪ. ಈ ನಿಮ್ಮನ್ನು ಕಾಪಾಡಲಿಕ್ಕೆ ಅಥವಾ ಏನು ದೇವರಾಗಿ ಬಂದು ನಿಮ್ಮನ್ನ ಒಂದು ಕ್ಷಣ ಕೂಡ ಬಿಟ್ಟಿರದೆ ಎಲ್ಲವನ್ನ ಬೆಟ್ಟದ ಮೇಲೆ ನಿಮ್ಮನ್ನ ನೋಡ್ಕೊಂಡ್ರಲ್ಲಪ್ಪ, ಅವ್ರಿಗೆ ಅದು ಗೊತ್ತಿತ್ತ? ಅಲ್ಲಿ ಬೆಟ್ಟದ ಮೇಲೆ ಇದ್ದಾಗ ನೀವು ಬಂದಿರೋದು ಸಾಯೋಕೆ ಅಂತ ಅವ್ರಿಗೆ ಗೊತ್ತಿತ್ತ? ಇಲ್ಲ ಅಣ್ಣ, ಅವ್ರಿಗೆ ಗೊತ್ತಿತ್ತಿಲ್ಲ ಅಣ್ಣ. ಬಟ್ ಯಾವಾಗ ಗೊತ್ತಾಯ್ತು ಅವ್ರಿಗೆ? ಹೋಗಿ ದರ್ಶನ ಎಲ್ಲ ಆದ್ಮೇಲೆ ರೂಮ್ ಮಾಡಿದ್ರ ಅಣ್ಣ. ಅವಾಗ ಒಬ್ರು ನಮ್ಗೆ ತುಂಬಾ 10 ಹೆಚ್ಚು ಅವ್ರ ಕಷ್ಟನ ಹೇಳ್ಕೊಂಡು ಅವ್ರ ಸಾಧನೆ ಬಗ್ಗೆ ಹೇಳಿದ್ರು. ಗಂಡ ಕುಡ್ಕ 2 ಗಂಡ್ ಮಕ್ಳು, ಸರಿಯಾಗಿ ಮನೆಗ್ ಬರಲ್ಲ, ಜಮೀನ್ ಮಾಡೋರು ಯಾರು ಇಲ್ಲ, ನಾನು ಬೆಳಿಗ್ಗೆ ಟೈಮು ಹೂ ಕಟ್ಕೊಂಡು ದೋಸೆ ಹಾಕೊಂಡು ನನ್ ಮಕ್ಳು ಓದಿಸ್ತಾ ಇದೀನಿ ಕಣಪ್ಪ ಅಂತ ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡಾಗ, ನಾ ಇವತ್ತು ಚೀಟಿ ಗೀಟಿ ಮಾಡಿ ಇವತ್ತೊಂದ್ ಮನೆ ಕಟ್ಟಿದೀನಿ ಕಣಪ್ಪ. ನಾನೇ ಆಗ ನಾನು ಒಂದ್ ಮಾತು ಹೇಳ್ದೆ, ಅವ್ರು ಹೇಳೋ ಕಷ್ಟ ನೋಡ್ಬಿಟ್ಟು, ನೀವೇ ಗಂಡ, ನಿಮ್ಮ ಮನೇಲಿ ಇದಾರಲ್ಲ ಅವರೇ ನಿಮ್ ಹೆಂಡತಿ ಅಂತಂದೆ. ಉಲ್ಟಾ ಆಗಿದೆ, ನೀವು ದುಡಿಬೇಕು, ಅವ್ರು ದುಡಿಬೇಕಾಗಿತ್ತು, ಬಟ್ ನೀವು ದುಡಿತಾ ಇದೀರಾ. ನೀವೇ ಗಂಡು ಅವರೇ ಹೆಣ್ಣು, ನೋಡಿ ನಿಮ್ ಕಷ್ಟ ಇಷ್ಟು ನೀವ್ ಎದುರಿಸಿದೀರಾ, ನಮ್ದು ಹಿಂಗಿದೆ ಅಂತ ನಾನು ಈ ರೀತಿ ನಾವ್ ಇಬ್ರು ತೀರ್ಮಾನ ಮಾಡ್ಕೊಂಡ್ ಬಂದಿದ್ದ ಅಂದಾಗ, ಅಯ್ಯೋ ಹುಚ್ಚಪ್ಪ, ಇದ್ ನನ್ ಕಷ್ಟಕ್ಕಿಂತ ನಿನ್ ಕಷ್ಟದ ಯಾವ್ದು ದೊಡ್ಡದಲ್ಲ,
ನಿಂದು ಸಣ್ಣದು, ನೀನ್ ಈಗ್ಲೂ ಮನ್ಸ್ಬಿಟ್ರೆ ಭಗವಂತ ನಿಂಗೆ ಐಷಾರಾಗಿ ಕೊಟ್ಟಾನೆ, ಕೈಯಲ್ಲಿ ಕೆಲ್ಸ ಇದೆ, ಆ ರೀತಿ ಯಾವತ್ತೂ ಯೋಚನೆ ಮಾಡ್ಬೇಡ ಅಂತ ಅವ್ರು ನಾವು ಮಾತಾಡಿದಾಗ ನಮ್ಮ ಮಿಸಸ್ ಜೊತೆ 3 ಜನ ಕೂತ್ ಮಾತಾಡಿದಾಗ ಅವ್ರು ಓಪನ್ ಆಗಿ ಈ ರೀತಿ ಹೇಳಿದ್ರಣ್ಣ. ಅವಾಗ ತುಂಬಾ ಖುಷಿ ಆಯ್ತಣ್ಣ. ಬಟ್ ನಿಮಗೆ ಅಷ್ಟೊತ್ತಿಗೆ ಸಾವಿನ ಆಲೋಚನೆಯಿಂದ ಹೊರಗಡೆ ಬಂದಿದ್ರ? ಬಂದ್ಬಿಟ್ಟಿದ್ದಣ್ಣ. ಅದು ಬಂದ್ಬಿಟ್ಟಿದ್ದು. ಅಲ್ಲಿ ಆನೆ ತಲೆ ದಿಂಬ ಅಂತ ಒಂದ್ ಇದೆ ಅಣ್ಣ, ಕ್ಲೈಮ್ಯಾಕ್ಸ್ 7 ಬೆಟ್ಟ ಹತ್ತಿ ಮತ್ತೆ ಇಳಿಬೇಕಣ್ಣ, ಅವಾಗ ಕಾಣುತ್ತೆ ದೇವ್ರ ದರ್ಶನ ಕಳ್ಸ. ಅಲ್ಲಿ ಕೂತಿ ಅವ್ರು ಇಲ್ಲಿ ಕೂತಿದ್ ಹೋಗ್ಬೇಕಂತ ಕೂತಿದಾಗ್ಲೇ ಅವ್ರಿಗೆ ಗೊತ್ತಾಗ್ಬಿಡ್ತಾಣ, ನಮ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತ ಅವ್ರಿಗೆ, ಇವ್ರು ದರ್ಶನಕ್ ಬಂದಿಲ್ಲ, ಇವ್ರು ಏನೋ ಡಿಸಿಷನ್ ತಗೊಂಡೇ ಬಂದಿರೋದು ಅಂತ ಕಂಡು ಹಿಡ್ಬಿಡ್ರಣ ಅವ್ರು. ಬಟ್ ನಿಮ್ಮ ಕೈಲಿ ಬಟ್ಟೆ ಬ್ಯಾಗ್ಗಳಿದ್ವಾ? ಬಟ್ಟೆ ತಗೊಂಡಿದ್ದಣ್ಣ, ಬ್ಯಾಗ್ ತಗೊಂಡಿದ್ದೋ, ನೀರಿತ್ತು, ಫೋನ್ ಇತ್ತು, ನಮ್ಮ ಆಧಾರ್ ಕಾರ್ಡ್ ಇತ್ತು. ಡೌಟ್ ಬರಬಾರ್ದು ಅಂತ. ಹೌದಣ್ಣ. ಅಲ್ಲ, ಬಟ್ಟೆ ಇರೋದಕ್ಕೆ ಕಾರಣ ಏನು? ನೀವು ಹೋಗೋದೇ ಹೌದು ಅನ್ನೋದಾದ್ರೆ ಬಟ್ಟೆ ತಂದಿದ್ ಯಾಕೆ? ಇಲ್ಲ ಅಣ್ಣ, ನಡ್ಕೊಂಡ್ ಹೋಗ್ತೀವಲ್ಲ ಅಣ್ಣ, ಅಂದ್ರೆ ನಾವು 1 ದಿನಕ್ಕೆ ಹೋಗ್ತೀವಿ, 2 ದಿನಕ್ಕೆ ಹೋಗ್ತೀವ, ಮತ್ತೆ ಒಂದೊಂದ್ ಜೊತೆ ತಗೊಂಡಿದ್ದಣ್ಣ ಇರ್ಲಿ ಅವಕಾಶ. ಅಂದ್ರೆ ಮನೆಯಿಂದಲೇ ಬ್ಯಾಗ್ ಅಲ್ಲಿ ಇಬ್ರು ಒಂದೊಂದ್ ಜೊತೆ ಎಕ್ಸ್ಟ್ರಾ ತಗೊಂಡಿದ್ದ. ನಮ್ಗೆ ಅವಕಾಶ ಸಾಲಿಲ್ಲ ಅಂದ್ರೆ ಮತ್ತೆ ಅಲ್ಲಿಂದ ನಾಗಮಲೆ ಅಂತಿದೆ, ಅಲ್ಲ ಇಲ್ಲಿ ಯಾರು ಆಮೇಲೆ ತುಂಬಾ ಜನ ನಡ್ಕೊಂಡ್ ಹೋಗ್ತಿದ್ರೆ, ಕಾರ್ನವರೆಲ್ಲ ನಿಲ್ಸಿ ಊಟ ಬೇಕಾ ನೀರ್ ಬೇಕಾ, ಯಾಕೆ ನಡ್ಕೊಂಡ್ ಹೋಗ್ತಿದ್ರ, ಬಸ್ ಫ್ರೀ ಆಯ್ತಲ್ಲ ಯಾಕೆ ನಡ್ಸ್ಕೊಂಡ್ ಹೋಗ್ತಾ ಇದ್ರ ಅವ್ರನ್ನ ಅಂತ ಹೇಳಿ, ಬಿಸ್ಲಲ್ಲೆಲ್ಲ ಹೋಗ್ಬೇಕು ಅಂತ ಏನಂತೆ ತುಂಬಾ ಜನ ಅಡ್ಡಿ ಹಾಕಿ ಯಾವ ಊರು ಏನೇ ಎಲ್ಲ ಕೇಳ್ತಾ ಇದ್ರಣ. ಬಿಡಲ್ ಕಾಡು ಪ್ರಾಣಿಗಳ ಹಾವಳಿ ಕೆಲವೊಮ್ಮೆ ಹೌದು, ಎಲ್ಲಾ ಸಮಯದಲ್ಲೂ ಇರಲ್ಲ. ಇಲ್ಲ ಅಣ್ಣ, ಕೆಲವೊಮ್ಮೆ ಅಂದ್ರೆ ಮಳೆಗಾಲದಲ್ಲಿ ನೀರಿಲ್ಲ ಅಂತಂದ್ರೆ, ಅಂದ್ರೆ ಬಹಳ ಮುಖ್ಯವಾಗಿ ಆನೆ ಕಾಟ ಮತ್ತೆ ಹುಲಿ ಇದೆ ಅಣ್ಣ, ಹುಲಿ ಚಿರತೆ ಆತರ ಇದೆ. ಓಹೋ, ಅಲ್ಲ ವಿಚಿತ್ರ ಅಂದ್ರೆ ನೀವು ಅವ್ರ ಜಾಗಕ್ಕೆ ಹೋಗಿರೋದ್ರಿಂದ ಅದು ಬರ್ಲೇಬೇಕಲ್ಲ. ಹೌದಣ್ಣ, ಅಂದ್ರೆ ಮೇನ್ ರೋಡ್ ಅಲ್ಲಿ ಅಂದ್ರೆ ಪ್ರತಿ 24 hours ವೆಹಿಕಲ್ ಓಡಾಡ್ತಾ ಇರ್ತವೆ. ಈ ಮೆಟ್ಲು ಇದೆಯಲ್ಲ ಅಣ್ಣ, ಅವಾಗ ಮೆಟ್ಲ ಹೋಗ್ತಿರಲ್ಲ, ಅಲ್ಲಿ ಹೋದ್ರೆ ತುಂಬಾ ಪ್ರಾಬ್ಲಮ್ ಅಣ್ಣ. ಆಯ್ತು, ನೀವು ಅದರಿಂದ ಹೊರಗಡೆ ಬಂದ್ರಿ. ಬಟ್ ಮನೆಗೆ ಬಂದಾಗ ಏನ್ ಮಾತಾಡ್ಕೊಂಡ್ರಿ? ಹೆಂಡತಿ ನೀವೇನ್ ಮಾತಾಡ್ಕೊಂಡ್ರಿ? ಓಕೆ, ಬದುಕು ಮಾತಾಡೋಣ, ಇದ್ದು ಜಯಿಸ್ಬೇಕು, ನಮ್ಗೆ ಯಾರು ಇಲ್ಲ, ಈ ಕಲ್ತ್ವಲ್ಲ ಪಾಠ, ಮತ್ತೆ ಈ ತಪ್ಪನ್ ಮಾಡ್ಕೊಳದ್ ಬೇಡ, ಇವತ್ತು ಇಲ್ಲ ನಾಳೆ ಕೊಡ್ತೀವಿ ಅಂತ ಹೇಳೋಣ, ಇದ್ದಿ ಜಯಿಸ್ಬೇಕು. ಇವತ್ತಿಲ್ಲ ಈಗ ನಿನ್ ತಂದೆ ನೀವು ಊಟ ಇಲ್ಲ ಅಂತ ಹೇಳ್ಕೊಳ್ಳಿ, ನಿಮ್ ಮಗ ಇಲ್ಲ ಅಂತ ಅವರೇ ದೂರ ಇದ್ದಾರೆ, ನಿಮ್ ಅಣ್ಣ ಇಲ್ಲ ಅಂತ ದೂರ ಮಾಡ್ತಾರಲ್ವಾ, ಎಲ್ಲ ಇದಾರೆ, ನಾವು ಇದ್ದಿ ಜಯಿಸ್ಬೇಕು. ಆಫ್ಟರ್ ಆಲ್ ಎಂತೆಂತವ್ರು ಕೋಟಿಗಟ್ಲೆ ಇರೋರೇ ಬಿಟ್ಬಿಟ್ಟು ಹೋಯ್ತಾ ಇದಾರೆ. ನಮ್ದು ಯಾವ್ದು 10 ಲಕ್ಷ, ನೀವ್ ಚೆನ್ನಾಗಿದ್ರೆ ದುಡ್ಡು ತೀರ್ಸೋಣ, ಇವತ್ತಿಲ್ಲ ನಾಳೆ. ಬಂದ್ಮೇಲೆ ಅಮ್ಮ ನನಗೆ ಒಬ್ರು ಇವತ್ವರೆಗೂ ಮನೆ ಬಾಗ್ಲಿಗೆ ಯಾರಿಗೂ ₹1 ಬಂದು ನೀವ್ ಕೊಡ್ಬೇಕು ಅಂತಂದ್ರೆ ನನ್ಗೆ ಒಂಥರ, ಈ 4 ದಿನ ಬದುಕಕ್ಕಿಂತ ಸುಳ್ಳು ಹೇಳಿ ನಿಜ ಹೇಳಿ 2 ದಿನ ಬದುಕನ್ನೋ ನನ್ನ ಆಸೆ. ಒಬ್ಬರದು ಋಣವಾಗಿ ಇರಬಾರ್ದು ಅನ್ನೋದು ನಂದು ಪ್ರತಿಫಲ. ಅದಕ್ಕೆ ಇಲ್ಲಿ ಬಂದ ಮೇಲೆ ಇವಳ ಮಾತು ಕೇಳಿ ಅಣ್ಣ, ಈ ಒಬ್ರಿಗೆ ಧೈರ್ಯವಾಗಿ, ಈಗೇನು ನಮ್ತ ದುಡ್ಡಿಲ್ಲ, ನಾಳೆ ಇಲ್ಲ ನಾಳಿದ್ ಕೊಡ್ತೀವಿ, ಈ ಕಷ್ಟ ಇದೆ, ನೀವೇನ್ ಬಿಡಲ್ವಲ್ಲ, ಇಂಟ್ರೆಸ್ಟ್ ಆಗ್ಲಿ ಯಾವ್ದೇ ಆಗ್ಲಿ ನಾವ್ ಕಟ್ತೀವಿ, ಕಟ್ಟಲ್ಲ ಅಂತ ಹೇಳಲ್ಲ. ನಾವ್ ಸೂಸೈಡ್ ಮಾಡ್ಕೊಂಡ್ರೆ ನಿಮ್ಗೆ ಸಿಕ್ಕತ್ತಾ? ಇಲ್ಲ ತಾನೆ, ಯಾವತ್ತಿದ್ರು ಬರುತ್ತೆ ದುಡ್ಡು. ಸೂಸೈಡ್ ಮಾಡಿದ್ರೆ ನಮ್ದು ಏನೈತೆ ಅದ್ ಬಂದೇ ಬರುತ್ತೆ, ಅದು ಇನ್ಸೂರೆನ್ಸ್ ಯಾವ್ದೇ ಆಗ್ಲಿ ಕ್ಲಿಯರ್ ಆಗಿತ್ತೆ, ನಿಮ್ ದುಡ್ಡು ತಿನ್ನಲ್ಲ, ನಾವ್ ಇದ್ದು ಜಯಿಸ್ತೀವಿ, ನಿಮ್ಗೆ ಇವತ್ತಿಲ್ಲ ನಾಳೆ ಕೊಡ್ತೀವಿ ಅನ್ನೋ ಧೈರ್ಯ ಇಲ್ಲಿ ಮನೆಗೆ ಇವಳು ಬಂದಾಗ ಗೊತ್ತಾಗ್ಬಿಡ್ತಾಳ. ಯಾರೇ ಬಂದ್ರು ಅಯ್ಯ ಬಿಡಪ್ಪ ನೀನು ಮಾತು ಕೊಡಕ್ಕಾಗಲ್ಲ, ನೀನ್ ಕೊಡ್ತೀಯ ನಂಬಿಕೆ ಇದೆ ಬಿಡಪ್ಪ, ನೀನ್ ಕೊಟ್ಟೆ ಕೊಡ್ತೀಯ, ನೀನ್ ಇಟ್ಕೊಳ್ಳಲ್ಲ. ಪರಿಸ್ಥಿತಿ ಯಾಕೋ ಸ್ವಲ್ಪ ನಾನು ಬದುಕಬೇಕು ಅಥವಾ ಆ ಸನ್ನಿಧಿಗೆ ಹೋಗಿ ಬಂದಾದ್ಮೇಲೆ ಎಲ್ಲವೂ ನಿಮ್ ಪರ ಆಗ್ಲಿಕ್ಕೆ ಒಂಚೂರು ಶುರು ಆಯ್ತು. ಹೌದಣ್ಣ, ಶುರು ಆಯ್ತು, ಚೂರು ಯಾಕಣ, ತುಂಬಾ ಶುರು ಆಯ್ತು. ಆಮೇಲೆ ಪ್ರತಿ ದಿನ ನನ್ ಫೋನು ನೆಟ್ಟು 2 ಸಿಮ್ಗೂ ಹಾಕತೀನಿ ಅಣ್ಣ, ನಮ್ ಮಿಸ್ಸಸ್ಗೂ ಹಾಕ್ತೀನಿ. ನಾನ್ ಟಿವಿ ಬೇಡ ಅಂತ ಟಿವಿ ತಂದಿಲ್ಲ ಅಣ್ಣ, ಬೇಡ ಇದು ಆ ಕಡೆ ಸೇರ್ಕತ್ತೋ ತಂದಿಲ್ಲ. ಇವ್ರದ್ದು ರೀಚಾರ್ಜ್ ಮಾಡ್ತೀನಿ, ನಮ್ ಮಿಸ್ಸಸ್ಗೂ 2 ಸಿಮ್ಗೂ ರೀಚಾರ್ಜ್ ಮಾಡ್ತೀನಿ. ಇದು ಖಾಲಿ ಆಯ್ತಾ ಆ ನೆಟ್ ಆನ್ ಮಾಡ್ಕೋತೀನಿ, ಈ ಹೆಡ್ಫೋನ್ ಹಾಕತೀನಿ, ನಿಮ್ ಪ್ರೋಗ್ರಾಮ್ ಕೇಳ್ತೀನಿ. ಕೆಲ್ಸ ಯಾವ ಇಂಜಿನಿಯರ್ ಬರ್ಲಿ ಮೇಸ್ತ್ರಿ ಬರ್ಲಿ, ಇವ್ನ್ ಕೆಲ್ಸ ಮಾಡಲ್ಲ, ಫೋನ್ ನೋಡ್ತಾನೆ, ಫೋನ್ ಕೇಳ್ತಾನೆ, ಇವ್ನ್ ಬೇಡ ಅಂತನ್ನಲ್ಲ, ಎಲ್ಲ ನನ್ನ ನುಗ್ಳ್ತಾರೆ. ಮತ್ತೆ ನೀವ್ ಬರ್ಬೇಕು ಕೆಲ್ಸಕ್ಕೆ, ನೀವ್ ಮಾಡಿ, ಅವ್ನ್ಗೆ ಯಾರು ಡಿಸ್ಟರ್ಬ್ ಮಾಡಿ, ಏನ್ ಕೇಳ್ತೀರಿ ಕೊಡಿ. ಅವ್ರಿಗೆ ಪ್ರತಿ ದಿನ ಅಣ್ಣ ಒಂದ್ ಮುಗಿತವ್ರು ಮತ್ತೆ ಹಾಕತೀನಿ, ಪ್ರತಿ ದಿನ ಅಣ್ಣ. ನಾನ್ ನಿಮ್ನ ಮೆಚ್ಚರಿಕೆ ಹೇಳ್ತಾ ಇಲ್ಲ ಅಣ್ಣ, ನಾನ್ ಕೃಷ್ಣ ಅಂತ ಹೇಳ್ತಾರಲ್ಲ, ನನ್ ಭಾರಿ ಫೇವ್ರೇಟು. ನಿನ್ ಮಾತುಗಳದಣ್ಣ ಎಲ್ರಿಗೂ ಸಿಗಲ್ಲ ಅಣ್ಣ. ಆದ್ರೂ ಇವತ್ತು ನನ್ನ ಅನಿಸಿಕೆ ಓಪನ್ ಮಾತು, ನಾನು ತುಂಬಾ ಮಾತಾಡ್ತೀನಿ ಅನ್ಸುತ್ತೆ. ಇಲ್ಲಪ್ಪ ಇಲ್ಲ, ನನಗೆ ನೋಡಿ ಯಾಕೆ ನಾನು ಸ್ವಲ್ಪ ಅದನ್ನು ನಾನೇ ಆಸಕ್ತಿಯಿಂದ ಕೆದಕಿ ಕೇಳಿದೆ ಅಂದರೆ, ಒಬ್ಬ ದಂಪತಿಗಳು ಸಾಯಬೇಕು ಅಂತ ನಿರ್ಧಾರ ಮಾಡಿ ಹೊರಟಾಗ ನಿಮ್ಮಲ್ಲಿ ಧರ್ಮ ಇದ್ದಾಗ ಭಗವಂತ ಯಾವ ರೂಪದಲ್ಲಾದರೂ ಬಂದು ನಿಮ್ಮನ್ನು ಬದುಕಿಸುವ ಪ್ರಯತ್ನ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ನಿಮ್ಮ ಕತೆ ಯಾಕೋ ನನಗೆ ಬಹಳ ಸ್ಪಷ್ಟವಾದ ಉದಾಹರಣೆ ಅನ್ನಿಸ್ತು. ಖಂಡಿತ ಸತ್ಯ. ಯಾರಿಗೂ ಹೌದೌದು, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಇಲ್ಲ, ಪ್ರಾಮಾಣಿಕವಾಗಿ ಬದುಕ್ತಿವಿ. ಅಂದ್ರೆ ಕಷ್ಟದಿಂದ ಬಂದಿದೀವಿ, ಇವತ್ತು ಸಿರಿತನ ಬರೋದಲ್ಲ, ನಿಧಾನ ಬೆಟ್ಟ ಹತ್ತನ
ನನ್ ಪಾಲಿಸಿ ನನ್ ಆತ್ಮಕ್ ಅನ್ಸಿದ್ದಣ, ನಾನು ಎಲ್ರಿಗೂ ದುಡ್ದೆ, ಅವ್ರು ನನ್ ಕೈ ಬಿಟ್ರು. ಅಪ್ಪ ಅಮ್ಮಂಗೆ ನಾನು ತಮ್ಮ ಬೆಂಗಳೂರಿದ್ದ, ನಾನ್ ಮನೆಗ್ ತರೋದು ಪ್ರತಿಯೊಂದು ಹೊಲ್ ಕೆಲ್ಸ, ಮನೆ ಗ್ಯಾಸು ಪ್ರತಿಯೊಂದು ದುಡ್ಕೊಂಡು ಎಷ್ಟೋ ಕೊಟ್ಟದು. ಅಪ್ಪಂಗೆ ಹೆಗ್ಲು ಕೊಡ್ಬೇಕಂತ ಓದೋದ್ ಬಿಟ್ಟು ಬಂದು ಅಣ್ಣ 1,000 ರೂಪಾಯಿಗೆ 45 ದಿನ ಕೆಲಸ ಮಾಡಿದೀನಿ ಅಣ್ಣ. 1,000 ರೂಪಾಯಿ ಸಾಲ ಇವತ್ತು 2 ರೂಪಾಯಿ 1 ರೂಪಾಯಿಗೆ 50 ಪೈಸಕ್ಕೆ ಬಡ್ಡಿ ಸಿಗುತ್ತೆ ಅಣ್ಣ. ಈ 25 ವರ್ಷದಿದ್ದೆ 10 ರೂಪಾಯಿ ಬಡ್ಡಿ ಅಣ್ಣ. 1,000 ರೂಪಾಯಿಗೆ 48 ದಿನ ಕೆಲಸ ಮಾಡಿದೀನಿ 25 ರೂಪಾಯಿ ನಂಗೆ. ಅವಾಗ ಲೆಕ್ಕಗಳು ಹಂಗ ದುಡ್ಡಿಗೆ ಬಟ್ ದುಡ್ಡಿಗೆ ಇಂಟ್ರೆಸ್ಟ್ ಜಾಸ್ತಿ. ಅದೇ ನನ್ನ ಎಜುಕೇಶನ್ ಸ್ಟಾಪ್ ಆಗೋಯ್ತು. ಇಷ್ಟ ಆಯ್ತಣ್ಣ ಮದ್ವೆ. ನಾ ಎಷ್ಟು ಕನ್ಸ್ಕೊಂಡಿದ್ದೆ ಗೊತ್ತಣ, ನಾನ್ 98ನೇ ಇಸ್ವಿಲೇ ನಾ 10 ಜನ ಕಟ್ಕೊಂಡ್ ಕೆಲ್ಸ ಮಾಡ್ತಿದ್ದೆ. 98ರಲ್ಲೇ 9th ಬಿಟ್ಟು 98 99ರಲ್ಲೇ. ಅಂದ್ರೆ ಆ ಟೈಮಲ್ಲೇ 98ನೇ ಅಥವಾ ಅದ್ರ ಆಸ್ಪಾಸು ಇಸ್ವಿಲ್ ನೀವು ಅಷ್ಟೊತ್ತಿಗೆ ಅಂದ್ರೆ ಮೇಸ್ತ್ರಿ ಗಾರೆ ಕೆಲ್ಸಕ್ಕೆ ಹೋಯ್ತಾ, ಕೂಲಿ ಕೆಲ್ಸಕ್ಕೆ ಹೋದೆ, ಹೋಟ್ಲಿಗೆ ಹೋದೆ. ಸಬರ್ ಬಸ್ ಸ್ಟ್ಯಾಂಡ್, ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಮಹಾರಾಜ ಕಾಂಪ್ಲೆಕ್ಸ್ ಅಂತ ಇದೆ, ಅಲ್ಲಿ ರೂಮ್ ಬೈ ಆಗೋದೆ. ಮತ್ತೆ ಮಂಗಳೂರು MRPL ಡಾಂಬರ್ ಅಂತ ಬರುತ್ತೆ ಅಣ್ಣ, ಅಲ್ಲಿ ಎಲ್ಲೋ ಡಾಂಬರ್ ಅಂತ ಮಂಗಳೂರು MRPL ಆ ಲಾರಿಗೆ ಸೇರ್ಕೊಂಡೆ ಕ್ಲೀನರ್ ಆಗಿ. ಮತ್ತೆ ಆಟೋಮೆಟಿಕ್ ಆಕ್ಸಲ್ ರಾಣಿ ಮಾಡೋ ಸ್ವಂತ ಫ್ಯಾಕ್ಟ್ರಿಗಳಿದೆ. ನಾನ್ ಮಾಡ್ದೋದ್ ಕೆಲ್ಸ ಇಲ್ಲ ಅಣ್ಣ. ಇಷ್ಟೆಲ್ಲಾ ಪ್ರಾಮಾಣಿಕವಾಗಿ ಮಾಡ್ದೆ. ಏನ್ ಮಾಡ್ದೆ ಎಲ್ಲ ಆಯ್ತು. ನನ್ಗೆ 4-6 ಜನ ತರ ಮದ್ವೆ ಆಗ್ಬೇಕು. ಇಲ್ಲಿ ಯಾವ್ದನ್ನ ನೀವು ಮಾಡಿದ್ದೀರಿ ಅಥವಾ ನಾನು ಮಾಡಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಈ ತಂಗಿ ಅಥವಾ ಇವರ ಯೋಗಕ್ಷೇಮ ಅಥವಾ ಅವರೆಲ್ಲ ನಗ್ನಗ್ತಾ ಇರಲಿ, ಅವರೆಲ್ಲ ನಮ್ಮ ಜೊತೆ ಚೆನ್ನಾಗಿರ್ಲಿ, ನನಗೆ ಭಗವಂತ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ. ಸರಿ, ನನಗೆ ಈ ದೇಹದಲ್ಲಿ ಶಕ್ತಿ ಇದ್ದಾಗ ನನ್ನವರನ್ನು ಖುಷಿ ಪಡಿಸೋಣ, ನನ್ನವರಿಗೆ ಆನಂದ ಪಡಿಸೋಣ, ಅವರ ಜವಾಬ್ದಾರಿಗಳನ್ನು ನಾನು ಹೊತ್ತುಕೊಳ್ಳೋಣ. ಅಂದರೆ ನೀವೇನೇನು ಮಾಡಿದ್ದೀರಿ ಖಂಡಿತ ವ್ಯರ್ಥವಲ್ಲ. ಈಗ ನೋಡಪ್ಪ, ಮಕ್ಕಳನ್ನು ತಂದೆ ತಾಯಿಗಳು ನಾಳೆ ವಯಸ್ಸಾದ ಮೇಲೆ ವಯಸ್ಸಾಗಿ ಮೂಲೆ ಹಾಸಿಗೆ ಹಿಡಿದಾಗ ನಮ್ಮನ್ನು ಇವರು ನೋಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಕ್ಕಳನ್ನು ನೋಡ್ಕೊಳ್ಳೋದು ಪೋಷಕರ ಧರ್ಮ ಅಲ್ಲ. ಅವ್ರು ನೋಡ್ಕೊಳ್ತಾರೋ ಬಿಡ್ತಾರೋ, ನಮ್ಮ ಕಾರಣಕ್ಕಾಗಿ ಇವರು ಜನಿಸಿದ್ದಾರೆ ಅನ್ನೋದಾದರೆ ಇವರಿಗೆ ನಾವು ರೆಕ್ಕೆ ಬರೋವರೆಗೂ ಅವರನ್ನು ಆ ಕಡೆ ಈ ಕಡೆ ಹೋಗದ ಹಾಗೆ ಅವರಿಗೆ ಆಹಾರ ಕೊಟ್ಟು, ಅವರಿಗೆ ಶಿಕ್ಷಣ ಕೊಟ್ಟು, ಅವ್ರಿಗೆ ಏನೇನು ಮಾಡಬೇಕು ಅಂದರೆ ನಾಳೆ ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ಆಸೆ ಇಟ್ಟುಕೊಂಡು ಮಾಡಿದ್ರೆ ಅದು ಸ್ವಾರ್ಥ. ಅವ್ರು ನಾಳೆ ನೋಡ್ಕೊಳ್ದವರು ಬಿಡ್ತಾರೋ, ಬಟ್ ನಮ್ಮ ಕಾರಣಕ್ಕೆ ಅವ್ರು ಜನಿಸಿದ್ದಾರೆ ಅನ್ನೋದಾದ್ರೆ ಅದು ನಮ್ಮ ಕರ್ತವ್ಯ. ಈಗ ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಒಂದು ಹಂತಕ್ಕೆ ಬಂದು ಯಾಕೋ ಅವ್ರು ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅಂದಾಗ, ಅಯ್ಯೋ ನೋಡು ನಾನು ಅವತ್ತಷ್ಟೆಲ್ಲ ಮಾಡಿದೆ. ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ ಸರಿ, ಇವನ್ ನಿಮ್ಮ ಕರ್ತವ್ಯ ಮಾಡಿದ್ದೀರಿ. ಮಕ್ಕಳು ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಆಶ್ರಮ ಅಥವಾ ಇನ್ಯಾವುದೇ ರೀತಿಯಲ್ಲಿ ನೋವು ಕೊಡೋದು, ತೊಂದರೆ ಕೊಡೋದು ಒಳ್ಳೆಯದಲ್ಲ. ಆದರೆ ನೀವು ನಿಮ್ಮ ಚಿಕ್ಕಮ್ಮನ ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಏನು ಮಾಡಿದ್ರಿ, ನಾಳೆ ಅವರು ನಮ್ಮ ಜೊತೆ ಗೌರವಾನ್ವಿತವಾಗಿ ನಡ್ಕೊಳ್ಳಿ. ಅವರು ನಮಗೆ ನಮ್ಮ ಅಣ್ಣ ಅಷ್ಟೊಂದು ಮದುವೆ ಖರ್ಚು ಮಾಡಿ ನಮಗೆ ಮದುವೆ ಮಾಡಿದ್ದಾನೆ ಅನ್ನೋ ಕೃತಜ್ಞತೆ ಅವರು ಜೀವನ ಪೂರ್ತಿ ಇಟ್ಟುಕೊಳ್ಳಿ. ನೀವೊಬ್ಬ ಅಣ್ಣನಾಗಿ ಹೇಗೆ ತಂದೆ ತಾಯಿಗಳು ಮಕ್ಕಳಿಗೆ ತಮ್ಮ ಕರ್ತವ್ಯವನ್ನಷ್ಟೇ ಮಾಡಬೇಕು, ನಾಳೆಯ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದಂತ ತಲೆಯಲ್ಲಿ ಇಟ್ಕೊಳ್ಬಾರ್ದು ಅನ್ನೋದು ಎಷ್ಟು ಸತ್ಯವೋ, ಒಬ್ಬ ಅಣ್ಣನಾಗಿ ನೀವೇನು ಮಾಡಬೇಕು ಮಾಡಿದ್ದೀರಿ. ಬಟ್ ಇಲ್ಲಿ ದುಃಖ ಏನಂದರೆ, ನಿಮ್ಮ ಸಂಕಷ್ಟಗಳ ಸಮಯದಲ್ಲಿ ನಿಮಗೆ ಅವರು ಅಟ್ಲೀಸ್ಟ್ ಹಣದ ಮೂಲಕ ಅಲ್ಲ, ಒಂದು ನಾವಿದ್ದೀವಿ ಅನ್ನೋ ಶಬ್ದ ಕೂಡ ನಿಮ್ಮ ಜೊತೆ ಬರ್ಲಿಲ್ವಲ್ಲ, ಅದು ನಿಮಗೆ ದುಃಖ ಕೊಟ್ಟಿರೋ. ಅದೇ ಬಯಸದ್ ನಾನು ಈಗ್ಲೂ ಅಷ್ಟೇ ಅಣ್ಣ, ದುಡ್ಡು ಇನ್ನು 10 ಲಕ್ಷ ಸಾಲ ಆದ್ರೂ ಎದುರಲ್ಲ ದುಡಿತೀನಿ ಭಗವಂತ. ಯಾಕೆಂದ್ರೆ ರಾಯರು ನಾನು ಯಾರಿಗೂ ಮೋಸ ನಾನ್ ಕೇಳೋದಷ್ಟೇ ಅಣ್ಣ, ಪ್ರತಿಯೊಬ್ರು ಕೇಳಿಸ್ತಾ ಇದಾರೆ ಅಣ್ಣ. ನಿಮ್ ಮನ್ಸ್ ಹೋಲಿಸ್ಬೋದು ಅಣ್ಣ, ಮದ್ವೆ ಪ್ರತಿಯೊಬ್ಬನ್ಗೂ ಒಂದ್ ಕನ್ಸು ಅಂತ ಇರುತ್ತೆ ಅಣ್ಣ. ಒಂದು ಚೌಟ್ರಿ, ಒಂದ್ ದೇವಸ್ಥಾನ ಆಗ್ಲಿ, 4 ಜನ ಇದ್ರಿಗೆ ಒಂದ್ ಫೋಟೋಗ್ರಾಫಿಲೋ ಇಲ್ಲ ಪ್ರತಿಯೊಂದ್ ಪೂಜೆ ಪುರಸ್ಕಾರದಲ್ಲೋ ಅಂತ ಆಸೆ ಇರುತ್ತಣ್ಣ. ಬಟ್ ಅದು ಇಲ್ಲ ಅಣ್ಣ. ಅದಾಯ್ತಾ, ಆಮೇಲೆ ಎಷ್ಟೋ ಜನಕ್ಕೆ ಅತ್ತೆ ಮನೆಯವ್ರಿಗೆ ಒಳ್ಳೆ ಎಳೀದಿರು ಸಿಗಲ್ಲ. ಬಟ್ ಅವ್ರು ಏನೇ ಕೊಟ್ಟಿದ್ರು ಅದನ್ನ ಕೊಟ್ಟಿಲ್ಲ ಅಂತ ಎಷ್ಟೆಷ್ಟೋ ನನ್ ಪ್ರೋಗ್ರಾಮ್ ಕೇಳಿದೀನಿ ನಿಮ್ದು. ಪ್ರತಿ ಕೇಳಿದಾಗ ಅವ್ರ ಕಣ್ಣಲ್ಲಿ ಅಳು ಬತ್ತೆ. ಅವ್ರಿಗೆ ಏನೇನ್ ಹೆಲ್ಪ್ ಮಾಡಿದಾರೆ, ಆದ್ರೂ ಅವ್ರು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ. ನನ್ಗೆ ಒಂದ್ ಖರ್ಚಿ ಇಸ್ಕೊಂಡಿಲ್ಲ ಅಣ್ಣ. ನಾನು ಇಲ್ಲಿ ಹಿಂದೆ ತಗೊಂಡೋಗಿದ್ದೆ ಮಾಡಿದೆ. ಎಂಗೇಜ್ಮೆಂಟ್ಗೆ 60,000 ರೂಪಾಯಿ ಬಟ್ಟೆ ತಗೊಂಡೋಗಿದ್ದೋ, ಉಂಗ್ರ ಏನ್ ಬೇಕು, ನನ್ಗೆ ಏನು ಇಲ್ಲ ಅಣ್ಣ. ಆದ್ರೂ ಅದು ಚಿಂತೆ ಇಲ್ಲ, ನನ್ಗೆ ಕೊಡೋದು ಉಳೋದು ಅದು ಇದು ಶಾಶ್ವತ ಅಲ್ಲ. ಬಟ್ ಒಂದು ಅತ್ತೆ ಮನೆ ಫೋನ್ ಬತ್ತು, ಒಂದು ಹಬ್ಬ, ಒಂದು ಉಣ್ಮೆ, ಅಳಿಮಯ್ಯ ಬಂತು, ಆಶೆನೂ ಇರ್ತದೆ. ಈಗ ನನ್ನ ಮಾತು ಕೇಳಿಸ್ಕೊಳ್ಳಪ್ಪ, ಈ ಅಪೇಕ್ಷೆಗಳನ್ನ ಇಟ್ಟುಕೊಳ್ಳುವ ಬಹಳ ವ್ಯವಸ್ಥಿತವಾದ ಬಹಳ ಉಳ್ಳವರ ಕುಟುಂಬದಲ್ಲಿ ನೀನಿಲ್ಲ. ಒಂದರ್ಥ ಮಾಡು, ಕೇಳಿಸ್ಕೊಳ್ಳಪ್ಪ, ಲಕ್ಷಾಂತರ ಜನ ಬಂದು ಆಶೀರ್ವಾದ ಮಾಡ್ದು ಒಂದ್ ತಿಂಗಳಿಗೆ ಮದುವೆ ಕಿತ್ತೋಗಿದ್ದನ್ನು ನಾನು ನೋಡಿದ್ದೀನಿ.
ಅದ್ಧೂರಿಯಾಗಾದ ಮದ್ದಕ್ಕೆ ತೋಗಿದ್ದನ್ನು ನೋಡಿದ್ದೀನಿ. ಹಾಗೆ ಏನೂ ಇಲ್ಲದೆ ಒಂದು ದೇವಸ್ಥಾನದ ಮುಂದೆ ಆಗಿದ್ದಂಥವು ತುಂಬಾ ಚೆನ್ನಾಗಿ ಬದುಕಿ. ಈಗ ನೀವೇ ಉದಾಹರಣೆ ಇದ್ದೀರಲ್ಲಪ್ಪ. ಈಗ ನಾನು ಕೇಳಿಸ್ಕೊಳಪ್ಪ, 85 ಹೆಣ್ಣು ಮಕ್ಕಳನ್ನು ನೋಡಿ ಆದ್ಮೇಲೂ ನನಗೆ ದೇವರ ದಯೆಯಿಂದ ಇಂಥ ಒಳ್ಳೆ ಹೆಣ್ಣುಮಗಳು ಸಿಕ್ಕಿದ್ದಾಳೆ ಎಂದಾಗ ಮದುವೆ ಹೆಂಗಾಯ್ತು, ಅವ್ರು ನಮ್ಮನ್ನು ಹೆಂಗ್ ನೋಡ್ಕೊಳ್ತ, ನೀನಿರೋ ಪರಿಸ್ಥಿತಿ, ನೀನು ಹೊರಗೆ ಬರಬೇಕಾಗಿರೋ ಈ ಸವಾಲಿನ ಸ್ಥಿತಿಯಲ್ಲಿ ಈ ಹಳೇ ರೋಗಗಳನ್ನೆಲ್ಲ ಇಟ್ಕೊಂಡು ಕೂತ್ಕೊಳ್ಬೇಡಿ. ಅರ್ಥ ಆಯ್ತಲ್ಲ? ಈಗ ಈಸಬೇಕು, ಇದ್ದು ಜಯಿಸಬೇಕು. ಯಾರು ನಮ್ಮನ್ನು ತಿರಸ್ಕರಿಸಿದರು, ಯಾರು ನಮಗೆ ರೋಗ ಅಂಟಿಕೊಂಡ ಸಮಯದಲ್ಲಿ ನಮ್ಮನ್ನು ತುಚ್ಛವಾಗಿ ನೋಡಿದರು ಅಥವಾ ನಮ್ಮನ್ನು ಸರಿಯಾಗಿ ಉಪಚಾರ ಮಾಡಲಿಲ್ಲ, ಅವರೆಲ್ಲರೂ ನಿಮಗೆ ಶತ್ರುಗಳಲ್ಲ. ಅವರೆಲ್ಲರೂ ಬದುಕನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸೋದಕ್ಕೆ ಕಾರಣರಾದರು. ಇವತ್ತು ಅವರ ಹಾಗೆ ವರ್ತಿಸಿರ್ಲಿಲ್ಲ, ಅವರ ಹಾಗೆ ಹಾಗಂತ ವರ್ತಿಸಿದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಾಯಿತೋ ಅದನ್ನು ನೀವು ಎತ್ತರಕ್ಕೆ ಇರಲಿಕ್ಕೆ, ಯಾಕಂದರೆ ಅವರ ಎಸೆದ ಕಲ್ಲುಗಳನ್ನು ನೀನು ಮೆಟ್ಲು ಮಾಡ್ಕೊಳ್ತೀಯೋ, ಇಲ್ಲ ಅವರ ಎಸೆದ ಕಲ್ಲುಗಳನ್ನೇ ನೀನೇ ತಗೊಂಡು ನೀನು ಹೊಟ್ಟೆಗೆ ಚುಚ್ಚಿಕೊಳ್ತೀಯೋ, ನನ್ನ ಪ್ರಕಾರ ನೀವು ಅದನ್ನು ಮೆಟ್ಟಿಲು ಮಾಡಿಕೊಳ್ಬೇಕು. ಭಗವಂತನೇ ನಿಮ್ಮನ್ನು ಬದುಕಿಸಿ ತನ್ನ ನೀವು ದರ್ಶನ ಮಾಡೋ ಉದ್ದೇಶವೇ ನಿಮಗಿರಲಿಲ್ಲ. ನಿಮ್ಮನ್ನು ಬದುಕಿಸಿ ದರ್ಶನವನ್ನೂ ಕುಡಿಸಿ ಮನೆಗೆ ಸೇಫಾಗಿ ಕರ್ಕೊಂಡು ಬಂದು ಮತ್ತೆ ಧನಾತ್ಮಕ ಚಿಂತನೆಯನ್ನು ಹುಟ್ಟಿಸಿ, ಜೊತೆಗೆ ಹೊರಗಿನ ಸಾಲ ಕೊಟ್ಟವರಲ್ಲೂ ಒಳ್ಳೆ ಮಾತುಗಳು ಬರೋ ಮಾತಾಡಿ ಇಷ್ಟು ವ್ಯವಸ್ಥೆ ಮಾಡಿ ಆದಮೇಲೂ ನೀವು ಆ ಭಗವಂತನಲ್ಲಿ ನಂಬಿಕೆ ಇಡಬೇಕು. ಸಂಬಂಧಿಕರು ಬಿಟ್ಟು ಹೋಗಲಿ, ಅಕ್ಕ ತಂಗಿದಿರು, ಚಿಕ್ಕಮ್ಮ ದೊಡ್ಡಮ್ಮದಿರು ಬಿಟ್ಟು ಹೋಗಲಿ, ಎಲ್ಲರೂ ನಿಮ್ಮನ್ನು ತಿರಸ್ಕರಿಸಲಿ, ನಿಮಗೆ ಒಂದಂತೂ ಖಾತ್ರಿ ಆಯಿತು, ಓಹೋ ಯಾವುದೋ ಒಂದು ಶಕ್ತಿ, ಅಂದರೆ ನಾನು ಯಾವ ಧರ್ಮವನ್ನು ಇಲ್ಲಿವರೆಗೂ ಪಾಲಿಸಿದೆ ಅದು ಈಗ ನನ್ನ ಬೆನ್ನ ಹಿಂದೆ ನನ್ನನ್ನು ಕಾಯ್ತಾ ಇದೆ. ಅದೇ ಕಾಯಬೇಕಾದ್ರೆ ಇವರ ತಿರಸ್ಕಾರಗಳಿಗೆ ಅರ್ಥವೇ ಇಲ್ಲ. ಈಗ ನೀವು ಆ ಪರಮಾತ್ಮ ಎಂಬ ಅಂತಹ ದೊಡ್ಡ ಶಕ್ತಿಯನ್ನು ನೀವು ನಂಬಬೇಕು. ನಿಮ್ಮ ಕೆಲಸ, ನೀವು ಗಾರೆ ಕೆಲಸ ಮಾಡ್ತಿರೋ, ಪ್ರಧಾನಿ ಆಗ್ತಿರೋ, ಏನಾಗ್ತಿರೋ, ಮಾಡ್ತಾ ಇರೋದು ಹೊಟ್ಟೆಪಾಡಿಗೆ ಮಾಡ್ತಾ ಇದ್ದೀರಿ. ಅಲ್ಲಿ ಯಾರ ಬದುಕನ್ನು ನೀವು ಹಾಳು ಮಾಡಿಲ್ಲ, ಯಾರ್ದು 4 ಕಾಸು ತಿಂದಿಲ್ಲ. ಮತ್ತೆ ದೇವ್ರಂತ ಹೆಂಡತಿ ಸಿಕ್ಕಿದ್ದಾಳೆ, ಒಂದುಕೊಂಡು 85 ಹುಡುಗಿರು ಯಾಕೆ ರಿಜೆಕ್ಟ್ ಆಯ್ತು ಅಂತ ನಾನು ಖುಷಿ ಪಡ್ಬೇಕಣ್ಣ. ಈ 86 ನನ್ ಕಾಪಾಡುತ್ತೆ ಈ ಹುಡುಗಿ ಸಿಗ್ಬೇಕಾಗಿತ್ತಾರಣ್ಣ. ಖಂಡಿತನಪ್ಪ. ಮತ್ತೆ ಸಿಗೋರು ಅವ್ರು ತುಂಬಾ ನನಗೆ ಹಿಂದೆ ಮದುವೆಗೆ ಅಕ್ಕಪಕ್ಕ ಮನೇಲಿ ನಾನು ಹೋಗ್ತಾ ಪ್ರತಿ ದಿನ ಎಷ್ಟೆಷ್ಟೋ ಬಿಲ್ಡಿಂಗ್ ಮಾಡ್ತೀನಿ, ಪ್ರತಿ ಜನನು ಯಾವ್ಯಾವ ರೀತಿ ಇದೆ ನೋಡ್ತಾ ಇದ್ದೀನಿ. ಬಟ್ ಅವರು ಇರ್ತಿತ್ತಿನ ಅಂತ ನನ್ನ ಆತ್ಮದಲ್ಲಿ ಹೇಳುತ್ತೆ. ಇಂಥ ಹುಡುಗಿ ನನ್ಗೋಸ್ಕರ ಕಾಯ್ತಿತ್ತು, ನಾ ಮಿಸ್ ಮಾಡ್ಕೋತಿದ್ನಲ್ಲ ಅಂತ ಅನ್ಸುತ್ತೆ ಅಣ್ಣ. ಖಂಡಿತನಪ್ಪ. ಬದುಕಲ್ಲಿ ನಿಮಗೆ ಯಾವುದೋ ಅಂದ್ಕೊಂಡಂಗೆ ಆಗುತ್ತಿಲ್ಲ ಅಂದಾಗ ಒಂದು ಅರ್ಥ ಮಾಡ್ಕೊಳ್ಬೇಕು, ಬಹುಶಃ ಇದಕ್ಕಿಂತ ಅತ್ಯುತ್ತಮವಾದದ್ದಕ್ಕೆ ನಾನು ಯೋಗ್ಯನಿದ್ದೀನಿ, ಅದು ಬರ್ಲಿಕ್ಕೆ ಸ್ವಲ್ಪ ತಡವಾಗಬಹುದು. ಅದಕ್ಕೆ ಹೇಳ್ತಾರಲ್ಲ, ಆತುರವಾಗಿ ಹೋದಾಗ ಅಯ್ಯೋ ಸಿಕ್ಕಿದ್ದೆ ಪಂಚಾಮೃತ ಅಂತ ಅಂದ್ರೆ ಪಾಲಿಗೆ ಬಂದಿದ್ದ ಪಂಚಾಮೃತ ಒಂದೊಂದು ಸಾರಿ ಸತ್ಯ, ಆದ್ರೆ ಕೆಲವೊಂದು ಸಾರಿ ಓಕೆ ಇದಕ್ಕಿಂತ ಇನ್ನೂ ಅತ್ಯುತ್ತಮವಾದದ್ದು ಸಿಗಬಹುದೇನೋ ಅಂತ ಕಾಯೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗಾಗಿ ಇಲ್ಲಿ ನಿನ್ನ ಬದುಕಿಗೆ ಈ ಹೆಣ್ಣು ಒಂದು ಭಾಗ್ಯವಾಗಿ ಬಂದಿದ್ದಾಳೆ, ಒಂದು ವರವಾಗಿ ಬಂದಿದ್ದಾಳೆ. ಹಾಗಂತ ನಿನ್ನ ಈ ಬದುಕು ಸಂತಾನವಿಲ್ಲದೆ ಪೂರ್ಣ ಅಲ್ಲ ಅಂತ ನೀನು ಅಂದುಕೊಳ್ಳೇಬೇಡ. ಅದೇ ಮತ್ತೆ ಹೇಳಕ್ ಬಂದೇಣ, ಅದೇ ಅವ್ರಿಗೆ ಈ ತರದ ಆಸೆ ಇರುತ್ತೆ, ಆ ತರ ಇರುತ್ತೆ, ನಮ್ಗೆ ಏನು ಸಿಗ್ಲಿ ಅಂತ ಅವ್ರ ಮನ್ಸಲ್ಲಿ ಒಂದಾದ್ರೂ ಒಂದು ಇಂಥ ದೇವಸ್ಥಾನಕ್ಕೆ ಹೋಗ್ಬೇಕು, ಇಂಥ ಹಾಸ್ಪಿಟ್ಲ್ಗೆ ಯಾಕಾಯ್ತಲ್ಲ ಬನ್ನಿ ಅಂತ ಈ ನನ್ನ ಹತ್ರ ಹೆಲ್ಪ್ ತಗೊಂಡ್ ನಮ್ ಫ್ಯಾಮಿಲಿನೇ ಅಣ್ಣ ಒಬ್ರಿಗೂ ಆತರ ಅಂದ್ರೆ ಚುಚ್ಚು ಮಾತಾಡ್ತಾರ ಆತರ ಯಾವ್ದು ಇಲ್ಲ ಇವತ್ ತನಕ. ಆತರ ನಾವು ಇಸ್ಕೊಂಡು ಇಲ್ಲ. ಅವ್ರ ಮನ್ಸಲ್ಲಿ ಒಂದಿನನು ಬಾಯಿಂದ ಈಚೆ ಬಂದಿಲ್ಲ ಅಣ್ಣ. ಯಾವ ಹೆಣ್ಣು ತನ್ನ ತವರು ಮನೆ, ಅದರಲ್ಲೂ ತನ್ನ ಸ್ವಂತ ತಂದೆಯಿಂದ ಹೆಣ್ಣು ಅನ್ನೋ ಕಾರಣಕ್ಕೆ ಕೀಳಾಗಿ ಪರಿಗಣಿಸಲ್ಪಟ್ಲು, ಕೀಳಾಗಿ ಉಪಚಾರ ಮಾಡಿಸಲ್ಪಟ್ಲು ಅಥವಾ ಕೀಳಾಗಿ ಕಾಣಲ್ಪಟ್ಲು, ಆ ಹೆಣ್ಣಿಗೆ ನೀನು ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿ ಯಾಕಂದ್ರೆ ನಿನ್ನ ದುಃಖವೇ ದೊಡ್ಡದು ಅಂತ ಕೂತ್ಕೊಂಡು ಆಕೆಯನ್ನು ಅನಾಥ ಮಾಡಬೇಡಪ್ಪ. ನಾನು ಹೇಳ್ತೀನಿ, ಆಕೆಯ ಮಡಿಲು ತುಂಬುತ್ತೆ. ಆಕೆಯೂ ತನ್ನ ಅಲ್ಲಿ ತವರು ಮನೆಯಲ್ಲಿ ಕಾಣದ ಆನಂದವನ್ನ, ನೆಮ್ಮದಿಯನ್ನ ಸಂತಾನದ ಮೂಲಕ, ನಿನ್ನ ಮನೆಯನ್ನು ಬೆಳಗುವ ಮೂಲಕ, ಅದು ಯಾವುದೂ ಇಲ್ಲದೆ ನಿಮ್ಮನ್ನು ಅಲ್ಲಿಂದ ಇಲ್ಲಿವರೆಗೂ ಭಗವಂತ ಕರ್ಕೊಂಡು ಬಂದಿಲ್ಲ. ಬೆಳಗಿಸ್ತಾನೆ, ಅವನು ಬೆಳಗಿಸ್ತಾನೆ. ನೀವು ಅವ್ರು ಫೋನ್ ಮಾಡಲಿಲ್ಲ, ಇವ್ರು ನಮ್ಮನ್ನು ನೋಡಲಿಲ್ಲ, ಇದೆಲ್ಲ ಚಿಕ್ಕ ಚಿಕ್ಕ ಬುದ್ಧಿಯನ್ನು ಬಿಟ್ಟು ನೀವು ದುಡಿಬೇಕು. ನೀವು 4 ಗೋಡೆ ಮಧ್ಯೆ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಬಂದವ್ರಿಗೆ ಇಲ್ಲಪ್ಪ ನಾವು ಮೋಸ ಮಾಡಲ್ಲ, ನಾವು ನಿಮಗೆ ಕೊಡ್ತೀವಿ, ನಮ್ಮ ಚರ್ಮ ಸುಳ್ದಾದ್ರೂ ಸರಿ, ನಮ್ಮ ಈ ಋಣವನ್ನು ಇಟ್ಕೊಂಡು ನಾವು ಸಾಯೋ ನಿರ್ಧಾರ ಈ ಮುಂಚೆ ಮಾಡಿದ ಎಡವಟ್ಟು ನಿರ್ಧಾರ ಥರ ಇನ್ನು ಮುಂದೆ ನಾವು ಮಾಡಲ್ಲ.
ಸತ್ಯ ಅಣ್ಣ. ಹಾಗೆ ಭಗವಂತ ಆ ಇನ್ನೊಂದ್ ಖುಷಿ ವಿಚಾರ, ಬರೀ ಗಾರೆ ಕೆಲಸ ಮಾಡಿ 9th ಫೇಲ್ ಆಗಿರೋನು ಒಂದ್ ಬಿಲ್ಡಿಂಗ್ ಕೆಲಸ ಮಾಡದ್ಮೇಲೆ ಇಷ್ಟೊಂದು ಆಪರೇಷನ್ ಆಗಿ ನಾನ್ ಕೆಲಸ ಮಾಡಕ್ಕಾಗಲ್ಲ, ಹೊಟ್ಟೆ ಎಲ್ಲ ಊದ್ಕೊಂಡು ವೆಯ್ಟ್ ಎತ್ತಕ್ಕಾಗಲ್ಲ ಅಂತ ಅನ್ನೋ ಸಮಯದಲ್ಲಿ ಒಂದು ಮನೇಲೆ ಕೂತಿ ಮೊದಲನೇ ಸಲನೇ ಗಾರೆ ಕೆಲ್ಸಕ್ಕೆ ಅಂತ ಹೋದಾಗ ಅಲ್ಲಿ ಓನರ್ ಒಬ್ರು ಸಿಕ್ಕಿ ನನ್ನ ನೋಡ್ಬಿಟ್ಟು ಒಂದ್ 15 ದಿನ ಆದ್ಮೇಲೆ ಒಂದ್ ಮೆಡಿಸಿನ್ ಕೊಟ್ರಣ. ಅದನ್ನ ತಗೊಂಡೆ. ತುಂಬಾ ಜನ ನಳ್ತಿರೋರ್ನ ಊರಲ್ಲಿ ಶುಗರ್ ಅವರು ಗ್ಯಾಸ್ಟ್ರಿಕ್ ಅವ್ರಿಗೊಂದ್ 4 ಜನ ಕರ್ಕೊಂಡೋಗಿ ತೋರಿಸ್ತೇಣ, ಅವ್ರಿಗೂ ಕೊಡಿಸ್ದೆ. ಅವ್ರದ್ದೆಲ್ಲ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ನೀನ್ ಯಾಕೆ ಮಾಡ್ಬೇಡ ಅಂತ ಅಂದ್ಮೇಲೆ ನಾನು 25 ಲಕ್ಷ ಬಿಸ್ನೆಸ್ ಮಾಡಿ, ನನ್ಗೆ ಫ್ರೆಂಡ್ಶಿಪ್ ಕಷ್ಟ ಬಂದಾಗ ನನ್ಗೆ ಒಂದ್ 5,000 ಜನ ಫ್ಯಾಮಿಲಿ ಇವ್ರು ಫ್ರೆಂಡ್ಸ್ ಇದ್ರು. ಇವತ್ತು 50,000 ಜನ ಪರಿಚಯ ಇದಾರಣ. ಎಲ್ಲಾ ಕಡೆ ಫೋನ್ ಮಾಡ್ತಾರೆ, ಗಾರೆ ಕೆಲ್ಸನ ಮಾಡ್ಕೊಂಡು ಆ ಫ್ರೀ ಟೈಮ್ ಅಲ್ಲಿ ಅವ್ರಿಗೆ ಆರ್ಡರ್ ಹಾಕೊಂಡು ಆ ಕಂಪ್ನಿ ಕೆಲಸ ಮಾಡ್ತಾ ಇದೀನಣ್ಣ. ಭಗವಂತ ನಿನ್ನ ಚೆನ್ನಾಗಿಡ್ಲಪ್ಪ. ಕಂಪನಿ ಅಣ್ಣ ತುಂಬಾ ಎತ್ತರವಾಗಿ ತಗೊಂಡ್ ಹೋಗ್ತದೆ, ದುಡಿತಾ ಇದೀನಿ ಅಣ್ಣ. ಆಮೇಲೆ ನಮ್ಮ ಮಿಸ್ಸಸ್ ಅದಕ್ಕೆ ಸಪೋರ್ಟ್ ಮಾಡಿ ಅವರು 4-6 ಜನಕ್ಕೆ ಅಂದ್ರೆ ಪ್ರಾಡಕ್ಟ್ ಅಷ್ಟೇ ರಿಸಲ್ಟ್ ಇದೆ ಅಣ್ಣ. ಗುಜರಾತ್ ರಾಜ್ಕೋಟ್ ಇಂದ ಬರುತ್ತೆ ಆಶಾಪ್ ಕಂಪನಿ ಅಂತ ಅಣ್ಣ. ನನ್ ಮಿಸ್ಸಸ್ ಅದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದಾರೆ, ಮನೇಲೆ ಕೂತ್ ಮಾಡ್ತಾರಣ್ಣ. ನಮ್ಗೆ ನಾವ್ ಕೊಡೋಂತ ಮೆಡಿಸಿನ್ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಮನೆಗೆ ಬಂದು ನಮ್ ಮಿಸ್ಸಸ್ ಮನೇಲಿ ಇದ್ದಾಗ್ಲೇ ಬಂದು ಇಲ್ಲಿಂದ ಇಸ್ಕೊಂಡ್ ಹೋಗ್ತಾರಣ್ಣ. ಅದೇ ಆ ಪ್ರೀತಿ ಸಾಕಲ್ವಣ, ಅವರೇ ತಂದೆ ತಾಯಿ ಬಂಧು ಬಳಗ ಗುರು ಎಲ್ಲ ಅವ್ರಲ್ಲಿ ಕಾಣ್ಬೇಕಣ್ಣ. ಖಂಡಿತ. ಈಗ ನೀವು ಒಂದು ಚಿರತೆ ಮರಿಯನ್ನ ತೀರಾ ಸಣ್ಣದಿದ್ದಾಗ್ಲೇ ತಂದು ಮನೇಲಿ ಸಾಕಿದ್ರೆ ಅದು ಸಾಧು ತರನೇ ಬೆಳೆಯುತ್ತಪ್ಪ. ಅಂದ್ರೆ ಎಲ್ಲಿ ತಂದೆ ತಾಯಿ ಬಂಧು ಬಳಗದ ಆ ಪೋಷಕರ ಪ್ರೀತಿ ಸಿಗುತ್ತೋ ಅದೇ ನನ್ನ ಮನೆ, ಇದೇ ಅಂತಿಮ ಸತ್ಯ. ಹೆತ್ಬಿಟ್ಟು ಬೇಲಿಗೆ ಎಷ್ಟು ಹೋಗಿರ್ತಾರಲ್ಲಪ್ಪ, ಆ ಮಗುವನ್ನ ಯಾರೋ ಮಹಾನ್ ತಾಯಿ ಹೋಗಿ ಸಾಕುದ್ಲಲ್ಲ, ಮತ್ತೆ ಹೆತ್ತೋಳನ್ ತಾಯಿ ಏನ್ಬೇಕು ಇವಳನ್ ತಾಯಿ ಏನ್ಬೇಕು? ನಾನು ಕೇಳಿಸ್ಕೊಳಪ್ಪ, ಹೆತ್ತ ತಕ್ಷಣ ತಾಯಿ ಆಗುವುದಿಲ್ಲ, ಆದ್ರೆ ಪೋಷಣೆ ಅನ್ನೋದು ದೊಡ್ಡ ಜವಾಬ್ದಾರಿ. ಈಗ ಅನ್ನವನ್ನ ಚೆಲ್ಲಲಿಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ಅದೇ ಭತ್ತವನ್ನ ಅಕ್ಕಿಯನ್ನ ಅನ್ನ ಮಾಡಿ, ಅನ್ನಕ್ಕೆ ಸಾಂಬಾರು ಮಾಡಿ, ಸಾಂಬಾರಿಗೆ ನೆಂಚ್ಕೊಳಕ್ಕೆ ಚಟ್ನಿ ಮಾಡಿ ಅಥವಾ ಪಲ್ಯ ಮಾಡಿ, ಅಂದ್ರೆ ಒಂದು ಎಲೆಯನ್ನ ತುಂಬಿಸಿ ಒಬ್ಬರ ಹೊಟ್ಟೆ ತುಂಬಿಸ್ಲಿಕ್ಕೆ ಎಷ್ಟು ಸಮಯ ಬೇಕು, ಆ ಎಲೆಯಲ್ಲಿರೋ ಅನ್ನವನ್ನು ಎಸಿಲಿಕ್ಕೆ ಅಷ್ಟು ಸಮಯ ಬೇಕಿಲ್ಲ ಅಂತ. ಹಾಗೆ ನಿಮ್ಮ ಬದುಕಲ್ಲೂ ಕೂಡ ಹೀಗೆ ಸಾಯ್ಬೇಕು ಅಂತ ಹೊರಟಾಗ ಅಲ್ಲಿ ಯಾರೋ ಸಿಕ್ಕರು, ಅಲ್ಲಿ ಯಾರೋ ನಿಮ್ಮನ್ನ ದೇವ್ರ ತರ ಕಾಪಾಡಿದ್ರು. ನೋಡಿ, ಬದುಕನ್ನ ನೋಡುವ ದೃಷ್ಟಿಕೋನವನ್ನೇ ಬದಲಿಸಿಬಿಟ್ರು ಅವರು. ಅಲ್ಲಿ ಯಾವುದೋ ಒಂದು ತಾಯಿ ಕೂತ್ಕೊಂಡು ಹೇಳಿದ್ಲು, ನೋಡು ಈ ನನ್ನ ಗಂಡ ಕುಡುಕ, ನಾನು ಇಡ್ಲಿ ಮಾರಿನೋ ಏನೋ ಮಾರಿನೋ ನಾನು ಜೀವನ ಮಾಡ್ತಾ ಇದ್ದೀನಿ, 2 ಮಕ್ಕಳನ್ನ ಸಾಕ್ತಾ ಇದ್ದೀನಿ. ಅಂದ್ರೆ ಆ ಕಥೆಯನ್ನ ಆಕೆ ಹೇಳಲಿಲ್ಲ, ಆಕೆ ಒಂದು ನೆಪ ಮಾತ್ರ, ಯಾವುದೋ ಶಕ್ತಿಯಲ್ಲಿ ಹೇಳಿಸ್ಬೇಕಿತ್ತಷ್ಟೇ. ಇವತ್ತು ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸಾಲ ಯಾಕೆ ಮಾಡಿದೆ? ಸರಿ, ಸಾಲ ಮಾಡಿ ನಾನು ಏನು ಮಾಡಿದೆ? ಆಯಿತು, ಮದುವೆ ಮಾಡಿದ್ನ, ಅದು ಗೊಣಗು ಬೇಡ. ಏನು ಮಾಡಿದ್ದೀಯೋ ಆ ಪುಣ್ಯ ನಿನ್ನ ಹತ್ರ ಇರಲಿ, ಗೊಣಗಿ ಅದನ್ನು ಕಳ್ಕೊಳ್ಬೇಡ. ನಾನು ಅವ್ರಿಗೆ ಅಷ್ಟೆಲ್ಲ ಮಾಡಿದೆ, ಈಗ ನನಗವರು ಹಿಂಗಂದ್ಬಿಟ್ರಲ್ಲ, ಅವ್ರ ಬುದ್ಧಿ ಅವರು ತೋರಿಸಿದ್ದಾರೆ, ಮುಂದಿನ ಸಾರಿ ಯಾಮಾರದೆ ಇರೋರಿಗೆ ನಿನಗೊಂದು ಬಲವಾದ ಕಾರಣ ಸಿಕ್ತಲ್ಲಪ್ಪ. ಖಂಡಿತ ಅದು ಬುದ್ಧಿವಂತರ ಲಕ್ಷಣ. ಏನು ಮಾಡಿದ್ದೀಯೋ ಅದನ್ನು ವಾಪಸ್ ತರಲಿಕ್ಕೆ ಆಗಲ್ಲ. ಅಥವಾ ಮದುವೆ ಮಾಡಿದ್ದೀಯ, ನೀನು ಪುಣ್ಯವನ್ನೇ ಮಾಡಿದ್ದೀಯ, ಆ ಪುಣ್ಯವನ್ನ ಅರಗಿಸಿಕೊಳ್ಳುವ ಯೋಗ್ಯತೆ ಅವ್ರಿಗಿಲ್ಲದೆ ಹೋದಾಗ ಅದು ನಿನ್ನ ಪ್ರಾಬ್ಲಮ್ ಅಲ್ಲ. ಹಣ ಮತ್ತೆ ದುಡಿಬಹುದು, ಆದರೆ ಅವರು ಮತ್ತೆ ನಾಳೆ ಬಂದು ಅಯ್ಯೋ ಅಣ್ಣ ನನ್ನ ಬದುಕು ಹಿಂಗೆ ಆಗ್ಬಿಟ್ಟಿದೆ, ಒಂದು 5,000 ಕೊಡು ಅಂದ್ರೆ ಕೊಡೋಷ್ಟು ಇದೆಯಾ? ಇಲ್ಲ, ಯಾಕಂದ್ರೆ ನಂಬಿಕೆ ಕಳ್ಕೊಳ್ತಾರೆ. ಹಣ ನೀನು ದುಡಿಬಹುದು, ಏನು ಸಾಲ ಮಾಡಿದೆ ಅದು ದುಡಿತೀಯ, ಆದರೆ ಈಗ ಅವರು ವ್ಯಕ್ತಿಗಳನ್ನು ಹಣ ಕಳ್ಕೊಳ್ಬಹುದು, ಒಳ್ಳೆ ವ್ಯಕ್ತಿಗಳನ್ನು ಕಳ್ಕೊಳ್ಬಾರ್ದು. ಆ ವ್ಯಕ್ತಿತ್ವಗಳೇ ಇವತ್ತು ಯಾರು ನೋಡಪ್ಪ, ಅವರು ಫೋನ್ ಮಾಡ್ತಾರೆ, ನಿಮ್ಮನ್ನು ಮಾತಾಡಿಸ್ತಾರೆ, ಅವ್ರು ಯಾವ ತಾಯಿಯ ಮಕ್ಕಳು, ಎಲ್ಲಿಯವರು, ಒಬ್ರು ಕೊಟ್ರೆ, ಈಗ ನಾನು ನಿಮ್ಗೆ ಬಂದಿ ನಿಮ್ಮ ಆಶ್ರಮಕ್ಕೆ ಬಂದಿ ಏನೋ ಒಂದು ಚಿಕ್ಕದಾಗಿ ಕೊಟ್ಟಿರ್ತೀನಿ ನಿಮ್ಗೆ, ಅದನ್ನ ನೀವು ಒಂದ್ 2 ದಿನ ಯೂಸ್ ಮಾಡಿರ್ತೀರ, ಬಟ್ ನೀವು ಮತ್ತೆ ನನ್ಗೆ ಥ್ಯಾಂಕ್ಸ್ ಹೇಳಲ್ಲ. ನಿಮ್ಮಿಂದ 10 ಜನ ಕೇಳಿ ಅವ್ರ 10 ಜನ ನನ್ ಕಾಲ್ ಮಾಡ್ತಾರೆ. ಎಷ್ಟಿದೆ ನೋಡಿ ಅಣ್ಣ, ಎಲ್ಲಿಂದ ಅದೇ ಅಣ್ಣ, ನಾನ್ ನಿಮ್ ಪ್ರತಿಯೊಂದು ಕೇಳ್ತಾ ಇರೋದು, ಸಿದ್ಧಗಂಗೆ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಇದ್ರಲ್ಲ, ಅವ್ರು ನಡೆದಾಡುವ ದೈವರಾದ್ರೆ ನೀವು ಮಾತಾಡಿ ಜ್ಞಾನವನ್ನು ತಿಳಿಸಿ, ಎಲ್ಲರ ಕಷ್ಟದಲ್ಲಿ ನಾನಿದ್ದೀನಿ ಅಂತ ಕೋಪ ಮಾಡದೆ ಪ್ರೀತಿಯಿಂದ ಮಾತಾಡಿ, ಅವ್ರ ಮಾತುಗಳಲ್ಲಿ ಮನದಾಳದ ಮಾತು ಹೋಗಿ ಅವ್ರ ಮನ್ಸಿಗೆ ಹೋಗಿ ಆ ಮನ್ಸಿಂದ ಹಿಡ್ದಿ ಅವ್ರನ್ನ ಯಾವ ರೂಟಕ್ಕೆ ತರಬೇಕು, ಯಾವ ದಾರಿ ತೋರ್ಸ್ಬೇಕು ಅಂತ ಮಾಡ್ತೀರಣ್ಣ. ಇದು ಯಾರಕ್ಕೆಲ್ಲ ಸಾಧ್ಯ ಇಲ್ಲ ಅಣ್ಣ. ಅರೆ ನೋಡಿ, ಕೋಟಿ ನಮನ ಅಣ್ಣ. ನಿಮ್ಮ ನೋಡಿ, ವಯಸ್ಸಲ್ಲಿ ದೊಡ್ಡವರಿದ್ರು ನೀವಷ್ಟು ಶರಣಾಗತಿ ಮತ್ತೆ ನಿಮ್ಮ ಬದುಕಿನ ಅನುಭವ. ನೀವು ಹೇಳಿದ್ರಿ, ನಾನು 98ನೇ ಇಸ್ವಿಲಿ ನಾನೇ 10 ಜನ ಕೆಲಸ ನಾವು ಅಲ್ಲಿ ಹುಟ್ಟೇ ಇರ್ಲಿಲ್ಲ ಅವಾಗ ನಾವು. ನೋಡಿ, ಅಲ್ಲ ನಾನು ಗುರುವಾರ ಮತ್ತೆ ಇವತ್ತು ಕಳಕೆ ತಿಂತಾನೆ ನಾವು ಮಾತಾಡ್ತಾ ನಗಾಡ್ತಿದ್ದ, ಅಣ್ಣ ಇವಾಗ ಸಿಗ್ತಾರೆ ಮಾತಾಡಿ, ಸಿಗಲ್ಲ ಬಿಡೆ, ಟ್ರೈನ್ ಮಾಡ್ತೀವಿ, ಅವ್ರು 8 ಗಂಟೆ ಲೀವು,
8:30 ಆಯ್ತದೆ. ಅವರು ನಾವು ಎಲ್ಲಾನು ಸ್ಮರಣೆ ಮಾಡಿ ಅವ್ರ ಮಂತ್ರ ಹೇಳಿ ಎಲ್ಲ ಮಾತಾಡಿ ಎಲ್ಲ ಆದ್ಮೇಲೆ ಇಲ್ಲ ಇದೊಂದ್ಸಲ ಟ್ರೈನ್ ಮಾಡಿ ಅಂದ್ಲು. ಸಿಗಲ್ಲ ಬೇಡ ಬಿಡು ಅವ್ನು ಬೇರೆಯವ್ರು ಮಾಡ್ಲಿ ಮಾಡಿ ಅಂದ್ಲು. ಖಂಡಿತ ಅವ್ಳು ಹೇಳ್ದ್ ಸಿಕ್ಕೇ ಬಿಡ್ತು. ಅಲ್ಲಿ ರಿಶು ಆಗಿದೆ, ಆ ಕಡೆ ಮಾತಾಡ್ತಾ ಇದ್ರೆ ಅವ್ರ ಫೋನಲ್ಲಿ ಲೈವ್ ನೋಡ್ತಾವೆ. ಸಿಕ್ತು ಅಣ್ಣ ಸಿಕ್ಕಿದ್ರು ಕಟ್ ಮಾಡು ಅಂತ ಹೇಳ್ದೆ. ಎಷ್ಟು ಖುಷಿ ಆಯ್ತು ಅಂದ್ರೆ ಅಣ್ಣ, ಜೀವನದಲ್ಲಿ 10 ಲಕ್ಷ ಸಾಲ ಸೆಕೆಂಡ್ರಿ, ನನಗೆ 1 ಕೋಟಿ ಸಿಕ್ತು ಅಣ್ಣ, ಮತ್ತೆ ಪುನರ್ಜನ್ಮ. ಅರೆ ಅರೆ, ಬಹಳ ದೊಡ್ಡ ಮಾತಪ್ಪ. ನಿನ್ನ ಪಾಲಿಗೆ ಬಂದಿರೋ ಆ ಹೆಣ್ಣನ್ನ ತಾಯಿಯಂತೆ ನೋಡು, ತಾಯಿಯಂತೆ ಪ್ರೀತಿಸು. ಆಗುತ್ತೆ. ನೀನು ಯಾವ ವಿಚಾರದ ಬಗ್ಗೆ ಅತೃಪ್ತಿ ಇದೆ, ಇನ್ನು ಯಾಕೋ ಭಗವಂತ ನಮಗೆ ಸಂತಾನದ ವಿಚಾರದಲ್ಲಿ ನೋಡಪ್ಪ, ಯಾವ ಮದುವೆ ನಿನಗೆ 38, 39, 36 ವಯಸ್ಸಿಗೆ ಆಗ್ತು, ಕಾಲಕ್ಕೆ ಸ್ವಲ್ಪ ಈ ವಿಚಾರದಲ್ಲೂ ನಿನಗೆ ಸ್ವಲ್ಪ ತಡ ಇರಬಹುದು. ಬಟ್ ಮೋಸ ಮಾಡಲ್ಲಪ್ಪ. ನಿನಗೆ ಯಾರೂ ಇಲ್ಲದಂತೆ ನಿನ್ನ ಬದುಕನ್ನು ಹೀಗೆ ಕಟ್ಟಿಕೊಂಡು ಬಂದಿದೆಯಾ, ನಿನ್ನ ಮನೆಯ ದೀಪ ಬೆಳಗುತ್ತೆ. ಅದರ ಬಗ್ಗೆ ಭರವಸೆ ಇಟ್ಕೋ. ಮುಂದಿನ 3 ಅಥವಾ 4 ವರ್ಷಗಳವರೆಗೂ ನೀನು ಸಮಾಧಾನವಾಗಿ ಅದರ ಬಗ್ಗೆ ಯಾವ ಆ ಕೆಟ್ಟ ಆಲೋಚನೆಯನ್ನೂ ಮಾಡಬೇಡ. ಭಗವಂತನನ್ನು ನಂಬು. ನಿನ್ನ ಕಾಯಕವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊ, ಜನ ಸಂಪಾದನೆ ಮಾಡು. ನಿನಗೆ ನಿನ್ನ ಮನೆಗೆ ನೀನೇನು ಮಾಡ್ಕೊಳ್ತೀಯೋ ಅದು ಮಾಡ್ಕೋ, ಆದರೆ ಲೋಕಕ್ಕೆ ಕೊಡು. ಯಾಕಂದರೆ ನಿನ್ನನ್ನು ಕಾಪಾಡಿದ್ದು ಲೋಕದ ಯಾವುದೋ ಒಂದು ಜನರೇ ಹೊರತು ಬೇರೆ ಯಾರೂ ಅಲ್ಲ. ಹೌದಣ್ಣ, ನಾವು ಏನಾದ್ರೂ ಮಾಡಿ ಸಾಧನೆ ಮಾಡಿ 4 ಜನ ಹೋಗ್ಬೇಕಣ್ಣ, ಅದೇ ನಮ್ ಪಾಲಿಕೆ. ನೀವು ಹೋದಾಗ ನಿಮ್ ಪ್ರಾಣ ಹೋಗಿ ಹೆಣ ಅಲ್ಲಿ ಮಲಗಿದಾಗ ಅಯ್ಯೋ ಈ ಪುಣ್ಯಾತ್ಮ ಇನ್ನೊಂದೆರಡು ದಿವಸ ಇರ್ಬೇಕಿತ್ತಪ್ಪ ಅನ್ಬೇಕು. ಹೌದಣ್ಣ, ನನ್ ದುಡ್ಡು ಸಂಪಾದನೆ ಮಾಡಿಲ್ಲ, ಎಲ್ಲ ಜನ ಅಷ್ಟೇಣ. ಅಂದ್ರೆ ಹೊಸಬ್ರೇ ಆಗ್ಲಿ ಹಳೆಬ್ರೇ ಆಗ್ಲಿ ಚೆಕ್ ಅಂತ ನೋಡಿದ್ರೆ ಬೇಗ ಹೊಂದ್ಕೋತೀವಣ್ಣ. ನನ್ನ ಅಷ್ಟೊಂದು ಇನ್ವೈಟ್ ಮಾಡ್ತಾರೆ. ಮಾಡಪ್ಪ, ಲಾಭಕ್ಕೋಸ್ಕರ ಮನುಷ್ಯರ ಅಥವಾ ಲಾಭಕ್ಕೋಸ್ಕರ ವ್ಯಕ್ತಿತ್ವ ಕಳ್ಕೊಳ್ಬೇಡ. ನಿನ್ನ ಭಗವಂತ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋನು, ನೀನು ಇನ್ನೂ ಎತ್ತರಕ್ಕೆ ಹೋಗುತ್ತೀಯ. ಯಾವ ಜನ ನಿನ್ನನ್ನು ಏನೂ ಇಲ್ಲದಾಗ ತುಚ್ಛವಾಗಿ ನೋಡಿದ್ರೋ ಅವರನ್ನು ನೀನು ಪ್ರೀತಿಯಿಂದ ಕಾಣು, ದ್ವೇಷಿಸಬೇಡ. ಖಂಡಿತ ನಿಮ್ಮ ಆಶೀರ್ವಾದ. ಖಂಡಿತ. ನಿಮ್ಮ ಶ್ರೀಮತಿ ಅವ್ರಿಗೆ ಕೊಡಪ್ಪ, ಬೇಗ ಮಾತಾಡ್ತಾರೆ. ಕೊಡಪ್ಪ. ಹಲೋ ಅಣ್ಣ, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಮಹಾತಾಯಿ ನಮಸ್ತೇನವ್ವ. ನಮಸ್ತೆ ಅಣ್ಣ, ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಅಣ್ಣ, ನೀವು ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ. ನನಗೆ ನಿಮ್ಮ ತಂದೆ ನಿಮ್ಮ ವಿಚಾರದಲ್ಲಿ ನಡ್ಕೊಂಡ ರೀತಿಯನ್ನು ಒಬ್ಬ ಮಗಳಾಗಿ ನೀವು ಎಷ್ಟು ಹೇಗೆ ಸಹಿಸ್ಕೊಳ್ಳಿರು. ಅಂದರೆ ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಒಬ್ಬ ತಂದೆ ತಿರಸ್ಕಾರ ಮಾಡಿದಾಗ ಕಾಲಕ್ರಮೇಣ ನೀವು ಬೆಳೀತಾ ನಿಮ್ಗೆ ಅದು ಗೊತ್ತಾದಾಗ ಎಷ್ಟು ನೋವಾಗಿರ್ಬೋದು ಅಂತ ಯೋಚನೆ ಮಾಡಿದೆ. ಬಟ್ ಸಿಕ್ಕಿರುವ ಗಂಡನ ಬಗ್ಗೆ ಸಂಪೂರ್ಣ ತೃಪ್ತಿ ಇದೆಯಾ ತಾಯಿ? ತೃಪ್ತಿ ಇದೆ ಅಣ್ಣ, ತೃಪ್ತಿ ಇದೆ. ಅದಕ್ಕೋಸ್ಕರನೇ ಅಣ್ಣ ಚೆನ್ನಾಗಿರೋದು ಅಲ್ವಾ? ಸರಿ. ಅಲ್ಲ, ನೀವೊಂದು ಸಾಯ್ಲಿಕ್ಕೆ ಹೊರಟಾಗ ಬ್ಯಾಡರಿ ಇನ್ನು ನೋಡೋಣ ಜೀವನ ಅಂತ ಹೇಳ್ಬೇಕಲ್ವ ನೀನು? ಹೌದು ಅಣ್ಣ, ಅದಕ್ಕೋಸ್ಕರ ನಂಗೆ ಅನ್ಕೊಂಡೆ ಅಣ್ಣ ಇರೋದು. ನೋಡೋದ ಎಷ್ಟು ದಿನ ಬರುತ್ತೆ, ದೇವ್ರ ಕೊಡ್ತಾನೆ ಅಲ್ವಣ್ಣ. ಅಲ್ಲ, ಹಾಗೆ ಹೊರಟ್ರಲ್ಲ ರಾತ್ರಿ ಅಥವಾ ಮಧ್ಯಾಹ್ನ ಸಾಯ್ಬೇಕು ಅಂತಲ್ಲ, ನೀನೊಂದು ಹೆಣ್ಮಗಳಾಗಿ ಇಲ್ಲ ರೀ ಬೇಡ, ಆ ನಿರ್ಧಾರ ಬೇಡ ಅಂತ ಹೇಳಿಲ್ವಾ ನೀನು? ಮನ್ಸಲ್ಲಿ ಬರ್ಲಿಲ್ವಾ ಯಾಕೋ? ಅಣ್ಣ ಅಷ್ಟು ಬೇಜಾರ ಹುಟ್ಟಿತಣ್ಣ ನಮಗೂ. ಓಕೆ ಪಾಪ. ಅಲ್ಲೂ ಕಷ್ಟ ಇಲ್ಲೂ ಕಷ್ಟ, ಏನು ಮಾಡಕ್ಕಾಗಲ್ಲ ಅಣ್ಣ. ಹುಟ್ಟದ ಮನೇಲೂ ನೆಮ್ಮದಿ ಇಲ್ಲ, ಗಂಡನ ಮನೇಲೂ ನೆಮ್ಮದಿ ಇಲ್ಲ ಅಂದ್ರೆ ಭಾರಿ ಕಷ್ಟ ಅಲ್ಲಣ್ಣ. ಸತ್ಯನವ. ಬಟ್ ಈಗ ಪರವಾಗಿಲ್ಲ, ಭಗವಂತ ಚೆನ್ನಾಗಿಟ್ಟಿದಾನ? ಅಣ್ಣ ಚೆನ್ನಾಗಿದೀವಣ್ಣ. ಆಗುತ್ತೆ. ಈಗ ಏನು ವ್ಯವಹಾರ ಅಥವಾ ಮನೇಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಲ್ವ, ಇದರಲ್ಲೇ ನಿನಗೆ ಶ್ರೇಯಸ್ಸಿದೆ. ನಿನ್ನ ಮಡಿಲು ತುಂಬುತ್ತೆ. ಭಗವಂತ ನಿನ್ನ ಮನೆಯನ್ನು ಸಂಪತ್ತು ಭರಿತ, ಹೇಗೆ ಹಣ್ಣಿನ ಮರ ಸಂಪತ್ತು ಭರಿತವಾಗಿರುತ್ತೋ ಹಾಗೆ ನಿನ್ನ ಮನೆಯು ಎಲ್ಲ ರೀತಿಯಲ್ಲೂ ಎಲ್ಲ ಜಾಗಗಳು, ಅಂದರೆ ತೊಟ್ಲಲ್ಲಿ ಮಗು ಮಲಗಿರಬೇಕು, ಬೀರಲ್ಲಿ ಸ್ವಲ್ಪ ಹಣ ಇರಬೇಕು, ದೇಹದಲ್ಲಿ ಚೆನ್ನಾಗಿ ಸ್ವಲ್ಪ ಆರೋಗ್ಯ ಇರಬೇಕು, ಮನೆ ಮುಂದೆ ರಂಗೋಲಿ ಇರಬೇಕು, ದೇವ್ರ ಮುಂದೆ ದೀಪ ಉರಿತಾ ಇರಬೇಕು. ಒಂದು ತುಂಬು ಮನೆ ನಿನ್ನ ಮನೆ ಆಗುತ್ತೆ, ಯೋಚನೆ ಮಾಡಬೇಡ. ಆಗ್ಲೇಣ, ನಿಮ್ ಒಳ್ಳೇದ್ ನಿಮ್ ಬಾಯಿ ಅಡ್ಕೆಯಿಂದ ಹಂಗೆ ಆಗ್ಲೇಣ. ಇರ್ಲಿ. ಯಾವ ಇಂಥದ್ದೊಂದು ಬಲವಾದ ಇಚ್ಛೆ ಇಲ್ಲದೆ ನಿನ್ನನ್ನು ಅಲ್ಲಿಂದ ಬದುಕಿಸ್ಕೊಂಡು ಬಂದಿಲ್ಲವಾ? ಯಾವ ತವ್ರ ಮನೆಯಿಂದ ಫೋನ್ ಬರದೆ ಹೋದ್ರು, ಗಂಡನ ಮನೆ ಇನ್ನು ಏನೇ ಆಗಲ್ಲವ, ನಿನಗೆ ಗಂಡಂಗ ನೀನು, ನಿಮ್ಮ ನಡುವೆ ಎಲ್ಲಿವರೆಗೂ ಹೊಂದಾಣಿಕೆ ಇರುತ್ತೋ, ಶಿವನೇ ನಿಮ್ಮನ್ನು ಕೆಡಿಸಬೇಕು ಅಂತ ನಿರ್ಧಾರ ಮಾಡಿದ್ರು ಶಿವನಿಂದಲೂ ಸಾಧ್ಯವಿಲ್ಲ. ಹಾಗೆ ಅರ್ಧನಾರೀಶ್ವರರಾಗಿ ಆತನಿಂದ ನೀವೇನು ಮುಚ್ಚಿಡಂಗಿಲ್ಲ, ನಿಮ್ಮಿಂದ ಅವರೇನು ಮುಚ್ಚಿಡಂಗಿಲ್ಲ. ಈಗ ಬೆಂದು ನೊಂದು ಬಂದುಬಿಟ್ಟಿದ್ದೀರಾ, ಇನ್ನು ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಈ ಚಿಲ್ಲರೆ ಆಲೋಚನೆಗಳನ್ನು ಬಿಟ್ಟು ನಾವು ಹೇಗೆ ಬದುಕಬೇಕಂದ್ರೆ, ನಾವು ಇಷ್ಟು ದಿನ ಏನು ಮಾಡೋದು, ಭಗವಂತ ನಮಗೆ ಅದನ್ನು ಮೋಸ ಮಾಡ್ದ, ಭಗವಂತ ನಮ್ಗೆ ಅದನ್ನು ಕೊಡಲಿಲ್ಲ, ಇದನ್ನು ಕೊಡಲಿಲ್ಲ. ಈಗ ಅಂದ್ಕೊಳ್ಳಿ ನಮಗೆ ಎಲ್ಲ ಕೊಟ್ಟಿದ್ದಾನೆ. ವಿಷಯ ಏನಂದರೆ ನಮ್ಮ ಆಸೆಗೆ ಎಷ್ಟು, ನಮ್ಮ ಮಿತಿ ಎಷ್ಟು ಅಂತ ಮೊದಲು ನಾವು ನೋಡ್ಕೊಳ್ಬೇಕು. ಹೌದು. ಯಾಕೋ ಹೌದು, ನಾವು ಅವ್ರಂಗೆ ಬದುಕಬೇಕು, ಇವ್ರಂಗೆ ಬದುಕಬೇಕು,
ಭವಿಷ್ಯದಲ್ಲಿ ಕಾಲಾನಂತರದಲ್ಲಿ ಕಾಲ ಕಳೆದಂತೆ ಅದು ನಡಿಬಹುದೇನೋ, ಬಟ್ ತಕ್ಷಣಕ್ಕೆ ಯಾಕೋ ನನ್ನ ಮಿತಿ ಮೀರಿ ನಾನು ಪ್ರಯತ್ನ ಪಟ್ಟುಬಿಟ್ಟೆ, ಅದಕ್ಕೆ ಹಿಂಗಾಯ್ತಾ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಹಾಗಾಗಿ ನಿಮ್ಮ ಮಿತಿ, ನಿಮ್ಮ ಮನೆಯಲ್ಲಿ ಅಂಬಲಿ ಇದೆಯಾ, ಖುಷಿ ಪಡಿ. ನಿಮ್ಮ ಮನೆಯಲ್ಲಿ ದೇವರ ದಯೆಯಿಂದ ಅವತ್ತು ಮೃಷ್ಟಾನ್ನವಿದೆಯಾ, ಅದಕ್ಕೂ ಖುಷಿ ಪಡಿ. ಈಗ ನೋಡವಾ, ಈ ಪ್ರಕೃತಿಯಿಂದ ನಾವು ಏನು ಕಲಿಬೋದು ಅಂದಾಗ, ಈ ಗಾಳಿ ಅಂದರೆ ಸೊಯ್ ಅನ್ನೋ ಗಾಳಿ ಇದೆಯಲ್ಲ, ಅದರಿಂದ ನಾವೇನು ಕಲಿಬೋದು ಅಂದರೆ, ಈ ಗಾಳಿ ತಿಪ್ಪೆ ಮೇಲೆ ಬೀಸಬೇಕಾದ್ರೆ ನೀನು ತಿಪ್ಪೆ ಹತ್ರ ನಡ್ಕೊಂಡು ಹೋಗು, ಗಬ್ಬು ವಾಸನೆ ಹೊಡೆಯುತ್ತೆ. ಅಯ್ಯೋ, ಯಾಕಂದ್ರೆ ಆ ಗಾಳಿಯ ಜೊತೆ ಆ ವಾಸನೆ ಕೂಡ ನಿನ್ನ ಮೂಗಿಗೆ ಬರುತ್ತೆ. ಅದೇ ಗಾಳಿ ಒಂದು ಸುಂದರವಾದ ಹೂ ತೋಟದಲ್ಲಿದ್ದಾಗ ಗಮ್ಮನ್ನುತ್ತೆ. ಅಂದ್ರೆ ಗಾಳಿ ಒಂದೇ. ಸುಂದರವಾದ ಮಲ್ಲಿಗೆಯ ಪರಿಮಳದ ಜಾಗದಲ್ಲಿ ಆ ಮಲ್ಲಿಗೆ ವಾಸನೆ ನಿನ್ನ ಮೂಗಿಗೆ ಬರುತ್ತೆ. ತಿಪ್ಪೆಯ ತೊಟ್ಟಿ ಹತ್ರ ಇದ್ರೆ ಆ ತಿಪ್ಪೆಯ ವಾಸನೆ ನಿನ್ನ ಮೂಗಿಗೆ ಬರುತ್ತೆ. ಆದರೆ ಗಾಳಿ ಯಾವುದನ್ನೂ ಅಂಟಿಸಿಕೊಳ್ಳದೆ ಅದರ ಪಾಡಿಗೆ ಅದು ಮುನ್ನುಗ್ಗುತ್ತಾನೆ ಇರುತ್ತೆ. ಹೌದು. ತಿಪ್ಪೆ ಮೇಲೂ ಹೋಗುತ್ತೆ, ಸುಗಂಧದ ಮೇಲೂ ಹೋಗುತ್ತೆ. ದುರ್ಗಂಧ ಸುಗಂಧ, ಅಯ್ಯೋ ಇದು ದುರ್ಗಂಧ, ನಾನು ಅಲ್ಲಿ ಹೋಗಲ್ಲ ಅಂತ ಅನ್ನುತ್ತಾ, ಇಲ್ಲ, ತಿಪ್ಪೆ ಮೇಲೂ ಹೋಗುತ್ತೆ, ಈ ಕಡೆ ಮಲ್ಲಿಗೆ ತೋಟದ ಮೇಲೂ ಹೋಗುತ್ತೆ, ಆದರೆ ಯಾವುದನ್ನು ಅಂಟಿಸಿಕೊಳ್ಳದೆ ಹೋಗುತ್ತೆ. ಆ ಕಾರಣಕ್ಕೆ ಗಾಳಿಯಿಂದ ನಾವು ಪಾಠ ಕಲಿಬೇಕು. ಇಲ್ಲೂ ಒಳ್ಳೆಯವ್ರ ಬಳಿನೂ ಇಲ್ಲ, ಕೆಟ್ಟವ್ರ ಬಳಿನೂ ಇಲ್ಲ, ಬಟ್ ಯಾವುದಕ್ಕೂ ಅಂಟಿಸಿಕೊಳ್ಳದೆ ಇರೋಣ ಅಂತ. ಹೌದು ಅಣ್ಣ, ನಮ್ಮದು ಏನು ಅಂತ ನಾವ್ ಇದ್ ಮಾಡ್ಕೋಬೇಕಣ್ಣ ಅಷ್ಟೇ. ಹೌದು ಅಣ್ಣ. ನಿನ್ನ ಬದುಕಲ್ಲಿ ತವ್ರ ಮನೇನೂ ದ್ವೇಷ ಮಾಡಬೇಡ, ಇವ್ರು ಯಾರೋ ಸಹಾಯ ತಗೊಂಡು ಮರುತ್ತರಲ್ಲ ಅವ್ರನ್ನೂ ದ್ವೇಷ ಮಾಡಬೇಡ. ಭಗವಂತ ನಾವ್ ಆ ರೀತಿ ಮಾಡಂಗಿದ್ರೆ ಇಷ್ಟೆಲ್ಲ ಆಗಾಗ ಇರ್ಲಿಲ್ಲ ಅಣ್ಣ. ನಾವ್ ಎಲ್ಲಾರನು ಒಂದೇ ತರ ನೋಡ್ಕೊಂಡೇ ಬಂದಿದ್ದೀವಣ್ಣ. ಆಯ್ತು, ನಿನಗೆ ಅದರಿಂದ ಒಳ್ಳೇದೇ ಆಗುತ್ತೆ. ನಿನ್ನ ಬದುಕಲ್ಲಿ ಇನ್ಯಾವತ್ತೂ ಕೂಡ ನೀವು ಗಂಡ ಹೆಂಡತಿಯಾಗಿ ಎಂಥದ್ದೇ ಕಷ್ಟ ಬರ್ಬೋದು. ಈಗ ಇಲ್ಲಿಗೆ ಮುಗೀತು ಅಂತಲ್ಲ, ಬದುಕು ಅಂದಾಗ ಏಳು ಬೀಳು, ಹಗಲು ರಾತ್ರಿ ಅನ್ನೋದು ಎಷ್ಟು ಸತ್ಯವೋ, ಕಷ್ಟ ಆದ್ಮೇಲೆ ಸುಖ, ಸುಖ ಆದ್ಮೇಲೆ ಕಷ್ಟ ಅನ್ನೋದು ಸತ್ಯ ತಾಯಿ. ಹೌದು ಅಣ್ಣ, ನಿಮ್ ಪ್ರೋಗ್ರಾಮ್ ಎಲ್ಲ ನೋಡಿದ್ಮೇಲೆ ಅಣ್ಣ ನಾವು ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಹೋಗಿ, ಎಲ್ಲಾರ ಕಷ್ಟದಲ್ಲೂ ಇದೇ ಇರುತ್ತೆ, ನಮ್ದು ಯಾವ ಹೆಚ್ಚು ಕಷ್ಟ ಅನ್ಕೊಂಡೇ ಇರೋದಣ್ಣ. ಅಷ್ಟೇನವ. ನಿನ್ನ ಕಣ್ಣೀರ ಪರವಾಗಿಲ್ಲ, ಒರೆಸ್ಕೋ. ಯಾರು ನಿನ್ಗೆ ಒರೆಸೋಕಿಲ್ಲದೆ ಇರ್ಬೋದವ್ವ, ನಿನ್ನ ಕಣ್ಣೀರ ನೀನೇ ಒರೆಸ್ಕೋ. ಜಗತ್ತಿನ ಕಣ್ಣೀರ ನೀನು ಒರೆಸು. ನಿನ್ನ ಕಣ್ಣೀರು ಬಂದು ಯಾರೋ ಒರೆಸ್ಲಿ ಅಂತ ಆಸೆನೇ ಪಡಬೇಡ, ಭಗವಂತ ಕೈ ಕೊಟ್ಟಿದ್ದಾನೆ. ಇವತ್ತು ನನಗೆ ನಮ್ಮ ಪೂರ್ವಜರು ಗುರುಗಳು ಒಂದು ಮಾತು, ನೋಡಪ್ಪ ಶ್ರೀನಿವಾಸ, ನಿನ್ನ ಬದುಕಲ್ಲಿ ದುಃಖ ಅವಶ್ಯವಾಗಿ ಬರಬಹುದು, ಆದರೆ ಜನರ ಕಣ್ಣೀರನ್ನು ಒರೆಸಬೇಕು ಅಂತ ನಿಂತವನಿಗೆ ತನ್ನ ಕಣ್ಣೀರನ್ನ ಜಗತ್ತಿಗೆ ಅವನು ತೋರಿಸಬಾರ್ದು. ಹೌದಣ್ಣ, ಜಗತ್ತು ಹೀಗೇನೆ, ಬದುಕು ಹೀಗೆ ನಡಿಬೇಕವ್ವ. ಆದರೆ ನನ್ನ ಕಣ್ಣೀರು ಯಾರು ಒರೆಸ್ತಾರೆ ಅಂದಾಗ ಭಗವಂತ ಇದ್ದಾನೆ, ನನ್ನ ತಾಯಿ ಇದ್ದಾರೆ. ನೋಡಿ, ನಾವು ಲೋಕದ ಕಣ್ಣೀರನ್ನ ಎಲ್ಲಿವರೆಗೂ ದರ್ಶನ ಮಾಡೋದಿಲ್ವೋ ನಮ್ಮ ಕಣ್ಣೀರೇ ದೊಡ್ಡದು ಅಂದ್ಕೊಳ್ತೀವಿ. ಲೋಕದಲ್ಲಿ ನಿಮಗಿಂತ ಹೀನಾಯವಾಗಿ ಬದುಕೋರ್ ಕತೆಗಳನ್ನು ಕೇಳಿದಾಗ, ಅರೇ ಭಗವಂತ, ಇದು ಎಂಥ ಪವಿತ್ರವಾದ ಜನ್ಮ. ಅದೇ ಐಸಿಯುಲಿದ್ದಾಗ ನಿನ್ನ ಗಂಡ ಬದುಕಬೇಕು ಅಂತ ಬಂದ, ಎಲ್ಲ ಸರಿ ಹೋದ್ಮೇಲೆ ಸಾಯಬೇಕು ಅಂತ ಹೋದ. ಇದೆಂಥ ವಿಚಿತ್ರ ಇದು. ದುಡ್ಡು ಖರ್ಚು ಮಾಡಿ ಬದುಕು ಬರ್ತೀವಿ, ದುಡ್ಡು ಇಲ್ದಂಗೆ ಸಾಯಕ್ಕೆ ಹೋಗ್ತೀವಿ. ಅದಕ್ಕೆ ಸುತ್ತಲಿನ ಜನರು, ಸುತ್ತಲಿನ ಪರಿಸ್ಥಿತಿ ಎಲ್ಲವೂ ನಿಮ್ಮನ್ನು ತುಳಿತಾ ಇದ್ದಾವೆ ಎಂದಾಗ ತಕ್ಷಣ ನಾವು ಭಗವಂತನ ಪಾದ ಹಿಡಿದು ಬಿಡಬೇಕು. ಭಗವಂತ, ನಾನೇ ಸಾಯುವ ನಿರ್ಧಾರ ನಾನು ಮಾಡಲ್ಲ, ಆದರೆ ನಾನು ಬದುಕಿರ್ತೀನಿ. ಅವ್ರು ಯಾರೋ ನಾನು ಬೈಬೋದು, ಸಾಲ ತಗೊಂಡವನು ಕೊಡಕ್ಕಾಲ್ವನು ಅಂತ ಎಲ್ಲರ ಮುಂದೆ ಬೈಬೋದು. ಭಗವಂತ, ಅದು ನನಗೆ ಬೈದಿದ್ದಲ್ಲಪ್ಪ, ನಿನಗೆ ಬೈದಿದ್ದು. ಯಾಕಂದ್ರೆ ನಾನು ಸಾಲ ಕೊಡಬಾರ್ದು ಅನ್ನೋ ದುರುದ್ದೇಶ ನನ್ನಲ್ಲಿಲ್ಲ, ಬಟ್ ಪರಿಸ್ಥಿತಿ ಹಂಗಿಲ್ಲ ಇವಾಗ. ಹೀಗೆ ಸುತ್ತಲಿನ ಪರಿಸ್ಥಿತಿ, ಸುತ್ತಲಿನ ಜನರು ಇವರೆಲ್ಲ ನಿನ್ನ ವಿರುದ್ಧವಾದರೂ ಕೂಡ ಎಲ್ಲೋ ಒಂದು ಚಿಕ್ಕ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೇ ಇರಬೇಕು. ಯಾಕಂದರೆ ನೀನು ಧರ್ಮದಲ್ಲೇ ಬಂದಿದ್ದೀಯಾ ಅನ್ನೋದಾದರೆ ಈ ಅಪಮಾನ, ಈ ಅವಮಾನ, ಈ ನಿನ್ನವರೇ ಬೆನ್ನಿಗೆ ಚೂರಿ ಹಾಕೋದು, ಇದೆಲ್ಲವನ್ನು ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕಷ್ಟೇ ಕೊಟ್ಟಿದ್ದಾನೆ. ನೀವು ಸ್ವಯಂ ಒಳಗಿನಿಂದ ನೀವೇ ದುಷ್ಟರಾಗಿದ್ದರೆ ನಿಮಗೆ ಹೊರಗಿನ ಅವಮಾನಗಳು ಬೇಕೇ ಇಲ್ಲ. ನಿಮ್ಮೊಳಗಿನ ದುಷ್ಟತೆಯೇ ನಿಮ್ಮನ್ನು ಕೊಂದುಬಿಡುತ್ತೆ. ಹಾಗಾಗಿ ನಿಮ್ಮೊಳಗಿನಿಂದ ನೀವು ಶುದ್ಧರಾಗಿದ್ದು ಪ್ರತಿದಿನ ದೇವ್ರ ಪೂಜೆ ಮಾಡಿ, ಹೊಸ್ಲಿಗೆ ನೀರು ಹಾಕಿ, ಮನೆ ಮುಂದೆ ಕ್ಲೀನಾಗಿಟ್ಟುಕೊಂಡು, ಮನೆಯನ್ನು ಕ್ಲೀನಾಗಿ, ಮನಸ್ಸನ್ನು ಕ್ಲೀನಾಗಿಟ್ಟುಕೊಂಡು, ಗುರು ಹಿರಿಯರನ್ನು ಗೌರವಿಸುತ್ತಾ, ಆ ಮಾದೇಶ್ವರನನ್ನು ಸದಾ ಸ್ಮರಿಸುತ್ತಾ ನೀವು ಮಾಡ್ತಿರೋ ವ್ಯವಹಾರವನ್ನು ಕಣ್ಣಿಗೆ ಹೊತ್ತುಕೊಂಡು ಮಾಡಿ. ಅದು ಅನ್ನಕ್ಕೆ ದಾರಿ. ಎಲ್ಲ ಕೈ ಬಿಟ್ಟರು ಪರವಾಗಿಲ್ಲ, ನಮಗೆ ಅನ್ನ ಕೊಡ್ತಾ ಇರೋ ಕೆಲಸವೇ ಕೈ ಬಿಟ್ಟು ಹೋಗ್ಬಿಟ್ರೆ ಇದಕ್ಕಿಂತ ನರಕ ಅದು. ನಿಮ್ಮ ಗಂಡನ ಆರೋಗ್ಯ ಇನ್ನೂ ಸುಧಾರಿಸುತ್ತೆ, ಎಲ್ಲ ಚೆನ್ನಾಗಿರ್ತೀರವ. ಭಗವಂತ ನಿಮ್ಮ ಜೊತೆ ಮಾತಾಡೋ ಅವಕಾಶ ನನಗೂ ಕೊಟ್ಟ. ನೋಡಿ, ನಿಮ್ಮ ಕತೆ ಕೇಳಿದಾಗ ನನಗನ್ಸಿದ್ದು
ಭಗವಂತ ಕಾಯಬೇಕು ಅಂತ ನಿರ್ಧಾರ ಮಾಡಿದ್ರೆ ನೀವು ಅಕಸ್ಮಾತ್ ಗುಂಡಿ ಒಳಗೆ ಪ್ರಪಾತದೊಳಗಡೆ ಬಿದ್ದಿದ್ರು ಅಲ್ಲೂ ನಿಮ್ಮನ್ನು ಯಾವುದೋ ರೀತಿಯಲ್ಲಿ ಬದುಸ್ಕೊಂಡು ಕರ್ಕೊಂಡ್ ಬರ್ತಿದ್ದ ಅವನು. ಹೌದು ಅಣ್ಣ, ದೇವ್ರಿದಾರೆ ಅಣ್ಣ, ದೇವ್ರು ಇಲ್ಲೇ ಇರಕ್ಕಾಗತ್ತಣ್ಣ, ಆ ದೇವ್ರಿದೆ ಅಣ್ಣ. ಅದನ್ನ ಆ ನಂಬಿಕೆ ಇದೆಯಲ್ಲ, ಹಾಗಾಗಿ ನಂಬಿಕೆ ಅಣ್ಣ, ನಂಬಿಕೆನೆ ಇರೋದು ಜಾಸ್ತಿ, ನಂಬ್ಕೊಂಡೇ ಇರೋದು. ಆಗ್ಲಿ ಅಪ್ಪ, ಆಗ್ಲಿ ತುಳಿಯೋದು ನೀನೇಪ್ಪ, ಎತ್ಸೋದು ನೀನೇಪ್ಪ ಅಂತ ನಂಬ್ಕೊಂಡಿದೀವಣ್ಣ. ಅಷ್ಟೇ ತಾಯಿ, ಅಷ್ಟೇ. ಯಾರೋ ಬಂದು ನಿಮ್ಮನ್ನ ತಕ್ಷಣ ಪ್ರೀತಿಯಿಂದ ಕಂಡ್ರು, ಯಾರೋ ಉಪಚಾರ ಮಾಡಿದ್ರು, ದರ್ಶನ ಹೌದು ಅಣ್ಣ, ಮಾಡಿದ್ರು. ನಾವು ಇಬ್ರು ಹೋಯ್ತಾ ಇದ್ದಾಗ ಅವರೇ ಕರ್ದು ಅವರೇ ಮಾತಾಡ್ಸ್ಕೊಂಡು ಅವರೇ ಹೋದ್ರು ಅಣ್ಣ. ನೋಡಿ ಎಂತ ವಿಚಿತ್ರ ಅದು. ಎಲ್ಲಿ ತಾಯಿ, ಭಗವಂತ ನಿಮ್ಮ ಪರ ಇದ್ದಾನೆ. ಧರ್ಮ ಬಿಡಬೇಡಿ, ಆಗ ಕರೆ ಮಾಡಿ, ಅವಾಗ ಯಾವಾಗಾದ್ರೂ ಆಶ್ರಮಕ್ಕೆ ಬಂದು ಹೋಗಿ ದಂಪತಿಗಳು. ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ಖಂಡಿತ ಬರ್ತೀವಿ ಅಣ್ಣ, ಖಂಡಿತ ಬರ್ತೀವಿ. ಒಳ್ಳೇದಾಗ್ಲಿ ತಾಯಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಕನಸು ಆದಷ್ಟು ಬೇಗ ನೆರವೇರಲಿ. ಮತ್ತೆ ನಿಮ್ದು ಹೆಚ್ಚಿನ ಪ್ರೋಗ್ರಾಮ್ ಎಷ್ಟು ನಮ್ಮಂತ ಜನಗಳಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಇನ್ನೂ ನಿಮ್ಗೆ ಬಿಡುವಿಲ್ದಂಗ ಹಾಗೆ ನಿಮ್ ಕನಸು ಆದಷ್ಟು ಬೇಗ ಇರ್ಲಿ ಅಣ್ಣ. ಮಾದಪ್ಪ ರಾಘವೇಂದ್ರ ಸ್ವಾಮಿ ಬೇಡ್ತೀರಣ್ಣ. ಏನಿಲ್ಲ, ನಿಮ್ಮ ನಿಮ್ ಕನ್ಸಿದೆಯಲ್ಲ, ಲೈವ್ ಅಲ್ಲಿ ಹೇಳಿದ್ರಲ್ಲ, ಹೌದಾ? ಅದ್ ಆಗ್ಬೇಕಣ್ಣ. ಖಂಡಿತ ಅದು ನಡೆದಾಡೋ ದೇವ್ರಾಗಿದ್ದಾರೆ. ನೀವು ಜ್ಞಾನ ತಿಳಿದಿ ಮಾತಾಡಿ ಕೈ ಹಿಡಿದು ಕಾಪಾಡೋ ದೇವ್ರಾಗ್ಬೇಕಣ್ಣ. ಅರೆ ದೊಡ್ಡ ಮಾತು. ನಿಮ್ಮ ಇಲ್ಲ, ನಿಮ್ಮ ಆಗತ್ತೆ ಅಣ್ಣ. ಶುದ್ಧ ವ್ಯಕ್ತಿತ್ವ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. 1 ರೂಪಾಯಿ ಕಡಿಮೆ ಇಸ್ಕೊಂಡ್ರು ಪರವಾಗಿಲ್ಲ, ಒಬ್ಬರನ್ನ ನಗಿಸುವ ಪ್ರಯತ್ನ ಮಾಡಿ. ಯಾಕಂದ್ರೆ ಅದನ್ನು ಮಾತ್ರ ನೀವು ಸತ್ತ ಮೇಲೂ ತಗೊಂಡು ಹೋಗ್ತೀರಾ. ಖಂಡಿತ ಅಣ್ಣ. ನಾನು ಯಾವತ್ತೂ ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ ಅಣ್ಣ, ಮನುಷ್ಯನ್ಗೆ ಬೆಲೆ. ನಾನು ಇವತ್ತು ಒಂದ್ ಏನಾರು ಆಯ್ತು ಅಂದ್ರೆ ಜನ ಬರ್ತಾರೆ ಅಣ್ಣ, ದುಡ್ಡು ಬರಲ್ಲ. ಬಾರಪ್ಪ, ಎಂದಾದ್ರೂ ಒಂದಿನ ಶ್ರೀಮತಿಯವರನ್ನು ಕರ್ಕೊಂಡು ದಯವಿಟ್ಟು ನಿನ್ನ ಮನೆ ಎಂದುಕೊಂಡು ಬಾ. ನಿನಗೊಂದು ಒಳ್ಳೆ ಸಂತಾನ ಜನಿಸ್ಲಿ, ನಿನ್ನ ಮನೆಗೆ ಬೆಳಕಾಗುವಂಥದ್ದೇ ಜನಿಸ್ಲಿ. ನಿನಗೆ ಒಳ್ಳೇದಾಗ್ಲಿ. ಖಂಡಿತ ನೀವ್ ಬಾಯರ್ಕೆ ಬರ್ತೀವಣ್ಣ. ತುಂಬಾ ಧನ್ಯವಾದಗಳಣ್ಣ. ಶುಭವಾಗ್ಲಿ. ಕೃಷ್ಣ. ನೋಡಿ, ತಂಗಿದೀರು ಚೆನ್ನಾಗಿರಬೇಕು. ಅದು ಸ್ವಂತ ತಂಗಿದೀರಲ್ಲದೆ ಹೋದ್ರು ಚಿಕ್ಕಪ್ಪನ ಮಕ್ಕಳು. ಹೇಗೆ ಮನುಷ್ಯ ಕೃತಜ್ಞತಾಹೀನನಾದಾಗ ತೆಗೆದುಕೊಂಡ ಸಹಾಯ, ಮಾಡಿಸಿಕೊಂಡ ಉಪಕಾರವನ್ನ ಮರೆಯುವಷ್ಟು ಮನುಷ್ಯ ನೀಚನಾಗ್ಬಿಟ್ಟಾಗ, ನೀವು ನಿಮ್ಮ ದೇಹದ ಮೇಲೆ ಎಷ್ಟು ಬೆಲೆ ಬಾಳುವ ಒಡವೆಗಳನ್ನು ಧರಿಸಿದರೇನು, ಎಂಥ ಬೆಲೆ ಬಾಳುವ ಸೀರೆಯನ್ನು ಉಟ್ಟರೇನು, ನಿಮ್ಮ ಹೃದಯದಲ್ಲಿ ಕೃತಜ್ಞತೆಯೇ ಹೊರಟು ಹೋಗಿದೆ. ಹಿಂದೆ ನಾನು ಹೇಗಿದ್ದೆ, ಅಲ್ಲಿ ಈ ಸ್ಥಿತಿಗೆ ಬರಲಿಕ್ಕೆ ನನಗೆ ಯಾರ್ಯಾರು ಉಪಕಾರ ಮಾಡಿದ್ರು, ಈ ಉಪಕಾರ ಭಾವನೆಯನ್ನೇ ತ್ಯಜಿಸಿದ ಮೇಲೆ ನಿಮ್ಮ ದೇಹವನ್ನು ಸಿಂಗರಿಸಿಕೊಂಡು ಎಷ್ಟು ದಿನ ಮಿನುಗಬಲ್ಲಿರಿ ನೀವು? ಕೃತಜ್ಞತೆ ಕಳ್ಕೊಳ್ಬಾರ್ದು. ಕಾಲ ಹೇಗೆ ಇರೋದಿಲ್ಲ. ನಾವು 5,000ದಲ್ಲಿ ಮದುವೆ ಆಗ್ತಿದ್ದೋ. ನಿನಗೆ ಹೇಳಿದ್ವಾ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮನ್ನು ಮದುವೆ ಮಾಡು? ಮದುವೆ ಮಾಡಬೇಕಾದ್ರೆ ಈ ಮಾತು ಹೇಳಿದರೆ ಕಣಪ್ಪ, ಹೆಣ್ಮಕ್ಳು ಭಾಳ ಸ್ವಾಭಿಮಾನಿಗಳು ಅಂತ ಹೇಳ್ಬೋದಿತ್ತು. ಎಲ್ಲ ಆದಮೇಲೆ ಏನೋ ಒಂದು ಪರಿಸ್ಥಿತಿ ಸಿಕ್ಕಿಬಿಡ್ತು, ಅದನ್ನು ಬಳಸ್ಕೊಂಡು ನಿನಗೆ ಹೇಳಿದ್ವಾ ಮದುವೆ ಮಾಡು? ಬದುಕು ದೀರ್ಘವಾಗಿದೆ, ಹಿಂಗಂದು ತಪ್ಪಿಸ್ಕೊಳ್ಳೋಕೆ ನೋಡ್ತೀರಾ? ಬದುಕು ಮುಂದೆ ಇದೆ, ಪರಿಸ್ಥಿತಿ ಎಲ್ಲ ಉಲ್ಟಾ ಹೊಡೆಯುತ್ತವೆ. ದೇವನ ಕರುಣೆ, ದೇವನ ಅನುಗ್ರಹ ಹೊಂದಿದ್ರೆ ನೀನು ಉಲ್ಟ ಮಾತಾಡ್ತಿ, ಪಶ್ಚಾತ್ತಾಪ ಪಡು, ಬದುಕೊಳ್ತಿ, ನೆಮ್ಮದಿಯಾಗಿರ್ತಿ. ನಾವು ನಿಮಗೆ ಹೇಳಿದ್ವಾ ಖರ್ಚು ಮಾಡಲಿಕ್ಕೆ? ನಿನ್ನನ್ನು ನಾನು ನೇರವಾಗಿ ನೋಡಿಲ್ಲ ತಾಯಿ. ಈ ಮಾತು ನಿನ್ನಿಂದ ಬಂದಿದೆ ಎನ್ನುವುದಾದರೆ ನೀನು ಅದಕ್ಕೆ ತಕ್ಕ ಫಲವನ್ನು ಅನುಭವಿಸ್ತಿ. ಗಂಡ ಹೆಂಡತಿ ಹೋಗಿ ಸಾಯೋ ಮಟ್ಟಿಗೆ ಅವ್ರ ಉಸಿರಿನ ಬಿಸಿ ಸುಮ್ಮನೆ ಬಿಡುತ್ತನವ ನಿನ್ನ? ನೀವೇನು ಕರೆದು ಊಟಕ್ಕಿಕ್ಕಿ ಕರೆದು ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ ಬಿಲ್ ಕಟ್ಟಿ ಅಂತ ಹೇಳಿದ್ರ? ಏನೂ ಇಲ್ಲ. ನೀವು ನಿಮ್ಮ ಮಾತಿನ ಮೂಲಕ ಗಾಯ ಮಾಡಿದ್ದೀರಿ, ಆಯಿತು, ನಿಮಗೂ ಅದು ಶೀಘ್ರದಲ್ಲೇ ಬಂದು ತಲುಪಲಿ. ಇದು ಅವರಿಗೆ ಮಾತ್ರವಲ್ಲ, ಯಾರು ಕೃತಜ್ಞತೆಯನ್ನು ಮರೆತು ಉಪಕಾರವನ್ನು ಮರೆತು ನಿನ್ನನ್ನು ಮಾಡು ಅಂತ ಹೇಳಿದ್ರ ಅನ್ನೋ ಭಾವನೆಯಲ್ಲಿ ನಡೀತಾರೋ ಅನುಭವಿಸ್ಲೇಬೇಕು. ನಿನಗೊಳ್ಳೇದಾಗಲಿ ತಾಯಿ, ಶುಭವಾಗಲಿ.